श्रीमाधवाङ्घ्रिजलजद्वय नित्यसेवा प्रेमाविलासय पराङ्कुश पादभक्तं कामादिदोषहरमात्म पदाश्रितानां रामानुजं यतिपतिं प्रणमामि मूर्ध्ना शतमखमणिनीला चारुकल्हारहस्ता स्तनभरनमिताङ्गी सान्द्रवात्सल्यसिन्धुः अलकविनीताभिस्रग्भिरकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोके निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः चिन्तयामि हरिमेव सन्ततं मन्दमन्द हसिताननाम्बुजं नन्दगोपतनयं परात्परं नारदादिमुनिवृन्दवन्दितं नीलातुङ्गस्तनगिरितटी पारार्थ्यं स्वं श्रुतिशतशिरसिद्धमध्यापयन्ती सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नमयल पुदुवै आण्डाळरङ्गर्क्कु पन्नु तिरुप्पावै पल्वदियं இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நான் கடவா வண்ணமே நல்கு கத்து கரவை கணங்கள் பல கரந்து சத்தார்த்திரழிய சென்று சரிச்செய்யும் குத்தமொன்னில்லாத கோவலர்த்தம் பொற்கொடியே புத்தரவல்குல் புனமையிலே போதராய் சுத்தத்து தோழிமாரெல்லாரும் வந்து நின் முத்தம் புகுந்து முகில் வண்ணன் பேர்பாட சித்தாதே பேசாதே செல்வப் பெண்டாட்டி நீ எத்தை குரங்கும் பொருளேலோர் என்பாவாய். ஆண்டாள் திருவடிகளே சரணம். ಅಖಿಲಹೇ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾದ ಪರಮಾತ್ಮನನ್ನ ದೇವಿ ಆಂಡಾಳ್ ಭಾಗವತೋತ್ತಮರ ಮುಖೇನ ಆಶ್ರಯಣ ಮಾಡುವುದಕ್ಕಾಗಿ ಆ ಭಾಗವತೋತ್ತಮರುಗಳಿಗೆ ಸುಪ್ರಭಾತವನ್ನು ಗಾನ ಮಾಡುತ್ತಾ ತಿರುಪ್ಪಾವೈ ದಿವ್ಯಾನುಸಂಧಾನದಲ್ಲಿ ತೊಡಗಿದ್ದಾಳೆ. ಕೃಷ್ಣ ಪರಮಾತ್ಮನನ್ನು ಅಮಿತವಾಗಿ ಪ್ರೀತಿಸತಕ್ಕಂತಹ ಎಲ್ಲರೂ ಕೂಡ ಪರಮಾತ್ಮಾನುಭವವನ್ನು ಪಡೆಯಬೇಕು, ಅದರಲ್ಲಿ ಒಬ್ಬರೂ ಕೂಡ ಬಿಟ್ಟು ಹೋಗಬಾರದು ಎಂಬತಕ್ಕಂತಹ ಮಂಗಳಾವಹವಾಗಿರ್ತಕ್ಕಂತಹ ಮನಸ್ಸನ್ನು ಉಳ್ಳ ಗೋದೆ ಒಬ್ಬೊಬ್ಬ ಗೋಪಿಕೆಯ ಮನೆಯ ದ್ವಾರದಲ್ಲಿಯೂ ನಿಂತು ಅವಳಿಗೆ ಸುಪ್ರಭಾತವನ್ನು ಗಾನ ಮಾಡುತ್ತಾಳೆ. ಕಾರಣ ಅಂದಮೇಲ್ ಪೇರಿನ್ ಬತ್ತು
ಅಡಿಯರೋடு ಇರಂದಮೈ ಎಂಬುದಾಗಿ ಪರಮಪದ ಸಾಮ್ರಾಜ್ಯದಲ್ಲಿ ಕೂಡ ಪರಮಾತ್ಮನ ಪರತ್ವಾನುಭವಕ್ಕೆ ಸಹಕಾರಿಗಳು ಬೇಕು ಎನ್ನುವಾಗ ಸೌಲಭ್ಯದ ಪರಾಕಾಷ್ಠೆಯಾದ ಕೃಷ್ಣನನ್ನು ಏಕಾಂತವಾಗಿ ಅನುಭವಿಸಲು ಸಾಧ್ಯವ? ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಕೂಡಿ ಕೃಷ್ಣ ಪರಮಾತ್ಮನ ಅನುಭವದಲ್ಲಿ ತೊಡಗಬೇಕು. ಅದು ಮಾತ್ರವಲ್ಲ, ಭಾಗವತೋತ್ತಮರ ಜೊತೆಯಲ್ಲಿ ಒಂದಾಗಿ ಕೂಡುವುದೇ ಪರಮ ಪುರುಷಾರ್ಥ. ಪರಮಾತ್ಮಾನುಭವ ಅನಂತರದ್ದು, ಭಾಗವತೋತ್ತಮರ ಜೊತೆಯಲ್ಲಿ ಒಂದಾಗಿ ಬಿಡುವುದೇ ತಂಚೇರ ಎಂಬೆರುಮಾನ್ ತಾಳ್ತೊಳುವಾರ್ ಎನ್ ತಲೆಮೇಲಾರೆ ಎಂದರಲ್ಲವ ತಿರುಮಂಗೈ ಆಳ್ವಾರ್. ಆ ರೀತಿ ಪರಮಾತ್ಮನ ಚರಣಾರವಿಂದಗಳನ್ನು ಯಾರು ಆಶ್ರಯಣ ಮಾಡಿರ್ತಾರೋ ಅವರನ್ನು ಆಶ್ರಯಣ ಮಾಡುವುದೇ ಪರಮ ಪುರುಷಾರ್ಥವಲ್ಲವ. ಅದಕ್ಕಾಗಿ ಆಂಡಾಳ್ ತಮ್ಮ ಈ ಕೃಷ್ಣಾನುಭವವೆಂಬ ಯಾತ್ರೆ, ಇದರಲ್ಲಿ ತಮಗೆ ಮುಂದಾಳುಗಳಾಗಿ ಇರ್ತಕ್ಕಂತಹ, ನಾಯಕತ್ವವನ್ನು ವಹಿಸಬಲ್ಲತಕ್ಕಂತಹ, ಆ ಜ್ಞಾನ ಅನುಷ್ಠಾನ ಸಂಪನ್ನರಾಗಿರ್ತಕ್ಕಂತಹ ಭಾಗವತೋತ್ತಮೆಯರಿಗೆ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡ್ತಾಳೆ. ಪರಮಾತ್ಮನನ್ನು ಪರಿಪೂರ್ಣವಾಗಿ ಆಶ್ರಯಣ ಮಾಡಿ ಶರಣಾಗತಿಯನ್ನು ಮಾಡಿ ಫಲ ಕೈಗೆ ಬಂದೇ ಬಿಟ್ಟಿತು ಎಂಬಂತೆ ನಿರ್ಭರಳಾಗಿ ಇರ್ತಕ್ಕಂತಹ ಆ ಉಪಾಯ ನಿಷ್ಠಳಾಗಿ ಸಿದ್ಧೋಪಾಯದಲ್ಲಿ ಅಚಂಚಲ ವಿಶ್ವಾಸವುಳ್ಳ ಒಬ್ಬ ನಾಯಕಿಯನ್ನು ನಿನ್ನೆಯ ಭಾಷಣದಲ್ಲಿ ಆಂಡಾಳ್ ಸುಪ್ರಭಾತ ಹಾಡಿ ಎಚ್ಚರಿಸಿದಳು. ಇಂದು ಅಪರೂಪವಾಗಿ ಇರ್ತಕ್ಕಂತಹ ಕೃಷ್ಣನಿಗೆ ಈಡು ಜೋಡಾಗಿ ತುಲ್ಯಶೀಲ ವಯೋವೃತ್ತ್ಯಾ ತುಲ್ಯಾಭಿಜನ ಲಕ್ಷಣ ರಾಘವೋರ್ಹತಿ ವೈದೇಹಿ ತಂಚೇಯಂ ಅಸಿತೇಕ್ಷಣ ಎನ್ನುತ್ತಾನೆ ಹನುಮಾನ್. ಈ ಸೀತೆಯಾದವಳು ರಾಮನಿಗೆ ಕುಲದಲ್ಲಿ, ಅಂದರೆ ಅವಳು ಹುಟ್ಟಿದ ಕುಲದ ಶ್ರೇಷ್ಠತೆಯಲ್ಲಿ ರಾಮನ ಕುಲದ ಶ್ರೇಷ್ಠತೆಗೆ ಅನುಗುಣವಾಗಿ ಇರುವವಳು. ಅವನ ಸ್ವಭಾವ ರಾಮನ ಸ್ವಭಾವಕ್ಕೆ ಅನುಗುಣವಾದದ್ದು, ಸೌಂದರ್ಯದಲ್ಲಿ ಈಡು ಜೋಡಾಗತಕ್ಕಂತಹದ್ದು, ವಯಸ್ಸು ಅನುರೂಪವಾಗಿ ಇರ್ತಕ್ಕಂತಹದ್ದು. ಈ ರೀತಿ ಕುಲ, ವಯಸ್ಸು, ಗುಣ, ರೂಪ, ನಡತೆ ಎಲ್ಲದರಲ್ಲಿಯೂ ಕೂಡ ಶ್ರೀರಾಮನಿಗೆ ಅನುರೂಪಳಾಗಿ ಇರತಕ್ಕಂತಹವಳು ರಾಘವೋರ್ಹತಿ ವೈದೇಹಿ. ಆ ರಾಮನಿಗೆ ಇವಳು ಎಲ್ಲ ವಿಧದಲ್ಲಿ ಕೂಡ ಅರ್ಹಳಾದವಳು ಎಂಬುದಾಗಿ ಹನುಮಾನ್ ಶಿಂಶುಪಾ ವೃಕ್ಷದಲ್ಲಿ ಕುಳಿತು ಸೀತಾರಾಮರನ್ನು ಹೋಲಿಸಿ ಇಬ್ಬರೂ ಕೂಡ ಪರಸ್ಪರ ಒಬ್ಬರಿಗೊಬ್ಬರು ಈಡು ಜೋಡಾಗತಕ್ಕಂತಹವರು ಎಂಬುದಾಗಿ ಆ ಸೀತಾರಾಮರ ಆ ದಂಪತಿಗಳ ಆನುರೂಪ್ಯವನ್ನು ಹನುಮಾನ್ ಅನುಭವಿಸಿದನಲ್ಲವ. ಆ ರೀತಿ ಕೃಷ್ಣ ಪರಮಾತ್ಮನಿಗೆ ಎಲ್ಲ ವಿಧದಲ್ಲಿಯೂ ಕೂಡ ಈಡು ಜೋಡಾಗತಕ್ಕಂತಹವಳು ಇಲ್ಲಿ ಒಳಗಡೆ ಮಲಗಿರುವ ನಾಯಿಕ. ತಿರುಪ್ಪಾವೈ ದಿವ್ಯಶಾಸ್ತ್ರದ 11ನೆಯ ಪಾಶರದ ಮೂಲಕ ಆಂಡಾಳ್ ಯಾವ ಗೋಪಬಾಲಿಕೆಗೆ ಸುಪ್ರಭಾತವನ್ನು ಹಾಡ್ತಾಳೋ ಅವಳು ಎಲ್ಲ ವಿಧದಲ್ಲಿ ಕೃಷ್ಣನಿಗೆ ಅನುರೂಪಳಾದವಳು. ಎಲ್ಲಕ್ಕಿಂತ ಮಿಗಿಲಾಗಿ ಕೃಷ್ಣನ ಅವತರಿಸಿದ ಕುಲ, ಆ ನಂದಗೋಪನ ಕುಲವಿದೆಯಲ್ಲ, ಗೊಲ್ಲರಲ್ಲೇ ಉತ್ತಮ ವಂಶ ನಂದಗೋಪಾಲನದು. ಅಂತಹ ಉತ್ತಮವಾದ ಗೊಲ್ಲರ ವಂಶದಲ್ಲಿ ಹುಟ್ಟಿದಾಳೆ ಆಭಿಜಾತ್ಯ. ಆಭಿಜಾತ್ಯ ಎಂದರೆ ಆ ಜನಿಸಿದ ಕುಲದ ವೈಭವ, ಆ ಹುಟ್ಟಿನಿಂದ ಏರ್ಪಟ್ಟಂತಹ ಶ್ರೇಷ್ಠತೆ. ಆಭಿಜಾತ್ಯದಲ್ಲಿ ಕೃಷ್ಣನಿಗೆ ಸಮಾನವಾಗಿ ಇರ್ತಕ್ಕಂತಹವಳು. ಇವಳ ಯಾರ ಮನೆಯಲ್ಲಿ ಇವಳು ಹುಟ್ಟಿದ್ದಾಳೋ ಆ ಮನೆಯ ಗೊಲ್ಲ ಅತಿ ಶ್ರೇಷ್ಠನಾದವನು. ಆದ್ದರಿಂದ ಆಭಿಜಾತ್ಯದಲ್ಲಿ ಕೃಷ್ಣನಿಗೆ ಈಡು ಜೋಡಾಗುವುದು ಮಾತ್ರವಲ್ಲ, ಸೌಂದರ್ಯ ಲಾವಣ್ಯಗಳಲ್ಲಿ ಕೂಡ ಕೃಷ್ಣನಿಗೆ ಅನುರೂಪಳಾಗಿ ಇದ್ದಾಳಂತೆ ಒಳಗೆ ಮಲಗಿರುವ ಗೊಲ್ಲಬಾಲಿಕ. ಅಂತಹವಳ ಮೇಲೆ ಕೃಷ್ಣನಿಗೆ ಅತಿಶಯವಾದ ಪ್ರೇಮವಂತೆ. ಹಾಗೆ ಕೃಷ್ಣನ ಪ್ರೇಮಕ್ಕೆ ಪಾತ್ರಳಾದಂತಹ ನೀನು ಬಂದರಲ್ಲವ ಕೃಷ್ಣ ನಮ್ಮನ್ನ ತನ್ನ ಆ ಒಂದು ಗುಂಪಿನಲ್ಲಿ ಅನುಗ್ರಹ ಮಾಡ್ತಾನೆ. ಇಲ್ಲದೆ ಹೋದರೆ, ನೀನು ಬರದೆ ಹೋದರೆ ಅವಳು ಎಲ್ಲಿ ಅಂತ ಕೇಳ್ತಾನೆ. ನೀನು ಬಂದು ನಮ್ಮೆಲ್ಲರನ್ನ ಕೃಷ್ಣ ಪರಮಾತ್ಮನೊಡನೆ ಸೇರಿಸುವಂತಹವಳಾಗಬೇಕು. ಶ್ರೀ ಮಹಾಲಕ್ಷ್ಮಿಯಂತೆ ಪರಮಾತ್ಮನಿಗೆ ಸ್ವಾಭಿಮತ ಅನುರೂಪ ರೂಪ ಗುಣ ವಿಭವ ಐಶ್ವರ್ಯ ಶೀಲಾದಿ ಅನವಧಿಕಾತಿಶಯ ಸಂಖ್ಯೆಯ ಕಲ್ಯಾಣ ಗುಣಗಣಾಂ ಎಂಬುದಾಗಿ ಮಹಾಲಕ್ಷ್ಮಿ ಕೊಂಡಾಡಲ್ಪಡ್ತಾಳಲ್ಲವ. ಆ ರೀತಿಯಾಗಿ ಇರುವವಳು ನೀನಲ್ಲವ. ಆದ್ದರಿಂದ ನೀನು ಎದ್ದು ಬಂದು ನಮ್ಮ ಈ ಗೋಪಿಕಾ ಸಮೂಹಕ್ಕೆ ನಿರ್ವಾಹಕಳಾಗಿ ನಾಯಕತ್ವವನ್ನು ವಹಿಸಿ ನಮ್ಮನ್ನು ಕೃಷ್ಣ ಪರಮಾತ್ಮನೊಡನೆ
ಕೂಡಿಸುವವಳಾಗು, ಸೇರಿಸುವವಳಾಗು ಎಂಬುದಾಗಿ ಆಂಡಾಳ್ ಈ ಗೊಲ್ಲಮಾಲಕಿಯ ಮನೆಯ ಬಾಗಿಲಲ್ಲಿ ನಿಂತು ಇವಳನ್ನು ಪ್ರಾರ್ಥಿಸುತ್ತಾ ಇವಳಿಗೆ ಸುಪ್ರಭಾತವನ್ನು ಹಾಡ್ತಾಳೆ ದೇವಿ ಆಂಡಾಳ್. ಇಲ್ಲಿ ಈ ಗೊಲ್ಲಮಾಲಕಿಯನ್ನು ಹಾಡಿ ಎಚ್ಚರಿಸತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನಿಗೆ ಇವಳೆಷ್ಟು ಪ್ರಿಯಳೋ ಇವಳಿಗೂ ಕೃಷ್ಣ ಪರಮಾತ್ಮ ಅಷ್ಟೊಂದು ಪ್ರಿಯ. ಅತಿಶಯವಾದಂತಹ ರೂಪಲಾವಣ್ಯಗಳಿಂದಲೂ ಉತ್ಕೃಷ್ಟವಾದ ಕುಲದ ಶ್ರೇಷ್ಠತೆಯಿಂದಲೂ ಪರಮಾತ್ಮನಿಗೆ ಅತಿಶಯ ಪ್ರೇಮ ಇರುವುದು ಮಾತ್ರವಲ್ಲ, ಇವಳು ಏನಂತ ಭಾವಿಸ್ಕೊಂಡು ಒಳಗಡೆ ಮಲಗಿದಾಳೆ. ಕೃಷ್ಣನನ್ನು ಪಡೆಯುವುದಕ್ಕೆ ನಾನು ಯಾಕೆ ವ್ರತ ಮಾಡಲಿ, ನಾನು ಬೇಕಾದರೆ ಅವನೇ ವ್ರತ ಮಾಡಿ ಬರಲಿ ಎಂಬ ಹಾಗೆ ಇರುವವಳು ಇವಳು. ಅಂದರೆ ಅವನು ಸ್ವಾಮಿ ಒಡೆಯನಾದವನು, ಆದ್ದರಿಂದ ನಾನು ಸ್ವತ್ತಾಗಿರುವವಳು. ಸ್ವತ್ತನ್ನು ಪಡೆಯುವುದಕ್ಕೆ ಸ್ವಾಮಿ ಪ್ರಯತ್ನ ಪಡಬೇಕೇ ಹೊರತು ಸ್ವತ್ತು ಎಂದಾದರೂ ಸ್ವಾಮಿಯನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡುವುದಾ? ಒಂದು ಮನೆ ಇರುತ್ತೆ, ಅದನ್ನು ಕೊಂಡ್ಕೊಳ್ಳೋಕ್ಕೆ, ಶೃಂಗಾರ ಮಾಡೋದಕ್ಕೆ, ಎಲ್ಲದಕ್ಕೂ ಕೂಡ ಅದನ್ನು ಕೊಂಡುಕೊಂಡ ಒಡೆಯನಲ್ಲವಾ ಪ್ರಯತ್ನ ಪಡ್ತಾನೆ. ಈ ಮನೆ ಏನಾದರೂ ಪ್ರಯತ್ನ ಪಡುತ್ತದೆಯಾ? ಆ ರೀತಿ ಅಚಿತ್ತಿನಂತೆ ಕೃಷ್ಣನಿಗೆ ವಶಳಾಗಿ ಇರುವವಳು ನಾನು. ನನ್ನನ್ನು ಪಡೆಯೋದಕ್ಕೆ ಅವನಲ್ಲವಾ ಪ್ರಯತ್ನ ಮಾಡಬೇಕು, ನಾನು ಯಾಕೆ ಪ್ರಯತ್ನ ಮಾಡಲಿ ಎಂಬುದಾಗಿ ಪರಮಾತ್ಮನಲ್ಲಿ ಶರಣಾಗತಿ ಆಗಿದೆ. ಇನ್ನು ಅವನ ಸ್ವತ್ತು ಈ ಶರೀರ, ಈ ಮನಸ್ಸು, ಈ ಆತ್ಮ ಎಲ್ಲವೂ ಕೂಡ ಆ ಪರಮಾತ್ಮನ ಸ್ವತ್ತು. ಆದ್ದರಿಂದ ಸ್ವತ್ತನ್ನು ಪಡೆಯುವುದಕ್ಕೆ ಸ್ವಾಮಿ ಪ್ರಯತ್ನ ಪಡಬೇಕೇ ಹೊರತು ನಾನು ಯಾಕೆ ವ್ರತ ಮಾಡಲಿ ಅಂತಾಳಂತೆ ಒಳಗೆ ಮಲಗಿರುವವಳು. ಅಂತಹ ನಾಯಕಿಯನ್ನು ಅಮ್ಮ ನಿನ್ನ ಆ ಉಪಾಯ ನಿಷ್ಠೆ ಶ್ಲಾಘ್ಯವಾದದ್ದು. ಆದರೆ ಆ ಕೃಷ್ಣನ ಮೇಲಿರುವ ಪ್ರೇಮದಿಂದ ಅವನ ವಿರಹವನ್ನು ತಡೆಯಲಾರದ ಒಂದು ಸ್ಥಿತಿ ಇದೆಯಲ್ಲ, ಅದು ನಮ್ಮನ್ನು ಹೀಗೆ ಅವನ ಬಳಿಗೆ ಓಡುವಂತೆ ಪ್ರೇರೇಪಣೆ ಮಾಡುತ್ತದೆಯಲ್ಲವಾ? ಆ ಭಾವ ನಿನಗಿಲ್ಲವಾ? ಆ ತ್ವರೆ, ಆ ಪ್ರೇಮ ಅವನನ್ನು ಈ ಕೂಡಲೇ ಕಾಣದಿದ್ದರೆ ಪ್ರಾಣ ವಿಯೋಗ ಏರ್ಪಡುವಂತಹ ಆರ್ತಿ ನಿನಗಿಲ್ಲವಾ? ಅದಕ್ಕಾಗಿ ಹೊರಕ್ಕೆದ್ದು ಬಾ ಎಂಬಂತೆ ಆ ಗೋಪಿಕೆಯನ್ನು ನೋಡಿ ಆಂಡಾಳ್ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಒಂದು ಅಪೂರ್ವವಾದಂತಹ ಪಾಶುರವೇ 11ನೇ ಪಾಶುರ. ಕತ್ತಕ್ಕರವೈ ಕಣಂಗಳ್ பலகரந்து சத்தார்த்திரழிய சென்று சருச்செய்யும் ಕುತ್ತಮೊನ್ನಿಲ್ಲಾದ ಕೋವಲರ್ಥಂ ಪೊರ್ಕೊಡಿಯೇ ಎಂಬುದಾಗಿ ಅವಳನ್ನು ಆಂಡಾಳ್ ಸಂಬೋಧನೆ ಮಾಡುತ್ತಾಳೆ. ಈ ಮನೆಯ ಗೊಲ್ಲನನ್ನು ಮೊದಲು ಆಂಡಾಳ್ ವರ್ಣನೆ ಮಾಡ್ತಾಳೆ. ಇವಳು ಯಾರ ಮಗಳು, ಯಾರ ಮನೆಯಲ್ಲಿ ಹುಟ್ಟಿದ್ದಾಳೆ, ಇವಳ ಕುಲ ಎಂತಹದ್ದು, ಇವಳು ಹುಟ್ಟಿದಂತಹ ಆ ಗೊಲ್ಲನ ಶ್ರೇಷ್ಠತೆ ಎಂತಹದ್ದು, ಅದನ್ನು ಮೊದಲು ವರ್ಣನೆ ಮಾಡ್ತಾಳೆ. ಕುಲದಲ್ಲಿ ಶ್ರೇಷ್ಠಳು ಅಂದ ಮೇಲೆ ಇವಳ ಕುಲದವರು ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವರ ದಿನಚರಿಗಳೇನು, ಅದೆಲ್ಲವನ್ನ ಹೇಳಬೇಕಲ್ಲವಾ? ಅದರಂತೆ ಈ ಮನೆಯ ಗೊಲ್ಲನನ್ನು ಆಂಡಾಳ್ ಮೊದಲು ವರ್ಣನೆ ಮಾಡ್ತಾಳೆ. ಹೇಗಿದ್ದಾನೆ ಆ ಗೊಲ್ಲ, ಆ ಮನೆಯ ನಾಯಕ, ಆ ಮನೆಯ ಯಜಮಾನ, ಅವನು ಯಾವ ರೀತಿ ಇದ್ದಾನೆ ಎಂಬುದನ್ನು ಹೇಳ್ತಾಳೆ. ಕತ್ತು ಕರವೈ ಕಣಂಗಳ್ ಪಲ ಕರಂದು. ಕತ್ತು ಕರವೈ ಎಂದರೆ ಕರುಗಳನ್ನು ಉಳ್ಳಂತಹ, ಕರವೈ ಹಾಲನ್ನು ಕರೆಯತಕ್ಕಂತಹ ಹಸುಗಳು, ಅಂದರೆ ಯೌವನದಲ್ಲಿ ಇರುವ ಹಸುಗಳು. ಕರುಗಳಿದೆಯಂತೆ, ಆಮೇಲೆ ಆ ಹಸುಗಳು ಧಾರಾಕಾರವಾಗಿ ಹಾಲನ್ನು ಕೊಡ್ತಕ್ಕಂತಹದ್ದು. ಅಂದರೆ ಕರುಗಳಿಂದ ಕೂಡಿ ಅಪಾರವಾಗಿ ಹಾಲನ್ನು ಕೊಡ್ತಕ್ಕಂತಹ ಯೌವನಸ್ಥವಾದ ಹಸುಗಳು, ಅಂತಹ ಕತ್ತು ಕರುಗಳು, ಕರವೈ ಹಾಲನ್ನು ಕರೆಯತಕ್ಕಂತಹ ಹಸುಗಳನ್ನು ಕಣಂಗಳ್, ಅಂತಹ ಹಸುಗಳ ಗಣಗಳು, ಸಮೂಹಗಳನ್ನು ಫಲ, ಅದು ಎಷ್ಟು ಅಂತ ಆ ಮನೆಯ ಗೊಲ್ಲನಿಗೆ ಗೊತ್ತಿಲ್ವಂತೆ. ಆ ರೀತಿಯಾಗಿ ಕರುಗಳಿಂದ ಕೂಡಿದ ಹಾಲನ್ನು ಕರೆಯುವ ಹಸುಗಳ ಸಮೂಹಗಳನ್ನು ಕರಂದು, ಕರೆದು. ಎಷ್ಟು ಹಸುಗಳಿದೆ ಈ ಗೊಲ್ಲನ ಮನೆಯಲ್ಲಿ ಅಂತ ಕೇಳಿದ್ರು. ವ್ಯಾಖ್ಯಾತ ಒಂದೇ ಒಂದು ದೃಷ್ಟಾಂತವನ್ನು ಕೊಟ್ಟರು. ಇಲ್ಲಿ ಎಷ್ಟು ಹಸು ಇದೆ ಅಂತ ಕೇಳಿದ್ರು. ಆಕಾಶದಲ್ಲಿ ಎಷ್ಟು ನಕ್ಷತ್ರ ಇದೆಯೋ ಅಷ್ಟು ಹಸು ಇದೆಯಂತೆ ಇವನ ಮನೆಯಲ್ಲಿ. ಸಮುದ್ರದಲ್ಲಿ ಎಷ್ಟು ಮರಳಿನ ಕಣಗಳಿದೆಯೋ ಅಷ್ಟು ಹಸು ಇದೆಯಂತೆ ಅವನ ಬಳಿಯಲ್ಲಿ.
ಪರಮಾತ್ಮನಲ್ಲಿ ಎಷ್ಟು ಕಲ್ಯಾಣ ಗುಣಗಳಿದೆಯೋ ಅಷ್ಟು ಹಸುಗಳಿದೆಯಂತೆ, ನಮ್ಮಲ್ಲಿ ಎಷ್ಟು ದೋಷಗಳಿದೆಯೋ ಅಷ್ಟು ಹಸುಗಳಿದೆಯಂತೆ. ಅಂದರೆ ಏನು? ಎಣಿಸಲಾರದಷ್ಟು ಗೋ ಸಂಪತ್ತು. ಅದು ಒಂದೊಂದು ಹಸುಗಳಲ್ಲ, ಹಸುವಿನ ಸಮೂಹವೇ ಅಷ್ಟೊಂದು. ಅವನ ಬಳಿಯಲ್ಲಿರುವ ಗೋವಿನ ಸಮೂಹಗಳನ್ನು ಎಣಿಸುವುದಕ್ಕೆ ಆಗಲ್ಲ. ಅಂತಹ ಅಪಾರವಾದ ಗೋ ಸಂಪತ್ತಿಗೆ ಒಡೆಯನಾದವನು ಈ ಮನೆಯ ಗೊಲ್ಲ. ಮೇಲಾಗಿ ಅವನ ಬಳಿಯಲ್ಲಿರುವ ಹಸುಗಳಲ್ಲ, ಏನು ಗೊಡ್ಡೆ ಹಸುಗಳ, ಹಾಲು ಕೊಡಲ್ವಾ, ಸುಮ್ಮನೆ ದಂಡವಾಗಿ ಇರುವ ಹಸುಗಳ ಎಂದರೆ ಕತ್ತಿ ಕರವೈ, ಕರುಗಳಿಂದ ಕೂಡಿ ಹಾಲನ್ನು ಕರೆಯುವ ಹಸುಗಳು. ಅಂದರೆ ಎಂತಹ ಗೋ ಸಮೃದ್ಧಿ! ಆ ಹಸುಗಳು ಯಾವಾಗಲೂ ಯೌವನದಲ್ಲೇ ಇರುತ್ತಂತೆ. ಏನು ವಿಶೇಷ ಅಂತ ಕೇಳಿದ್ರು. ವ್ಯಾಖ್ಯಾತ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಶ್ರೀರಾಮಚಂದ್ರ ದಶರಥನಿಗೆ ಕುಮಾರನಾಗಿ ಅವತರಿಸಿದ ಕಾಲದಲ್ಲಿ ದಶರಥ ಚಕ್ರವರ್ತಿಯ ವಯಸ್ಸೆಷ್ಟು ಅಂದರು? 60,000 ವರ್ಷಗಳು. 60,000 ವರ್ಷಗಳಾದಾಗ ದಶರಥ ಚಕ್ರವರ್ತಿಗೆ ಈ ರಾಮ ಪುತ್ರನಾಗಿ ಹುಟ್ಟಿದನಲ್ಲವಾ. ಆಗ ಆ ರಾಮನನ್ನು ನೋಡಿ ಆ ಎಳೆಯ ವಯಸ್ಸಿನ ತರುಣನಾದ ಅತಿ ಸುಂದರನಾದ ಬಲಿಷ್ಠನಾದ ಆ ರಾಮನನ್ನು ನೋಡಿದಾಗ ಈ ದಶರಥನಿಗೆ ತನ್ನ ವಯಸ್ಸೇ ಮರೆತು ಹೋಗಿಬಿಟ್ಟು ಯೌವನ ಅವನಿಗೆ ಮರಳಿ ಬಂತಂತೆ. ಅಹಂ ಪುನರ್ದೇವ ಕುಮಾರ ರೂಪಂ ಅಲಂಕೃತಂ ತಂ ಸುತಮಾವ್ರಜಂತಂ ನಂದಾಮಿ ಪಶ್ಯನ್ನಪಿ ದರ್ಶನೇನ ಭವಾಮಿ ದೃಷ್ಟ್ವಾ ಪುನರ್ಯುವೇವ. ಪುನಃ ಯುವ ಏವ, ಮತ್ತೆ ಮತ್ತೆ ಯೌವನ ಮರುಕಳಿಸುತ್ತಂತೆ ಆ ದಶರಥನಿಗೆ ಈ ರಾಮನನ್ನು ಕಂಡಾಗ. ಆ ರೀತಿ ಈ ನಂದಗೋಪಾಲನಿಗೂ ಕೂಡ ವಯಸ್ಸಾದ ಕಾಲದಲ್ಲಿ ಯಶೋಧ ನಂದಗೋಪಾಲನಿಗೆ ಈ ಕೃಷ್ಣ ಪುತ್ರನಾಗಿ ಹುಟ್ಟಿದನಲ್ಲವಾ. ಈ ರೀತಿ ಆ ವಯಸ್ಸಾದ ಕಾಲದಲ್ಲಿ ಹುಟ್ಟಿರುವ ಕೃಷ್ಣನನ್ನು ಕಂಡರೆ ಇವರು ಯೌವನ ಬಂದವರಂತೆ ಆಗ್ಬಿಡ್ತಾರಂತೆ. ಯಶೋಧಾನಂದ ಗೋಪಾಲರಿಗೆ ಯೌವನ ಮರುಕಳಿಸುತ್ತಿದೆ. ಕಾರಣ ಆ ಕೃಷ್ಣ ಪರಮಾತ್ಮನ ವೈಶಿಷ್ಟ್ಯ, ವೈಭವ, ಯೌವನೋತ್ಸಾಹ ಇವರಲ್ಲಿ ಕೂಡ ಯೌವನವನ್ನು ತುಂಬುತ್ತಾ ಇದೆಯಂತೆ. ಆ ಹಸುಗಳು ಕೂಡ ಪರಮಪದದಲ್ಲಿ ಎಲ್ರಿಗೂ ಎಷ್ಟು ವಯಸ್ಸು ಅಂತ ಕೇಳಿದ್ರು. ವೈಕುಂಠ ದಿವ್ಯಧಾಮದಲ್ಲಿ ಇಲ್ಲಿಂದ ಮುಕ್ತಿಯನ್ನು ಹೊಂದಿ ಅಲ್ಲಿಗೆ ಹೋಗ್ತಾರೆ. ಅಲ್ಲೇ ನಿತ್ಯ ಸೂರಿಗಳಾಗಿ ಇರ್ತಾರಲ್ಲ ಅವರಿಗೆಲ್ಲ ವಯಸ್ಸೆಷ್ಟು ಅಂತ ಕೇಳಿದ್ರು. 25 ವಾರ್ಷಿಕಾ, ಯಾವಾಗಲೂ 25 ವಯಸ್ಸಂತೆ. ಅದಕ್ಕೆ ಮೇಲೆ ಅವರ ಯೌವನ ಮಾಸೋದೇ ಇಲ್ಲ. ಸದಾಕಾಲ ಅವರೆಲ್ಲರೂ ಕೂಡ 25 ವಯಸ್ಸಿನ ತರುಣರಂತೆ ಯಾವಾಗಲೂ ಕಾಂತಿಯುಕ್ತವಾಗಿ ಇರುವ ರೀತಿಯಲ್ಲಿ ಈ ಹಸುಗಳಿದೆಯಂತೆ. ಯಾಕೆ ಸಾಧ್ಯ ಅಂದರು? ಕೃಷ್ಣ ಪರಮಾತ್ಮನ ಕರಸ್ಪರ್ಶ, ಕೃಷ್ಣನ ಕೈಯಿಂದ ತೆಗೆದುಕೊಂಡು ಮೇಯತಕ್ಕಂತಹ ಹುಲ್ಲಿನ ಪ್ರಭಾವ, ಕೃಷ್ಣ ಪರಮಾತ್ಮ ಕುಡಿಸತಕ್ಕಂತಹ ತೀರ್ಥಪಾನದ ಆ ರಸ, ಅದರಿಂದ ಈ ಹಸುಗಳೆಲ್ಲವೂ ಕೂಡ ಯಾವಾಗಲೂ ಯೌವನಸ್ಥವಾಗೇ ಇರುತ್ತಂತೆ. ಕೃಷ್ಣನಿಗೂ ಕೂಡ ಹಸುಗಳಿಗಿಂತ ಕರುಗಳನ್ನು ಕಂಡ್ರೆ ತುಂಬ ಪ್ರಿಯವಂತೆ. ವ್ಯಾಸ ಮುನಿವರ್ಯರು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಈ ಕೃಷ್ಣ ಎಲ್ಲಿರ್ತಾನೆ ಕಾಡಲ್ಲಿ ಅಂತ ಕೇಳಿದ್ರು. ದೊಡ್ಡ ದೊಡ್ಡ ಹಸುಗಳ ಮಂದೆಯಲ್ಲಿ ಇವನು ಇರೋದೇ ಇಲ್ವಂತೆ. ವತ್ಸ ಮಧ್ಯಗತಂ ಬಾಲಂ, ಪುಟ್ಟ ಪುಟ್ಟ ಕರುಗಳ ಮಂದೆಯಲ್ಲಿ ಇವನು ಇರ್ತಾನಂತೆ. ಆ ಎಳೆಯ ಕರುಗಳ ಮಧ್ಯದಲ್ಲಿ ಈ ಕೃಷ್ಣ ಇರ್ತಾನಲ್ಲವ. ಆ ರೀತಿ ಇಲ್ಲಿ ಆ ಆಳ್ವಾರುಗಳು ಆಡ್ತಾರೆ. ಕಂಡ್ರನೈತೆ ಇನಿದು ಹಂದ ಕಾಳಾಯನ್ನು ತಿರುಮಂಗೈ ಆಳ್ವಾರ ಹೇಳ್ತಾರೆ, ಕೃಷ್ಣನಿಗೆ ಹಸುಗಳನ್ನು ಮೇಯಿಸೋದ್ರಲ್ಲಿ ಆನಂದ ಇಲ್ವಂತೆ. ಕಂಡ್ರೆ ಮೇಯ್ತೆ, ಎಳೆಯ ಕರುಗಳನ್ನು ಮೇಯಿಸಿ ಇನಿದು ಉಹಂದ, ಅಪರಿಮಿತವಾದ ಆನಂದವಂತೆ ಆ ಕರುಗಳನ್ನು ಮೇಯಿಸುವುದರಲ್ಲಿ, ಆಟವಾಡುವುದರಲ್ಲಿ. ಕಾರಣ ಏನು? ಈ ದೊಡ್ಡ ದೊಡ್ಡ ಹಸುಗಳಿಗೆ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗೊತ್ತಿದೆ. ಹುಲಿಯೋ ಚಿರತೆಯೋ ಮತ್ತೇನೋ ಬಂದರೆ ಇವುಗಳು ಆ ಸ್ಥಳವನ್ನು ಬಿಟ್ಟು ಮೇಯುವುದಕ್ಕೆ ಇನ್ನೊಂದು ಸ್ಥಳಕ್ಕೆ ಹೋಗ್ಬಿಡುತ್ತೆ. ತಪ್ಪಿಸಿಕೊಳ್ಳುವುದು ಗೊತ್ತು, ಆದರೆ ತಮ್ಮನ್ನು ಕಾಪಾಡಿಕೊಳ್ಳಲು ತಿಳಿಯದೇ ಇರುವುದು ಈ ಎಳೆಯ ಕರುಗಳಲ್ಲವ. ಆದ್ದರಿಂದ ಕೃಷ್ಣನಿಗೆ ಅಯ್ಯೋ ಪಾಪ ಅಂತ ಸದಾಕಾಲ ಅವುಗಳನ್ನು ರಕ್ಷಣೆ ಮಾಡ್ತಾನಂತೆ. ನಮ್ಮಲ್ಲೂ ಹಾಗೆ, ನಮ್ಮನ್ನು ನಮಗೆ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಪರಮಾತ್ಮ ಅಂತ ಅವನಲ್ಲಿ ಶರಣಾಗತಿ ಮಾಡಿದವ್ರನ್ನ ರಕ್ಷಿಸ್ತಾನೆ.
ನಾನು ನನ್ನನ್ನು ನೋಡ್ಕೋತೀನಿ ಅಂದರೆ ನೀನೇ ನೋಡ್ಕೊ ಅಂತ ಕೈ ಬಿಟ್ಬಿಡ್ತಾನೆ. ಪರಮಾತ್ಮನನ್ನು ಅಂದರೆ ರಕ್ಷವರ್ಗದಲ್ಲೂ ಕೈಕಾಲು ನೀಡಲಾಗದಂತೆ ಶರಣಾಗತರಾಗಿ ಅವನನ್ನೇ ನಂಬಿ ನನ್ನನ್ನು ನಾನು ರಕ್ಷಿಸಿಕೊಳ್ಳಲಾರೆ ಪರಮಾತ್ಮ ನೀನೇ ರಕ್ಷಕ ಎಂಬುದಾಗಿ ಯಾರವನನ್ನು ನಂಬಿರ್ತಾರೆ ಅಂತಹವರನ್ನು ಪರಮಾತ್ಮ ತಪ್ಪದ ರಕ್ಷಣೆ ಮಾಡ್ತಾನೆ ಈ ಕರುಗಳಂತೆ. ಆ ರೀತಿ ಇಲ್ಲಿ ಕನ್ರಮೈತ್ತಿ ಇನಿದುಹಂದ ಎನ್ನುವಂತೆ ಕರುಗಳನ್ನು ಮೇಯಿಸುವುದರಲ್ಲಿ ಹೆಚ್ಚು ಇಷ್ಟವುಳ್ಳವನು ಈ ಕೃಷ್ಣ. ಅಂತಹ ಕೃಷ್ಣನಿಗೆ ಪ್ರಿಯವಾದ ಕರುಗಳಿಂದ ಕೂಡಿದ ಹಸುಗಳನ್ನು ಈ ಮನೆಯ ಗೊಲ್ಲ ಉಳ್ಳವನಾಗಿದ್ದಾನೆ. ಕೃಷ್ಣಾವತಾರ ಮುಗಿದೋಯ್ತು. ಆ ಅವತಾರ ಮುಗಿಸಿ ಪರಮಾತ್ಮ ಪರಮಪದಕ್ಕೆ ಹೊಟ್ಟೋದ. ಅವನ ಅವತಾರವನ್ನು ಮುಗಿಸ್ಕೊಂಡ್ಮೇಲೆ ಅವನ ಸ್ಥಾನಕ್ಕೆ ಹೋಗಬೇಕಲ್ಲ. ಹೋಗಿ ಅಲ್ಲಿ ಹೋದರೂ ಕೂಡ ಇವನಿಗೆ ಈ ಕರುಗಳದೇ ಚಿಂತೆಯಂತೆ. ಆ ನಿತ್ಯ ಸೂರ್ಯಗಳ ಮಧ್ಯದಲ್ಲಿ ಕುಳಿತು ಸಾಮಗಾನವನ್ನು ಕೇಳುತ್ತಾ ಶ್ರೀಭೂರೀಳಾದೇವಿಯರ ಜೊತೆಯಲ್ಲಿ ಇರುವಾಗ ಇದ್ದಕ್ಕಿದ್ದಂತೆ ಈ ಪರಮಾತ್ಮ ಹೇ ಹೇ ಅಂತನಂತೆ. ಏನಿದು? ಇದು ಪರಮಪದ, ಇವನೇನು ಹೀಗೆ ಮಾತಾಡ್ತಾ ಇದ್ದಾನೆ ಅಂದಾಗ ಮಹಾಲಕ್ಷ್ಮಿ ಹೀಗೆ ಅಂತಾಳಂತೆ, ನೀನಿರುವುದು ಗೋಕುಲವಲ್ಲ, ಬೃಂದಾವನವಲ್ಲ, ಇದು ಪರಮಪದ, ಗಂಭೀರವಾಗಿರಬೇಕು, ಪರಮಪದನಾಥ ಎಂಬ ಹಾಗೆ ಮಹಾಲಕ್ಷ್ಮಿ ಎಚ್ಚರಿಸ್ತಾಳಂತೆ. ಹಾಗಲ್ಲವಾ ಕೃಷ್ಣ ಪರಮಾತ್ಮನಿಗೆ ಆ ಕರುಗಳ ಮೇಲಿನ ಪ್ರೇಮ. ಅವತಾರ ಮುಗಿದರೂ ಕೂಡ ಅವನಿಗೆ ಅವುಗಳದೇ ನೆನಪು, ಚಿಂತೆ. ದಿವತ್ತಿಲುಂ ಪಶು ನಿರಮೇಪ್ಪುವತ್ತಿ ಎಂಬುದಾಗಿ ತಿರುವಾಯ್ಮೊಳಿಯ 19 ನಮ್ಮಾಯ್ವಾರ ಹಾಡ್ತಾರೆ. ದಿವತ್ತಿಲುಂ ಆ ಪರಮಪದದಲ್ಲಿ ಕೂಡ ಹಸುಗಳನ್ನು ಮೇಯಿಸುವ ನೆನಪಲ್ಲೇ ಇರ್ತಾನೆ ಅಂದರೆ, ಕರುಗಳನ್ನು ಮೇಯಿಸುವ ನೆನಪಲ್ಲೇ ಇರ್ತಾನೆ ಅಂದರೆ ಇವನಿಗೆ ಆ ಕರುಗಳು ಎಷ್ಟು ಪ್ರಿಯ. ಅಂತಹ ಆ ಕರುಗಳಿಂದ ಕೂಡಿದಂತಹ ಯೌವನಸ್ಥವಾದ ಹಸುಗಳ ಸಮೂಹಗಳು, ಕಣಂಗಳು ಅಂದರೆ ಗಣಗಳು, ಒಂದೆರಡು ಹಸುವಲ್ಲ, ಹಸುವಿನ ಸಮೂಹಗಳೇ ಅಪಾರ, ಎಣಿಸಲಾರದಷ್ಟು ಅಸಂಖ್ಯಾತವಾಗಿ ಹಸುಗಳನ್ನು ಉಳ್ಳವನು ಈ ಮನೆಯ ನಾಯಕ. ಕತ್ತಿಕ್ಕರವೈ ಕಣಂಗಳ್ ಫಲ ಅಂತಹ ಅಪರಿಮಿತವಾಗಿ ಇರ್ತಕ್ಕಂತಹ ಗೋ ಸಂಪತ್ತು, ಎಣಿಸಲಾರದಂತಹ ಹಸುಗಳ ಸಮೂಹವನ್ನೇ ಎಣಿಸಿ ಮುಗಿಸೋಕ್ಕಾಗಲ್ವಂತೆ. ಇನ್ನು ಒಂದೊಂದು ಹಸುನಾಗಿ ಎಲ್ಲಿ ಎಣಿಸೋದು? ಆದರೆ ಅಷ್ಟೂ ಹಸುಗಳನ್ನು ಕರಂದೆ ಇವನೊಬ್ಬನೇ ಅಷ್ಟು ಹಸುಗಳ ಹಾಲನ್ನು ಕರೀತಾನಂತೆ. ಅಂದರೆ ಇವನಿಗೆ ಎಷ್ಟು ಸಮರ್ಥನಾದ ಗೊಲ್ಲನಾಗಿರಬೇಕು. ಅಷ್ಟು ಹಸುಗಳನ್ನು ಇವನೇ ರಕ್ಷಣೆ ಮಾಡ್ತಾನೆ, ಇವನೇ ಅವುಗಳನ್ನು ಮೇಯಿಸ್ತಾನೆ, ಇವನೇ ಅವುಗಳನ್ನು ನೋಡ್ಕೊಳ್ತಾನೆ. ಅಷ್ಟೂ ಹಸುಗಳ ಹಾಲನ್ನು ಇವನು ಒಬ್ಬನೇ ಕರೆಯಬಲ್ಲಷ್ಟು ಸಮರ್ಥನಾದ ಗೊಲ್ಲ. ಅಂದರೆ ಇದು ಗೋಕುಲದಲ್ಲಿ ಇರ್ತಕ್ಕಂತಹವರು. ಈ ನಂದಗೋಪಾಲನ ಜೊತೆಯಲ್ಲಿ ಗೋಕುಲದಲ್ಲಿ ಇರುವವರೆಲ್ಲರೂ ಕೂಡ ವೈಶ್ಯರು. ವೈಶ್ಯರಿಗೆ ಯಾವುದು ವರ್ಣಧರ್ಮ? ಕೃಷ್ಣ ಗೀತೆಯಲ್ಲಿ ಹೇಳಿಬಿಟ್ಟ, ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ. ವೈಶ್ಯರಿಗೆ ಕೃಷಿ, ಗೋ ಸಂರಕ್ಷಣೆ, ವಾಣಿಜ್ಯ ಇದೆಲ್ಲವೂ ಕೂಡ ಅವರ ವರ್ಣಧರ್ಮ. ಅಂದರೆ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು. ಬ್ರಾಹ್ಮಣರಿಗೆ 6 ಕರ್ಮಗಳು ಬ್ರಾಹ್ಮಣ ವರ್ಣದವರಿಗೆ: ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಅಂದರೆ ಏನು? ಇವರು ವೇದಾಧ್ಯಯನವನ್ನು ಮಾಡಬೇಕು. ತಾನು ಕಲಿಯೋದು ಮಾತ್ರವಲ್ಲ, ಉಳಿದವರಿಗೆ ಕಲಿಸಬೇಕು. ಅಧ್ಯಯನ ತಾನು ಕಲಿಯುವುದು, ಅಧ್ಯಾಪನ ಇತರರಿಗೆ ಕಲಿಸುವುದು, ಯಜನ ಯಾಜನ ತಾನು ಯಜ್ಞಯಾಗಗಳನ್ನು ಮಾಡಬೇಕು, ಬೇರೆಯವರ ಕೈಯಲ್ಲಿ ಯಜ್ಞಯಾಗವನ್ನು ಮಾಡಿಸಬೇಕು. ದಾನ ಪ್ರತಿಗ್ರಹ ದಾನವನ್ನು ಕೊಡಬೇಕು, ಪ್ರತಿಗ್ರಹ ತೆಗೆದುಕೊಳ್ಳಲೂ ಬೇಕು. ಬ್ರಾಹ್ಮಣ ಬರೀ ದಾನ ತಗೊಳ್ಳೋಕ್ಕಿರೋದಲ್ಲ, ಇವನು ಕೊಡಬೇಕು. ಎಷ್ಟು ದಾನವನ್ನು ಬ್ರಾಹ್ಮಣ ತೆಗೆದುಕೊಳ್ತಾನೆ ಅದಕ್ಕೆ 10 ಪಟ್ಟು ದಾನವನ್ನು ಇವನು ಕೊಡಬೇಕು. ಬ್ರಾಹ್ಮಣ ಅಂದರೆ ದಾನ ತಗೊಳ್ಳೋನು ಅನ್ನೋ ಅರ್ಥವೇ ಇಲ್ಲ. ಇವನು ಕೊಟ್ಟರೆ ಮಾತ್ರವೇ ಇವನಿಗೆ ಬ್ರಾಹ್ಮಣ್ಯದ ಸಿದ್ಧಿ. 6 ಕರ್ಮಗಳು: ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ಹಾಗೆಯೇ ದಾನ, ಪ್ರತಿಗ್ರಹ. ಷಟ್ಕರ್ಮ ನಿರತೋ ಬ್ರಾಹ್ಮಣ ಎಂಬುದಾಗಿ ಹೇಳ್ತಾರೆ. 6 ಕರ್ಮಗಳು ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿದವನಿಗೆ. ಆದರೆ ಇನ್ನು ಉಳಿದ ಇಬ್ಬರಿದಾರಲ್ಲ, ಕ್ಷತ್ರಿಯ, ವೈಶ್ಯ, ಅವರಿಗೆ 3. ಅವರಿಗೂ ಯಜ್ಞೋಪವೀತ ಉಂಟು, ಉಪನಯನ ಸಂಸ್ಕಾರ ಉಂಟು. ಆದರೆ ಅವರಿಗೆ 3. ಅವರು ಯಜ್ಞವನ್ನು ಮಾಡಬಹುದು, ಮಾಡಿಸುವಂತಿಲ್ಲ.
ವೇದವನ್ನು ಕಲಿಯಬಹುದು, ಕಲಿಸುವಂತಿಲ್ಲ. ದಾನವನ್ನು ಕೊಡಬಹುದು, ತಗೊಳ್ಳೋ ಹಾಗಿಲ್ಲ. ಇದು ಕ್ಷತ್ರಿಯ ವೈಶ್ಯರಿಗೆ. ಈ ಶೂದ್ರ ವರ್ಣದಲ್ಲಿ ಹುಟ್ಟಿದವರಿಗೆ ಅವರಿಗೆ ಈ ಮೂರೂ ವರ್ಣಗಳನ್ನು ಆಶ್ರಯಿಸಿ ಇರುವುದೇ ಅವರಿಗೆ ಹೇಳಲ್ಪಟ್ಟದ್ದು ಅಂತ ಕೃಷ್ಣ ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು. ಯಾವ ಯಾವ ವರ್ಣದವರು ಏನೇನು ಮಾಡಬೇಕು, ಹಾಗೆ ಮಾಡಿದರೆ ಹೇಗೆ ಅವರ ಆತ್ಮ ಮೋಕ್ಷವನ್ನು ಹೊಂದುತ್ತದೆ. ಮುಕ್ತಿ ಮಾರ್ಗಕ್ಕೆ ಇದೆಲ್ಲ ಒಂದು ವ್ಯವಸ್ಥೆ ಪರಮಾತ್ಮ ಮಾಡಿರೋದು. ಎಲ್ಲ ಆತ್ಮಗಳಿಗೂ ಕೂಡ ಮೋಕ್ಷಕ್ಕೆ ಹೋಗುವ ಅರ್ಹತೆ ಉಂಟು. ಬರೀ ಬ್ರಾಹ್ಮಣನಿಗೆ ಮಾತ್ರ ಮೋಕ್ಷ, ಕ್ಷತ್ರಿಯನಿಗೆ ಮಾತ್ರ, ವೈಶ್ಯನಿಗೆ ಮಾತ್ರ ಅಂತಿಲ್ಲ. ಶೂದ್ರ 4 ವರ್ಣದವರಿಗೂ ಕೂಡ, ಅಥವಾ ಶೂದ್ರರಿಗಿಂತ ಕೆಳವರ್ಣದವರು ಪಂಚಮ ವರ್ಣದವರಿಗೆ ಕೂಡ ಮೋಕ್ಷಕ್ಕೆ ಹೋಗುವ ಅಧಿಕಾರ ಉಂಟು. ಎಲ್ಲರಿಗೆ ಮೋಕ್ಷಕ್ಕೆ ಹೋಗುವ ಅಧಿಕಾರ ಉಂಟು. ಆದರೆ ಆ ಮೋಕ್ಷವನ್ನು ಪಡೆಯಬೇಕಾದರೆ ಇವನು ಹೇಗೆ ಇರಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಅದು ಮುಖ್ಯ. ಪರಮಾತ್ಮನಿಗೆ ಪ್ರಿಯವಾಗುವಂತೆ ಇರಬೇಕಲ್ಲವ. ಆ ಪರಮಾತ್ಮನಿಗೆ ಪ್ರಿಯವಾಗಿರುವುದೇ ಸದಾಚಾರ. ಯಾವುದು? ಸತ್ತಂದರೆ ಪರಮಾತ್ಮ. ಸದಾಚಾರ ಅಂದರೆ ಏನು? ಪರಮಾತ್ಮನಿಗೆ ಪ್ರಿಯವಾಗುವಂತೆ ನಡೆದುಕೊಳ್ಳುವುದು, ಪರಮಾತ್ಮನಿಗೆ ಪ್ರಿಯವಾಗುವಂತೆ ನಮ್ಮ ಜೀವನದ ನಡವಳಿಕೆಗಳನ್ನು ಇಟ್ಕೊಳ್ಬೇಕು. ಆಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಹಾಗಿರುವುದು ಕೂಡ ಅಹಂಕಾರಕ್ಕೆ ಕಾರಣ ಆಗಬಾರ್ದು. ನಾನಿಷ್ಟು ಎಲ್ಲ ಧರ್ಮಗಳನ್ನು ಪರಿಪಾಲಿಸ್ತಾ ಇದ್ದೀನಿ. ವರ್ಣ 4 ವರ್ಣ, ಹಾಗೆ ಆಶ್ರಮಗಳು 4: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬುದಾಗಿ 4 ಆಶ್ರಮ. ಅಂದರೆ ಏನು? 4 ಸ್ಟೇಜಸ್ ಇನ್ ಅವರ್ ಲೈಫ್ ಅಂತ ಅರ್ಥ. ಹಾಗೆ ಆಯಾಯ ಆಶ್ರಮದಲ್ಲಿ ಬ್ರಹ್ಮಚಾರಿ, ಅವನು ಬ್ರಹ್ಮಚಾರಿಯಕ್ಕೆ ಏನೇನು ಹೇಳಿದೆ ಅದನ್ನೆಲ್ಲ ಅವನು ಮಾಡಬೇಕು. ಗೃಹಸ್ಥರಾದವ್ರಿಗೆ ಏನೇನು ಹೇಳಿದೆ ಅದನ್ನೆಲ್ಲ ಇವನು ಮಾಡಬೇಕು. ಸನ್ಯಾಸ ಧರ್ಮ ಬೇರೆ, ವಾನಪ್ರಸ್ಥರಾದವರ ಧರ್ಮ ಬೇರೆ. ಇದನ್ನೆಲ್ಲ ಪರಮಾತ್ಮ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ. ಕಾರಣ ಏನು? ಈ ಇಂತಿಂಥ ದಶೆಯಲ್ಲಿ ಇರುವವರು ಹೀಗೀಗೆ ಇದ್ದರೆ ಅದು ಅವರ ಸದಾಚಾರ, ಅದು ಅವರ ಅನುಷ್ಠಾನ ಆಗಿ ಇದ್ದರೆ ಅವರಿಗೆ ಅದು ಒಳಿತಾಗುತ್ತದೆ ಎಂಬುದಾಗಿ ಸದಾಚಾರಗಳನ್ನು ಪರಮಾತ್ಮ ನಿಯಮ ಮಾಡಿ ಇಟ್ಟಿದ್ದಾನೆ. ಆ ಸದಾಚಾರವನ್ನು ಅನುಷ್ಠಾನ ಮಾಡಿದ್ರೆ ಪರಮಾತ್ಮನಿಗೆ ಪ್ರೀತಿಯಾಗುತ್ತದೆ ಅಲ್ಲವಾ. ಹಾಗೆ ಇಲ್ಲಿ ಈ ವೈಶ್ಯನಾದಂತಹ ಈ 11ನೆಯ ಪಾಶರದಲ್ಲಿ ಯಾವ ಗೊಲ್ಲನಾದವನನ್ನು ಆಂಡಾಳ ಆಡ್ತಾ ಇದ್ದಾಳೆ, ಅವನಿಗೆ ವರ್ಣಧರ್ಮ ಯಾವುದು? ಕೃಷಿ, ಗೋರಕ್ಷ, ವಾಣಿಜ್ಯ. ಈ ಗೋಕುಲದಲ್ಲಿರುವವರು ಗೋ ಸಂರಕ್ಷಣೆಯನ್ನು ಮಾಡುವ ವೈಶ್ಯರು. ಅವರಿಗೆ ಯಾವುದು ವರ್ಣಧರ್ಮ? ಗೋ ಸಂರಕ್ಷಣೆ, ಹಸುವನ್ನು ರಕ್ಷಣೆ ಮಾಡುವುದು, ಅವುಗಳನ್ನು ಕಾಡಿಗಟ್ಕೊಂಡು ಹೋಗೋದು, ಅವುಗಳನ್ನು ಚೆನ್ನಾಗಿ ಸಾಕುವುದು, ಹಾಲು ಕರೆಯೋದು, ಮೊಸರು ಮಾಡೋದು, ಬೆಣ್ಣೆ ಮಾಡೋದು, ತುಪ್ಪ ತೆಗೆಯೋದು, ಇದೆಲ್ಲವೂ ಕೂಡ ಗೋವನ್ನು ಸಂರಕ್ಷಣೆ ಮಾಡತಕ್ಕಂತಹ ಆ ಗೋಧನರಾಗಿ ಇರ್ತಕ್ಕಂತಹ ಈ ಗೋಕುಲದವರ ಒಂದು ಧರ್ಮ. ಆದ್ದರಿಂದ ಇಷ್ಟೊಂದು ಹಸುಗಳನ್ನು ಇವನು ಉಳ್ಳವನಾಗಿದ್ದಾನೆ ಅಂದರೆ ಅಪಾರವಾದ ಗೋ ಸಂಪತ್ತನ್ನು ಉಳ್ಳ ಗೊಲ್ಲ, ಶ್ರೀಮಂತನಾದ ಗೊಲ್ಲ, ಅಪಾರವಾದ ಗೋ ಸಂಪತ್ತನ್ನು ಉಳ್ಳವನು ಇವನು ಈ ಗೋಪಾಲಕ. ಅಷ್ಟು ಮಾತ್ರವಲ್ಲ, ಅವನ ವರ್ಣಧರ್ಮ ಗೋ ಸಂರಕ್ಷಣೆ, ಅದರಲ್ಲಿ ನಿಷ್ಣಾತನಾದವನು. ಅಷ್ಟೂ ಹಸುಗಳನ್ನು ಒಬ್ಬನೇ ರಕ್ಷಣೆ ಮಾಡ್ತಾನೆ, ಒಬ್ಬನೇ ಕರೀತಾನೆ ಅಂದರೆ ಅದು ಸಾಮಾನ್ಯವಾದ ಕೆಲಸವ. 1000 ಜನ ಬ್ರಾಹ್ಮಣರು ಮಾಡುವ ಯಜ್ಞವನ್ನು ಒಬ್ಬನೇ ಬ್ರಾಹ್ಮಣ ಮಾಡಿದರೆ ಹೇಗೋ, ಒಂದು ದೊಡ್ಡ ಯುದ್ಧದಲ್ಲಿ ಅಕ್ಷೌಹಿಣಿಯನ್ನೇ ತೆಗೆದುಕೊಂಡು ಹೋಗಿ ಯುದ್ಧ ಮಾಡಬೇಕಾಗಿರುವಾಗ ಒಬ್ಬನೇ ರಾಜ ಆ ಯುದ್ಧವನ್ನು ಜಯಿಸ್ತಾನೆ ಅಂದರೆ ಅದು ಹೇಗೆ ಆ ಕ್ಷತ್ರಿಯನಿಗೆ ಉತ್ಕೃಷ್ಟವಾದದ್ದು, ಅದೇ ರೀತಿ ಒಬ್ಬ ಈ ವೈಶ್ಯ ಮಾಡಿದ ಕ್ರಿಯೆ. ಅಂದರೆ ಇಷ್ಟೂ ಹಸುಗಳನ್ನು ರಕ್ಷಣೆ ಮಾಡಬಲ್ಲ ಸಾಮರ್ಥ್ಯವುಳ್ಳವನು ವರ್ಣ ಧರ್ಮದಲ್ಲಿ ನಿಷ್ಣಾತನಾದವನು ಎಂಬುದಾಗಿ ಹೇಳ್ತಾಳೆ. ಇಲ್ಲಿ ಆ ರೀತಿ ಎಳೆಯ ಬಾಲಕನಾದ ಒಬ್ಬ ಕ್ಷತ್ರಿಯ ಮಹಾಯುದ್ಧವನ್ನು ಜಯಿಸುವಂತೆ ಇಲ್ಲಿ ಸರ್ವೇಶ್ವರನೊಬ್ಬನೇ ಎಲ್ಲ ಜೀವಾತ್ಮರ ಕರ್ಮಗಳಿಗೆ ಅನುಸಾರವಾಗಿ ನಾಮರೂಪ ಗುಣ ವಿಭಾಗವನ್ನು ಮಾಡಿ ಸೃಷ್ಟಿಯನ್ನು ಮಾಡುವಂತೆ ಹಸುಗಳು ಅಸಂಖ್ಯಾತವಾಗಿದ್ದರೂ ಕೂಡ ಜಾತ್ಯುಚಿತವಾದ ಕರ್ಮ ಎಂಬುದಾಗಿ ಆ ಜಾತ್ಯುಚಿತವಾದ ಕರ್ಮದಲ್ಲಿ ತತ್ಪರನಾಗಿ ಅದನ್ನು ಭಗವದಾರಾಧನೆ ಎಂಬುದಾಗಿ ಮಾಡುತ್ತಾ ಕರ್ಮಯೋಗ ನಿಷ್ಠನಂತೆ ಇರುವವನು ಈ ಮನೆಯ ಗೊಲ್ಲ.
ನಮಗೆ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಶಾಸ್ತ್ರ ಹೇಳುತ್ತೆ, ಅದನ್ನೆಲ್ಲ ನಾವು ಮಾಡಬೇಕು. ಆದರೆ ಅದನ್ನು ನನ್ನ ಜಾತ್ಯುಚಿತ ಧರ್ಮ ನಾವು ಪಾಲಿಸಬೇಕು ಅಂತ ಮಾಡಿದರೆ ಬರೀ ಕರ್ಮ, ಅದನ್ನು ಪರಮಾತ್ಮನ ಆರಾಧನೆ ಅಂತ ಮಾಡಿದರೆ ಕರ್ಮಯೋಗ. ಈ ರೀತಿ ಈ ಗೋ ಸಂರಕ್ಷಣೆಯನ್ನು ಅವನು ಅದರಲ್ಲೇ ತತ್ಪರನಾಗಿ ಅಷ್ಟೂ ಹಸುಗಳ ರಕ್ಷಣೆಯನ್ನು ಪರಮಾತ್ಮನ ಆರಾಧನೆಯ ಭಾವದಲ್ಲಿ ಮಾಡತಕ್ಕಂತಹ ಉತ್ಕೃಷ್ಟನಾದ ಗೊಲ್ಲ ಇವನು. ಕತ್ತು ಕರವೈ ಕಣಂಗಳ್ ಫಲ ಕರಂದು. ಸರಿ, ಜಾತ್ಯುಚಿತ ಧರ್ಮ ವರ್ಣಧರ್ಮದಲ್ಲಿ ಇವನು ನಿಷ್ಣಾತ. ವರ್ಣಧರ್ಮವನ್ನು ಚಾಚೂ ತಪ್ಪದೆ ಅನುಷ್ಠಾನ ಮಾಡಬಲ್ಲ ಸಮರ್ಥ ಅಂತ ಹೇಳಿದ್ರು. ಅಷ್ಟೇನಾ ಇವನಿಗಿರೋದು ಅಂದರು. ಇವನೆಂತಹವನು? ಶತ್ತಾರ್ತಿರಲಳಿಯ ಶಂಡ್ರಿಶರೆಚ್ಚಯ್ಯಂ. ಶತ್ತಾರ್ ಶತ್ರುಗಳ, ತಿರಲ್ ಬಲವು, ಅಳಿಯ ನಾಶವಾಗುವ ಹಾಗೆ, ಶಂಡ್ರಿ ತಾನಾಗಿ ಶತ್ರುಗಳ ಬಳಿಗೆ ಹೋಗಿ, ಶರಚ್ಛಯ್ಯಂ ಯುದ್ಧ ಮಾಡತಕ್ಕಂತಹವನು. ಇವನು ಯಾಕೆ ಯುದ್ಧ ಮಾಡಬೇಕು? ಶತ್ತಾರ್ ತಿರಲಳಿಯ ಎಂಬುದಾಗಿ ಹೇಳ್ತಾಳೆ ಆಂಡಾಳ್. ಶತ್ತಾರ್ ಶತ್ರುಗಳ, ತಿರಲ್ ಬಲವು, ಅಳಿಯ ನಾಶವಾಗುವಂತೆ ಇವರಾಗಿ ಹೋಗಿ ಯುದ್ಧ ಮಾಡ್ತಾರಂತೆ. ಶತ್ರುಗಳು ಮೇಲೆ ತಮ್ಮ ಮೇಲೆ ಬಂದು ಬೀಳುವ ತನಕ, ಆಕ್ರಮಣ ಮಾಡೋ ತನಕ ಇವರು ಕಾಯಲ್ಲ. ತಾವಾಗಿಯೇ ಅವರು ಶತ್ರು ಅಂತ ಗೊತ್ತಾದರೆ ಇವರೇ ಹೋಗಿ ಅವರ ಬಲವನ್ನು ಅಡಗಿಸಿ ತರಬಲ್ಲ ಸಾಮರ್ಥ್ಯ ಈ ಗೊಲ್ಲ. ಆ ರೀತಿ ಆ ಗೊಲ್ಲ ಯಾವುದೋ ಒಂದು ನಂದಗೋಕುಲದಲ್ಲಿ, ಬೃಂದಾವನದಲ್ಲಿ ಹಸುಗಳನ್ನು ಮೇಯಿಸುತ್ತಾ ಅವುಗಳನ್ನು ರಕ್ಷಿಸುತ್ತಾ ಇರ್ತಕ್ಕಂತಹ ಸಾಧುವಾಗಿ ಹಸುಗಳಂತಿರುವ ಈ ಗೊಲ್ಲನಿಗೆ ಶತ್ರು ಯಾರು? ಇವ್ರಿಗೆ ಯಾರಿರ್ತಾರೆ ಶತ್ರುಗಳು ಎಂದರೆ ಇಲ್ಲಿ ಅದ್ಭುತವಾಗಿ ಅದಕ್ಕೆ ವರ್ಣನೆಯನ್ನು ಕೊಡ್ತಾರೆ. ಇವರೆಲ್ಲ ಯಾರು? ಕೃಷ್ಣನ ಮೇಲೆ ಅತಿಶಯವಾಗಿ ಪ್ರೇಮವನ್ನು ಉಳ್ಳವರು, ಕೃಷ್ಣನನ್ನೇ ಸರ್ವಸ್ವವಾಗಿ ಭಾವಿಸಿದವರು. ಇವರಿಗೆ ಉಸಿರು ಯಾರು? ಅದು ಕೃಷ್ಣ. ಇವರ ದೇಹಯಾತ್ರೆ ಯಾರಿಂದ? ಕೃಷ್ಣನಿಂದ. ಇವರ ಪ್ರೇಮ ಯಾರಿಗೆ? ಕೃಷ್ಣನಿಗೆ. ಸಮಸ್ತವೂ ಕೂಡ, ಸರ್ವಸ್ವವೂ ಕೂಡ ಕೃಷ್ಣನಾಗಿ ಉಳ್ಳವರು ಈ ಗೊಲ್ಲರು, ಈ ಗೋಪಬಾಲಕ. ಆದ್ದರಿಂದ ಕೃಷ್ಣನ ಹೊರತಾಗಿ ಮತ್ತೊಂದನ್ನು ಅರಿಯದವರು ಈ ಗೋಪಾಲಕರು. ಈ ರೀತಿ ಇರ್ತಕ್ಕಂತಹ ಈ ಗೋಪಾಲಕರು ಪರಮ ಭಾಗವತೋತ್ತಮರಲ್ಲವ? ಭಗವಂತನಾದ ಕೃಷ್ಣನಲ್ಲಿ ಅಸೀಮವಾದಂತಹ ಪ್ರೇಮವುಳ್ಳಂತಹ ಭಾಗವತೋತ್ತಮರು. ಇವರಿಗೆ ಯಾರು ಶತ್ರುಗಳು? ಪರಮಾತ್ಮನ ಸಮೃದ್ಧಿಯನ್ನು ಯಾರು ಇಷ್ಟಪಡುವುದಿಲ್ಲವೋ ಅವರು ಭಾಗವತರಿಗೆ ಶತ್ರುಗಳು. ಭಾಗವತರಿಗೆ ಕೇಡನ್ನು ಉಂಟು ಮಾಡೋಕ್ಕೆ ಯಾವನು ಭಾವಿಸ್ತಾನೆ ಅವನು ಭಗವಂತನಿಗೆ ಶತ್ರು. ಭಾಗವತ ವಿರೋಧಿಗಳು ಭಗವಂತನಿಗೆ ಶತ್ರು, ಭಗವದ್ ವಿರೋಧಿಗಳು ಭಾಗವತರಿಗೆ ಶತ್ರುಗಳು. ಕಾರಣ ಆ ಭಗವತ್ ಸಂಬಂಧವನ್ನು ಯಾರು ಇಚ್ಛಿಸೋಲ್ಲ, ಪರಮಾತ್ಮನಿಗೆ ಕೇಡನ್ನು ಯಾರು ಭಾವಿಸ್ತಾರೆ ಅವರು ಭಾಗವತರಿಗೆ ಶತ್ರುಗಳು. ಇದು ಯಾರು ಅಂದರು? ಕಂಸ ಅಂದುಬಿಟ್ಟು ಅನವರತ ಕೃಷ್ಣನಿಗೆ ಕೇಡನ್ನು ಉಂಟು ಮಾಡುವುದಕ್ಕೆ ಭಾವಿಸುವವನು ಈ ಕಂಸನಲ್ಲವ? ಕೃಷ್ಣ ಎಂಬುದಾಗಿ ಒಬ್ಬ ಗೋಕುಲದಲ್ಲಿ ಇದ್ದಾನೆ ಎಂಬುದಾಗಿ ನಾರದರಿಂದ ತಿಳಿದ ಕೂಡಲೇ ಈ ಕಂಸ ಪೂತನೆಯಿಂದ ಹಿಡಿದು ಕೊನೆಗೆ ಅಕ್ರೂರನನ್ನು ಕಳಿಸಿ ಆ ಮಥುರಾ ನಗರಕ್ಕೆ ಕರೆಸಿಕೊಳ್ಳುವ ತನಕ ಎಷ್ಟು ಜನರನ್ನು ಕೃಷ್ಣನ ವಧೆಗಾಗಿ ಕಳುಹಿಸಿದ. ಕೃಷ್ಣ ಹುಟ್ಟಿದವನು ಒಂದು ದಿನ ಸಾಯಲೇಬೇಕು, ಕೃಷ್ಣ ಬಂದಾಗ ಬರಲಿ ಎಂಬುದಾಗಿ ಭಾವಿಸದೆ, ಕೃಷ್ಣ ಎಂಬ ಒಬ್ಬನು ಇರುವುದನ್ನೇ ಸಹಿಸದೆ ತನ್ನನ್ನು ಕೊಲ್ಲೋದಕ್ಕೆ ಬಂದಾಗ ನೋಡ್ಕೊಳ್ಳೋಣ ಎಂಬುದಾಗಿ ಭಾವಿಸದೆ, ಕೃಷ್ಣ ಎಂಬತಕ್ಕಂತಹ ಒಬ್ಬ ವ್ಯಕ್ತಿ ಭೂಮಿಯ ಮೇಲೆ ಇರುವುದನ್ನೇ ಸಹಿಸದವನಾಗಿ ಅಸಖ್ಯಾಪಚಾರ ಮಾಡಿದ ಕಂಸನೇ ಈ ಗೊಲ್ಲರಿಗೆ ಶತ್ರು. ಶತ್ತಾರ್ತಿರಲಯ್ಯ ಶತ್ರುಗಳ ಬಲವು,
ನಾಶವಾಗುವ ಹಾಗೆ ಎಂದಳಲ್ಲವಾ. ಇವರಿಗೆ ಯಾರು ಶತ್ರುಗಳು? ಈ ಗೋಪರಿಗೆ. ಅಂದರೆ ಕಂಸನೇ ಶತ್ರು. ಕಂಸನಿಗೆ ಎರಡೂ ಉಂಟು. ಕಂಸ ಭಾಗವತರಿಗೂ ಶತ್ರು, ಭಗವಂತನಿಗೂ ಶತ್ರು. ಕಾರಣ ಏನು? ಕೃಷ್ಣನಿಗೆ ಆಪತ್ತುಂಟು ಮಾಡೋದ್ರಿಂದ ಭಕ್ತ ಭಾಗವತರಿಗೆ ಶತ್ರು, ಭಾಗವತರನ್ನ ಹಿಂಸೆ ಮಾಡ್ತಾನೆ, ಆದ್ದರಿಂದ ಭಗವಂತನಿಗೆ ಶತ್ರು. தீய புந்தி கஞ்சனுன்மேல் சினமுடையன் சோர்வு பார்த்து மாயம் தன்னால் வலைப்படுக்கில் ಒಳಗಿಲ್ಲೇನ್ ವಾಸುದೇವ. ಇದು ಯಶೋದೆಯ ಮಾತು. ತೀಯ ಪುಂದಿ ಕಂಜನ್, ಅತ್ಯಂತ ಘೋರವಾದಂತಹ ಕ್ರೂರಿಯಾದ ಬುದ್ಧಿಯನ್ನು ಉಳ್ಳವನು ಕಂಸ. ಬೆಂಕಿಯಂತೆ ಸುಡುವ ಅತಿ ಕಠೋರವಾದ ದುಷ್ಟ ಬುದ್ಧಿ ಉಳ್ಳವನು ಆ ಕಂಸ. ಅವನು ನಿನ್ನನ್ನು ತನ್ನ ಮಾಯೆಯಿಂದ ಅಥವಾ ತಾನು ಬೀಸಿದ ಬಲೆಯಲ್ಲಿ ನಿನ್ನನ್ನು ಹಿಡಿದುಬಿಟ್ರೆ ಮಗು ನಾನೇನಪ್ಪ ಮಾಡಲಿ ಎಂಬುದಾಗಿ ಯಶೋದೆ ಅಂಜುತ್ತಾಳಲ್ಲವ. ಹಾಗೆ ಕೃಷ್ಣನಿಗೆ ಆಪತ್ತನ್ನು ಉಂಟು ಮಾಡಿದ್ದರಿಂದ ಕೃಷ್ಣ ಭಕ್ತರಿಗೆ ಕಂಸ ಶತ್ರು. ಅದು ಸರಿ. ಇವನು ಇನ್ನೊಂದೇನು ಮಾಡ್ತಾನೆ? ಸಾಧು ಜನತ್ತೆನಲಿಯಂ கஞ்சனைச்சாதிப்பதற்கு ஆதியஞ்சோதி ஒருவை அங்கு வைத்து இங்கு பிறಂದ ಎಂಬುದಾಗಿ ಸಾಧು ಜನತೆ ನಲಿಯುಂ, ಸಾಧು ಸಂತರನ್ನು ಇವನು ಹಿಂಸೆ ಮಾಡ್ತಾನಂತೆ. ಯಾರ್ಯಾರು ಸಾಧುಗಳು, ಯಾರ್ಯಾರು ಸಂತರು, ಫ್ಯಾನ್ಗಳು, ಯಾರ್ಯಾರು ಸತ್ಪುರುಷರೋ ಅವರುಗಳನ್ನು ಈ ಕಂಸ ಹಿಂಸೆ ಮಾಡ್ತಾನಂತೆ. ಸಾಧು ಜನರನ್ನು ಹಿಂಸೆ ಮಾಡ್ತಾ ಇರ್ತಕ್ಕಂತಹ ಈ ಕಂಸನನ್ನು ನಾಶ ಮಾಡುವುದಕ್ಕಾಗಿಯೇ ಪರಮಾತ್ಮ ತನ್ನ ಒಂದು ರೂಪವನ್ನು ಆ ಲೋಕದಲ್ಲಿಟ್ಟು ಇನ್ನೊಂದು ರೂಪದಿಂದ ಈ ಲೋಕದಲ್ಲಿ ಬಂದು ಅವತಾರ ಮಾಡಿದ ಎನ್ನುತ್ತಾರೆ ಆಳ್ವಾರ್. ಆ ರೀತಿ ಈ ಕಂಸನಿಗೆ ಎರಡೂ ಉಂಟು. ಭಾಗವತರಿಗೂ ಶತ್ರು, ಭಗವಂತನಿಗೂ ಶತ್ರು. ಸಾಧುಗಳನ್ನು ಹಿಂಸೆ ಮಾಡೋದ್ರಿಂದ ಭಗವಂತನಿಗೆ ಶತ್ರು, ಭಗವಂತನಾದ ಕೃಷ್ಣನಿಗೆ ಕೇಡು ಬಯಸೋದ್ರಿಂದ ಭಾಗವತರಿಗೆ ಶತ್ರು. ಇಂತಹ ಈ ಕಂಸನ ತಿರಲ್ ಬಲವು ಅಳಿಯ ನಾಶವಾಗುವ ರೀತಿಯಲ್ಲಿ ಯುದ್ಧ ಮಾಡಬಲ್ಲ ಸಾಮರ್ಥ್ಯವೂ ಕೂಡ ಈ ಮನೆಯ ಗೊಲ್ಲನಿಗೆ ಇದೆಯಂತೆ. ಕೇವಲ ಗೋರಕ್ಷಣೆ ಅಲ್ಲ, ಆ ಶತ್ರುವಾದ ಕಂಸನ ಸೈನ್ಯ ಕಂಸನೇ ಎದುರು ಬಂದರೂ ಕೂಡ ಅವನ ಬಲ ಹುಡುಗುವಂತೆ ಯುದ್ಧ ಮಾಡಬಲ್ಲ ಸಾಮರ್ಥ್ಯವನ್ನು ಉಳ್ಳವನು, ತೋಳ್ಬಲವನ್ನು ಉಳ್ಳವನು ಈ ಮನೆಯ ಗೊಲ್ಲ ಅಂತಾಳೆ ಆಂಡಾಳ್. ಸತ್ತಾರ್ ತಿರಲ್ ಅಳಿಯ ಶನ್ರು. ಆ ಕಂಸ ಬರೋ ತನಕನೋ, ಕಂಸನ ಸೈನ್ಯ ಬರೋವರೆಗೂ ಇವರೇನು ಕಾಯಲ್ವಂತೆ. ಶನ್ರಿ, ಕೃಷ್ಣನಿಗೆ ಆಪತ್ತುಂಡ್ರೆ ಇವರೇ ಹೋಗಿ ಯುದ್ಧ ಮಾಡ್ತಾರಂತೆ. ಶ್ರೀರಾಮಚಂದ್ರ ಹೇಗೆ ಎಂದರು? ಅಭಿಯಾತ ಪ್ರಹರ್ತ ಚ. ವಾಲ್ಮೀಕಿಗಳು ಹೇಳ್ತಾರೆ, ಶತ್ರು ಬಂದು ತನ್ನನ್ನು ಆಕ್ರಮಣ ಮಾಡಲಿ ಅಂತ ರಾಮ ಕಾಯ್ತಾ ಇರಲಿಲ್ವಂತೆ. ಇವನ ಪರಾಕ್ರಮ ಎಷ್ಟು! ತಾನಾಗಿ ಶತ್ರುಗಳ ಸ್ಥಾನಕ್ಕೆ ಹೋಗಿ ಅವರ ಮೇಲೆ ಆಕ್ರಮಣ ಮಾಡಬಲ್ಲ ಮಹಾವೀರನಾದವನು ರಾಮ ಅಂತಾರೆ ವಾಲ್ಮೀಕಿ ಭಗವಾನ್. ಆ ರೀತಿ ಇಲ್ಲಿ ನಾಟ್ಟೆನಲಿயும் ಅರಕ್ಕರೈ ನಾಡಿ ತಡಿಂದಿಟ್ಟು ಎಂಬಂತೆ ಈ ಲೋಕವನ್ನು ಹಿಂಸೆ ಮಾಡುವ ರಾಕ್ಷಸರನ್ನು ಪೂರ್ಣವಾಗಿ ನಾಶ ಮಾಡಬಲ್ಲಂತಹವನು ಶ್ರೀರಾಮಚಂದ್ರನಲ್ಲವ. ಅವನು ತಾನಾಗಿ ದಂಡಕಾವನಕ್ಕೆ ಹುಡುಕಿಕೊಂಡು ಹೋದ. ಅಲ್ಲಿರುವ ರಾಕ್ಷಸರೆಲ್ಲರನ್ನ ನಾಶ ಮಾಡಬೇಕು ಅಂತಂದರೆ ದಂಡಕಾವನಕ್ಕೆ ತಾನಾಗಿ ಹೋದ. ಆ ರೀತಿ ಈ ಮನೆಯ ಗೊಲ್ಲನು ಕೂಡ ಕೃಷ್ಣನಿಗೆ ಆಪತ್ತು ಅಂದರೆ ತಾವಾಗಿ ಹೋಗಿ ಕೃಷ್ಣನ ಆಪತ್ತನ್ನು ತಂದವರನ್ನು ಚೆನ್ನಾಗಿ ದಮನ ಮಾಡಬಲ್ಲಂತಹ ಪರಾಕ್ರಮವನ್ನು ಉಳ್ಳಂತಹವನು ಈ ಮನೆಯ ಗೊಲ್ಲ. ಶತ್ತಾರ್ತಿರಳಿಯ ಶನ್ರು ಶರಚಯ್ಯಂ ಎಂಬುದಾಗಿ ಆಂಡಾಳ್ ಕೇವಲ ಗೋ ಸಂರಕ್ಷಣೆ ಮಾತ್ರವಲ್ಲ, ಪರಮಾತ್ಮನಾದ ಕೃಷ್ಣನಿಗೆ ಆಪತ್ತು ಏರ್ಪಟ್ಟಾಗ ಅದರಿಂದ ಅವನನ್ನು ಕಾಪಾಡಬಲ್ಲ ಸಾಮರ್ಥ್ಯವೂ ಕೂಡ ಈ ಗೊಲ್ಲನಿಗೆ ಉಂಟು ಅಂತ. ಯಾರಿಗೆ ಯಾರು ಶತ್ರು? ಪರಮಾತ್ಮನಿಗೆ ಶತ್ರುವಾದವರು ಭಾಗವತೋತ್ತಮರಿಗೆ ಶತ್ರುವಾಗಿರಬಹುದು. ಆದರೆ ಪರಮಾತ್ಮನೂ ಹಾಗೆ ಭಾವಿಸ್ತಾನ ಎಂಬುದಾಗಿ ಕೇಳಿದರು. ಪರಮಾತ್ಮನೂ ಕೂಡ ಅದೇ ರೀತಿ ಭಾವಿಸ್ತಾನೆ. ಹೇಗೆ ಅಂತ ಕೇಳಿದರು. ಕೃಷ್ಣ ಪರಮಾತ್ಮ ಹಸ್ತಿನಾವತಿಗೆ ಪಾಂಡವ ದೂತನಾಗಿ ಹೋಗ್ತಾನೆ.
ಪಾಂಡವರ ಆ ರಾಜ್ಯವನ್ನು ಹಿಂತಿರುಗಿ ಕೇಳಿ 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ ಮುಗಿಯಿತು. ದುರ್ಯೋಧನ ಮಾಡಿಕೊಂಡ ಒಪ್ಪಂದದಂತೆ ಅವರ ರಾಜ್ಯವನ್ನು ಅವರಿಗೆ ಹಿಂತಿರುಗಿ ನೀಡು ಎಂಬುದಾಗಿ ಕೇಳುವುದಕ್ಕಾಗಿ ದೂತನಾಗಿ ಕೃಷ್ಣ ಬರ್ತಾನಲ್ಲವಾ. ಹೀಗೆ ಬರುವ ಕೃಷ್ಣನನ್ನು ಏನಾದರೂ ಮಾಡಿ ತನ್ನ ವಶ ಮಾಡಿಕೊಳ್ಳಬೇಕು ಎಂಬುದು ದುರ್ಯೋಧನನ ದುರ್ಬುದ್ಧಿ. ಪಾಂಡವರ ಪಕ್ಷದಲ್ಲಿ ಕೃಷ್ಣ ಇದ್ದಾನಲ್ಲವ, ಪಾಂಡವರ ಪಕ್ಷದಿಂದ ಅವನನ್ನು ತಗೊಂಡ್ಬಿಡ್ಬೇಕು, ಪಾಂಡವರಿಂದ ಕೃಷ್ಣನನ್ನು ಬೇರೆ ಮಾಡಿಬಿಡ್ಬೇಕು ಎಂಬುದು ದುರ್ಯೋಧನನ ದುರ್ಬುದ್ಧಿ. ಅದಕ್ಕಾಗಿ ಅವನೇನು ಮಾಡ್ತಾನೆ, ಈ ಕೃಷ್ಣನಿಗೆ ಒಳ್ಳೊಳ್ಳೆ ಲಂಚ ಕೊಡಬೇಕು, ಲಂಚವನ್ನು ಕೊಟ್ಟು ಕೃಷ್ಣನನ್ನು ತನ್ನ ಕಡೆಗೆ ಮಾಡಿಕೊಳ್ಬೇಕು ಎಂಬತಕ್ಕಂತಹ ಕುಟಿಲ ಬುದ್ಧಿ ದುರ್ಯೋಧನನು. ಅದಕ್ಕಾಗಿ ಕೃಷ್ಣ ಬರ್ತಾನೆ ಹಸ್ತಿನಾವತಿಗೆ ಎಂದು ತಿಳಿದ ಕೂಡಲೇ ಮಾರ್ಗದುದ್ದಕ್ಕೂ ಕೂಡ ಕೃಷ್ಣನಿಗೆ ಅಭೂತಪೂರ್ವವಾದ ಸ್ವಾಗತ ಆತಿಥ್ಯಗಳನ್ನೆಲ್ಲ ಮಾಡಬೇಕು ಅಂತ ಏರ್ಪಾಡು ಮಾಡ್ತಾನೆ. ಅನಂತರ ಹಸ್ತಿನಾವತಿಯಲ್ಲಿ ಕೃಷ್ಣನಿಗೆ ಶಬ್ದಸೋಪೇತವಾದ ಭೋಜನ, ದಿವ್ಯವಾದ ಭವನ, ಅಪೂರ್ವವಾಗಿರ್ತಕ್ಕಂತಹ ಕೃಷ್ಣನ ಉಪಚಾರಕ್ಕೆ ಸೇವೆಗೆ ಏರ್ಪಾಡುಗಳು ಇದೆಲ್ಲವನ್ನು ದುರ್ಯೋಧನ ಮಾಡಿದ. ಆದರೆ ಕೃಷ್ಣ ಪರಮಾತ್ಮ ಏನು ಮಾಡ್ದ, ನೇರಾಗಿ ವಿದುರನ ಮನೆಗೆ ನಡೆದ. ಈ ದುರ್ಯೋಧನನ ಯಾವ ಉಪಚಾರಕ್ಕೂ ಸಡಗರಕ್ಕೂ ಆತಿಥ್ಯಕ್ಕೂ ಕೃಷ್ಣ ಬೆಲೆ ಕೊಡಲೇ ಇಲ್ಲ. ನೇರಾಗಿ ಆ ವಿದುರನ ಮನೆಗೆ ಹೋಗಿ ಅಲ್ಲಿಂದ ಹೇಳ್ಕಳಿಸ್ತಾನೆ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ. ಸರಿ, ದುರ್ಯೋಧನನ ಏರ್ಪಾಡುಗಳೆಲ್ಲವೂ ವ್ಯರ್ಥವಾಯಿತಲ್ಲವಾ. ಕೋಪ ಬಂದ್ಬಿಡ್ತು ದುರ್ಯೋಧನನಿಗೆ. ಮಾರನೆಯ ದಿನ ಕೃಷ್ಣ ಪರಮಾತ್ಮ ರಥದಲ್ಲಿ ಕುಳಿತು ಹಸ್ತಿನಾವತಿಯನ್ನು ಪ್ರವೇಶ ಮಾಡ್ತಾನೆ. ಆಗ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ದುರ್ಯೋಧನ ಎಲ್ಲ ಏರ್ಪಾಡು ಆ ಕೃಷ್ಣನನ್ನು ನೋಡ್ತಾನೆ. ಅಪಾರವಾದ ಕೋಪ. ಏನು ಹೇಳ್ತಾನೆ ಈ ಕೃಷ್ಣನನ್ನು ನೋಡಿ, ಇಷ್ಟೇ ನಿನ್ನ ಯೋಗ್ಯತೆ, ಏನು ನಿನ್ನ ಯೋಗ್ಯತೆ, ಹೋಗಿ ಹೋಗಿ ಶೂದ್ರನ ಮನೆಯ ಅನ್ನ ತಿಂದ್ಬಿಟ್ಟು ಬಂದಿದೆಯಲ್ಲ, ನೀನು ಬಂದಿರುವುದು ಹಸ್ತಿನಾವತಿಗೆ. ಆದ್ದರಿಂದ ಕ್ಷತ್ರಿಯ ಶ್ರೇಷ್ಠರಾದ ಭೀಷ್ಮರಿಲ್ಲವ, ಬ್ರಾಹ್ಮಣ ಶ್ರೇಷ್ಠರಾದ ದ್ರೋಣರ ಮನೆ ಇಲ್ಲವ, ಚಕ್ರವರ್ತಿಯಾಗಿರ್ತಕ್ಕಂತಹ ನನ್ನ ಮನೆ ಇಲ್ಲವ, ನಮ್ಮನ್ನೆಲ್ಲ ಬಿಟ್ಟು ಅವನ್ಯಾವನೋ ದಾಸಿ ಮಗ ಶೂದ್ರ ಅವನ ಮನೆಯ ಅನ್ನವನ್ನು ತಿಂದುಬಿಟ್ಟು ಬಂದಿದೆಯಲ್ಲ ಪುಂಡರೀಕಾಕ್ಷ. ಆ ವಿದುರನ ಮನೆಯ ಭೋಜನವನ್ನು ಮಾಡಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಕೃಷ್ಣನಿಗೆ ಅಪಾರವಾದ ಆನಂದವಾಗಿಬಿಟ್ಟಿದೆ. ಪರಮ ಭಕ್ತನಲ್ಲವಾ ವಿದುರ, ಅವನ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡಿದ ಆನಂದ ಕೃಷ್ಣನ ಕಣ್ಣುಗಳಲ್ಲಿ ಕಾಣ್ತಾ ಇದೆಯಂತೆ. ಇಷ್ಟು ಅಗಲ ಅರಳಿದೆಯಂತೆ ಕೃಷ್ಣನ ಕಣ್ಣು. ಆ ಕಣ್ಣನ್ನು ನೋಡಿ ಈ ದುರ್ಯೋಧನನಿಗೆ ಇನ್ನಷ್ಟು ಹೊಟ್ಟೆ ಉರಿಯುತ್ತೆ. ಏನು ಹೇಳ್ತಾನೆ, ಭೀಷ್ಮದ್ರೋಣಾನತಿಕ್ರಮ್ಯ ಮಂಚೈವ ಮಧುಸೂದನ ಕಿಮರ್ಥಂ ಪುಂಡರೀಕಾಕ್ಷ ಭುಕ್ತಂ ವೃಷಲ ಭೋಜನಂ. ವೃಷಲ ದಾಸಿಪುತ್ರನಾದ ಶೂದ್ರನ ಮನೆಯ ಅನ್ನವನ್ನು ಕಿಮರ್ಥಂ ಯಾವ ಕಾರಣಕ್ಕಾಗಿ ತಿಂದೆ. ಭೀಷ್ಮದ್ರೋಣಾನ್ ಅತಿಕ್ರಮ್ಯ, ಭೀಷ್ಮದ್ರೋಣರನ್ನೂ ಬಿಟ್ಟು ಮಾಂಚೈವ ನನ್ನನ್ನೂ ಬಿಟ್ಟು, ಬಹಳ ದೊಡ್ಡ ವ್ಯಕ್ತಿ ಕಾನೂನು ಹಾಗೆ ಮಾಂಚೈವ ನನ್ನನ್ನೂ ಬಿಟ್ಟು, ಭುಕ್ತಂ ವೃಷಲ ಭೋಜನ ಪುಂಡರೀಕಾಕ್ಷ ತಿಂದಿರೋದು ಅಲ್ಲದೆ ಇಷ್ಟಾಗ್ಲ ಕಣ್ಬೇರ ಬಿಟ್ಕೊಂಡು ಬಂದಿದೆಯಲ್ಲ ಅಂತಾನೆ ಆ ಕೃಷ್ಣನನ್ನು ನೋಡಿ ವ್ಯಾಸರು ವರ್ಣನೆ ಮಾಡ್ತಾರೆ. ವಿದುರನ ಮನೆಯ ಭೋಜನ ಎಷ್ಟು ಆಪ್ಯಾಯಮಾನವಾಗಿತ್ತು ಪರಮಾತ್ಮನಿಗೆ, ಎಷ್ಟು ಆನಂದವನ್ನು ಕೊಡ್ತು. ಶುಚೀನಿ ಗುಣವಂತಿ ಚ ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿ ಚ. ವ್ಯಾಸರು ಮಹಾಭಾರತದಲ್ಲಿ ಹಾಡ್ತಾರೆ. ಅತ್ಯಂತ ಶುದ್ಧವಾಗಿಯೂ ಮತ್ತು ಸಕಲ ಗುಣಗಳಿಂದಲೂ ಕೂಡಿತ್ತು ವಿದುರ ಕೊಟ್ಟ ಭೋಜನ ಅಂತಾರೆ. ಏನು ಶುದ್ಧಿ ಅವನ ಕೊಟ್ಟ ಭೋಜನಕ್ಕೆ. ಯಾರೋ ಮನೆಗೆ ಅತಿಥಿಗಳು ಬರ್ತಾರೆ, ಅವರಿಗೆ ನಾವು ಒಂದು ಔತಣವನ್ನು ಮಾಡ್ತೀವಿ. ಆದರೆ ಇನ್ನು ಮುಂದೆ ಇವರಿಂದ ನಮ್ಮ ಒಂದು ಉಪಕಾರ ಆಗಬೇಕು, ಇವತ್ತು ಒಳ್ಳೆ ಊಟ ಹಾಕೋಣ ಅಂತ ಹಾಕಿದ್ರೆ ಅದು ಅಶುಚಿಯಾದ ಭೋಜನ. ಪ್ರತ್ಯುಪಕಾರವನ್ನು ಬಯಸಿ ಒಬ್ಬರಿಗೆ ಊಟ ಹಾಕ್ತಾರ, ಅತಿಥಿಗೆ ಆ ರೀತಿಯಾಗಿ ನೋಡಿಕೊಳ್ತಾರ. ನಯ್ಯಿಡೈ ನಲ್ಲದೋರ್ ಸೋರು ಅಂತಾರೆ ಪೆರಿಯಾಯ್ವಾರ್. ಯಾವುದು ನಲ್ಲದೋರ್ ಸೋರು, ಒಳ್ಳೆಯ ಔತಣ ಯಾವುದು? ಊಟ
ಊಟವಿಟ್ಟವನಿಂದ ಯಾವ ಪ್ರತ್ಯುಪಕಾರವನ್ನು ಬಯಸದೆ ಮನೆಗೆ ಬಂದಿರುವ ಅತಿಥಿ ಪರಮಾತ್ಮನಾಗಿದ್ದಾನೆ ಅಂತ ಹೇಳಿ ಅವನಿಗೆ ಆತಿಥ್ಯವನ್ನು ಮಾಡಿ ಅವನನ್ನು ಆರಾಧಿಸಿ ಅವನಿಗೆ ತೃಪ್ತಿಯಾಗುವಂತೆ ಕೈಂಕರ್ಯ ರೂಪವಾಗಿ ಅವನಿಗೆ ಔತಣ ಮಾಡುವುದು ಶುಚಿಯಾದ ಭೋಜನ, ಗುಣದಿಂದ ಕೂಡಿದ ಭೋಜನ. ಏನು ಗುಣ? ವಿದುರನ ಪ್ರೇಮವೇ ಆ ಭೋಜನ ರೂಪದಲ್ಲಿ ಇತ್ತಲ್ಲವ. ಶುಚಿಯಾದದ್ದು. ಯಾವಾಗ ಭೋಜನ ಅಶುಚಿಯಾಗಿಬಿಡುತ್ತೆ? ಪ್ರತ್ಯುಪಕಾರ. ಅವನಿಂದ ಏನೋ ಒಂದು ಕೆಲಸ ಆಗಬೇಕು, ಈಗ ಡಿನ್ನರ್ಗೆ ಕರೆಯೋಣ ಅಂದರೆ ಆ ಊಟ ಮಾಡಲೇಬಾರ್ದು. ಆ ರೀತಿಯಾಗಿ ಬಂದವನಿಂದ ಯಾವ ಪ್ರತ್ಯುಪಕಾರವನ್ನು ಅಪೇಕ್ಷಿಸದೆ ಅವನಿಗೆ ಆತಿಥ್ಯ ಮಾಡಿ ಅವನಿಗೆ ಔತಣ ಕೊಡಬೇಕಲ್ವ, ಅದನ್ನು ಮಾಡಿದವನು ವಿದುರ. ಕೃಷ್ಣ ತನ್ನ ಮನೆಗೆ ಬಂದ ಅಂತ ಎಷ್ಟು ಆನಂದ ಪಡ್ತಾನೆ, ಹುಚ್ಚಾಗಿ ಕುಣಿತಾನೆ, ಎಲ್ಲವನ್ನು ಸಮರ್ಪಣೆ ಮಾಡ್ತಾನೆ. ಕೃಷ್ಣನಿಗೆ ಆ ಭೋಜನವನ್ನು ನೀಡುವುದು, ತನ್ನ ಮನೆಯಲ್ಲಿ ಕೃಷ್ಣ ಇರುವುದೇ ಅತ್ಯಂತ ದೊಡ್ಡ ಪರಮ ಭಾಗ್ಯ ತನಗೆ ಎಂದು ಭಾವಿಸಿದನಲ್ಲವ. ಎಲ್ಲವನ್ನ ಕೃಷ್ಣಾರ್ಪಣ ಮಾಡಿದ ನಿಸ್ವಾರ್ಥದ ನಿಷ್ಕಳಂಕವಾದ ಪ್ರೇಮಾದರದ ಭೋಜನ, ವಿದುರ ಇಟ್ಟ ಭೋಜನ. ಶುಚೀನಿ ಗುಣವಂತಿ ಚ. ವ್ಯಾಸರು ವರ್ಣನೆ ಮಾಡಿದ್ರು ಮಹಾಭಾರತದಲ್ಲಿ ಈ ರೀತಿ ಆ ಭೋಜನ ಕೃಷ್ಣನಿಗೆ ಎಷ್ಟೊಂದು ಪ್ರಿಯವಲ್ಲವ. ಆ ರೀತಿಯಾಗಿ ಆ ಭಕ್ತನಾದ ವಿದುರ ಕೊಟ್ಟ ಶುಚಿಯಾದ ಪರಮ ಗುಣಲಕ್ಷಣಗಳಿಂದ ಕೂಡಿದ ಭೋಜನದಿಂದ ಆನಂದ ಏರ್ಪಟ್ಟು ಆ ಆನಂದ ಕಣ್ಣುಗಳಿಗೆ ಸುಸ್ತಾ ಇದೆ. ಪುಂಡರೀಕಾಕ್ಷ ಎಂಬುದಾಗಿ ಆ ಆನಂದವನ್ನು ನೋಡಿ ಇನ್ನಷ್ಟು ಹೊಟ್ಟೆ ಉರಿತಿದೆ, ಇಷ್ಟೆಲ್ಲ ಕಣ್ಬಿಟ್ಕೊಂಡು ಬಂದಿದೆಯಾ ಅಂತ ಅದನ್ನು ಬೇರೆ ಬೈತಾರೆ. ಬೈಯುವಾಗಲೂ ನೇತ್ರ ಸೌಂದರ್ಯ ಬಿಡೋದಿಲ್ಲ, ಅದನ್ನು ಹೇಳೇ ಬೈಬೇಕು. ಅಂಥ ಸುಂದರವಾದ ಕಣ್ಣುಗಳು ಪರಮಾತ್ಮನದು. ಹಾಗೆ ಕೇಳಿದಾಗ ಕೃಷ್ಣ ಹೇಳ್ತಾನೆ, ದುರ್ಯೋಧನ ನಿನಗೆ ರಾಜನೀತಿ ತಿಳಿದಿದೆಯಾ? ರಾಜನೀತಿನ ಎಲ್ಲ ರಾಜನೀತಿಯನ್ನು ಪೂರ್ಣವಾಗಿ ವ್ಯಾಸಂಗ ಮಾಡಿ ಕುಡಿದು ಕರೆದು ಬಿಟ್ಟಿದ್ದೇನೆ ನಾನು ಅಂತ. ನಿನಗೊಂದು ಗೊತ್ತಾ ರಾಜನೀತಿ ಏನು? ಶತ್ರುವಿನ ಮನೆಯಲ್ಲಿ ಊಟವನ್ನು ಮಾಡಬಾರ್ದು, ಶತ್ರುವಿಗೆ ಊಟವನ್ನು ಕೊಡಬಾರ್ದು. ಶತ್ರುವಿನ ಮನೆಯಲ್ಲಿ ಯಾಕೆ ಊಟ ಮಾಡಬಾರ್ದು ಅಂದರೆ ಅವನೇನಾದರೂ ವಿಷಪ್ರಾಶನ ಅದು ಇದು ಏನು ಬೇಕಾದರೂ ಮಾಡ್ತಾನೆ. ಆದ್ದರಿಂದ ಶತ್ರುವಿನ ಮನೆಯಲ್ಲಿ ಭೋಜನ ಮಾಡಬಾರ್ದು, ಅದು ಸರಿ. ಶತ್ರುವಿಗೆ ಯಾಕೆ ಭೋಜನ ಕೊಡಬಾರ್ದು, ಯಾಕೆ ಊಟ ಹಾಕಬಾರ್ದು ಅಂದರು. ಅವನು ಮಹಾದುಷ್ಟ, ಅವನು ಎಲ್ಲೋ ಹೋಗಿ ಏನೋ ಮಾಡಿ ಯಾರೋ ಅವನನ್ನು ಕೊಂದುಬಿಡ್ತಾರೆ. ಆಗ ಅವನಿಗೆ ಊಟ ಬಿಟ್ಟು ಇವನು ಕೊಂದ ಅಂತ ಇವನ ಮೇಲೆ ಅಪಮಾನ ಬಂದ್ಬಿಡುತ್ತೆ. ಆದ್ದರಿಂದ ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜ್ಯೇತೆ. ಇದು ರಾಜನೀತಿ. ಶತ್ರುವಿನ ಮನೆಯಲ್ಲಿ ಭೋಜನವನ್ನು ಸ್ವೀಕಾರ ಮಾಡಬಾರದು, ಶತ್ರುವಿಗೆ ಭೋಜನವನ್ನು ನೀಡಬಾರದು ಎಂಬುದು ನೀತಿ. ಈ ನೀತಿ ನಿನಗೆ ತಿಳಿಯದ ದುರ್ಯೋಧನ ಅಂದ. ತಿಳಿದಿದೆ, ನನಗೆಲ್ಲ ಚೆನ್ನಾಗಿ ಗೊತ್ತು, ಆದರೆ ನಾನೇನು ನಿನ್ನ ಶತ್ರು ಅಲ್ವಲ್ಲ ಅಂದ ದುರ್ಯೋಧನ. ನೀನು ಹೇಳುವ ಮಾತು ನನಗೆ ತಿಳಿದಿದೆ, ಆದರೆ ನನ್ನ ಮನೆಯಲ್ಲಿ ಊಟ ಮಾಡಬಾರ್ದು ಅಂತ ಹೇಳೋಕ್ಕೆ ನಾನೇನು ನಿನ್ನ ಶತ್ರು ಅಲ್ಲವಲ್ಲ ಅಂತಾನೆ ಆ ದುರ್ಯೋಧನ. ಕೃಷ್ಣ ಹೇಳ್ತಾನೆ, ಅಯ್ಯ ನೀ ನನ್ನ ದೇಹಕ್ಕೆ ಶತ್ರು ಆಗಿದ್ರೆ ಪರವಾಗಿಲ್ಲ, ನನ್ನ ಪ್ರಾಣಕ್ಕೆ ಶತ್ರು ಆಗಿದೆಯಲ್ಲಯ್ಯ ನೀನು ಅಂದ. ಏನು? ಪಾಂಡವಾನಾಂ ವಿಷಸೇ ರಾಜನ್ನೇ ಮಮ ಪ್ರಾಣಾಹಿ ಪಾಂಡವಾ. ಎಂಥ ಮಾತು ಹೇಳ್ತಾನೆ ಕೃಷ್ಣ. ನೀನು ಪಾಂಡವರ ಶತ್ರು, ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದೀಯಾ, ವೈರವುಳ್ಳವನಾಗಿದ್ದೀಯಾ. ಆದ್ದರಿಂದ ಪಾಂಡವರು ನನ್ನ ಪ್ರಾಣಗಳು, ನನ್ನ ಪಂಚಪ್ರಾಣಗಳೇ. ಹೊರಗಡೆ ನಡೆದಾಡುವ 5 ಜನ ಪಾಂಡವರು. ಮಮ ಪ್ರಾಣಾಹಿ ಪಾಂಡವಾ. ನನ್ನ ಪ್ರಾಣಕ್ಕೆ ನೀನು ಕೈ ಇಟ್ಟ ಮೇಲೆ ನೀ ನನ್ನ ಶತ್ರುವಲ್ಲವ, ನಿನ್ನ ಮನೆಯ ಅನ್ನವನ್ನು ಹೇಗೆ ಉಣ್ಣಲಿ? ದುರ್ಯೋಧನನನ್ನು ಪಾಂಡವರಿಗೆ ಶತ್ರುವಾದದ್ದರಿಂದ ತನಗೂ ಶತ್ರುವಾಗಿ ಕೃಷ್ಣ ಭಾವಿಸಿದ. ಕೃಷ್ಣನಿಗೆ ನೇರಾಗಿ ದುರ್ಯೋಧನನ ಬಳಿಯಲ್ಲಿ ಶತ್ರುತ್ವ ಇಲ್ಲ, ಆದರೆ ಪ್ರಾಣ ಸಮಾನರಾದ ಪಾಂಡವರಿಗೆ ಶತ್ರುವಾದ್ದರಿಂದ ನೀ ನನಗೂ ಶತ್ರು ಅಂತ. ಪಾಂಡವಾನಾಂ ದ್ವಿಷಸೇ ರಾಜನ್ನೇ ಮಮ ಪ್ರಾಣಾಹಿ ಪಾಂಡವಾ. ಇದು ಪರಮಾತ್ಮನಿಗೆ ಪ್ರಿಯರಾದವರ ಶತ್ರುಗಳು ಪರಮಾತ್ಮನಿಗೂ ಶತ್ರುಗಳು ಎಂಬುದನ್ನು
ಕೃಷ್ಣ ತೋರಿದ. ಹಾಗೆಯೇ ಅಂಗದ ಶ್ರೀರಾಮಾಯಣದಲ್ಲಿ ಅಂಗದ ವಿಭೀಷಣ ಬಂದಾಗ ಶತ್ರೋ ಸಂಕಾಶ ಪ್ರಾಪ್ತ ಸರ್ವಥಾ ಶಂಖ್ಯಯೇ ವಹಿ ಎಂಬುದಾಗಿ ಹೇಳ್ತಾರೆ. ವಿಭೀಷಣ ಬಂದಾಗ ಶರಣಾಗತಿ ಮಾಡಿ ಶತ್ರುಪಕ್ಷದಿಂದ ಬಂದವನು ಸಂದೇಹಕ್ಕೆ ಆಸ್ಪದನಾದವನು ಎಂಬುದಾಗಿ ಹೇಳ್ತಾರೆ. ರಾಮನಿಗೂ ರಾವಣನಿಗೂ ಶತ್ರುತ್ವ ಇರ್ಬೋದು, ಅಂಗದನಿಗೇನಿಲ್ವಲ್ಲ. ಇನ್ನೂ ಹಾಗೆ ನೋಡಿದ್ರೆ ಅಂಗದನ ತಂದೆಯಾದ ವಾಲಿ ರಾವಣನಿಗೆ ಆಪ್ತ ಮಿತ್ರ. ವಾಲಿಯು ರಾವಣನು ಆತ್ಮೀಯರಾದ ಮಿತ್ರರಂತೆ. ಎಂಥ ಮಿತ್ರರು ಅಂದರೆ ಅಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನಿನ್ನ ವಸ್ತುವಲ್ಲ ನನ್ನ ವಸ್ತು, ನನ್ನ ರಾಜ್ಯ ನಿನ್ನದು, ನಿನ್ನ ರಾಜ್ಯ ನನ್ನದು, ನನಗೆ ಬೇಕಾದ್ದಲ್ಲ ನಿನಗೆ ಬೇಕಾದ್ದು, ನಿನ್ನ ಬೇಕಾದ್ದಲ್ಲ ನನ್ನದು, ನಿನ್ನ ಗೆಳೆಯರಲ್ಲ ನನ್ನ ಗೆಳೆಯರು, ನನ್ನ ಗೆಳೆಯರಲ್ಲ ನಿನ್ನ ಗೆಳೆಯರು, ನಿನ್ನ ಶತ್ರುವಲ್ಲ ನನಗೂ ಶತ್ರು, ನನ್ನ ಶತ್ರು ನಿನಗೆ ಶತ್ರು, ನಿನ್ನ ಪತ್ನಿ ನನ್ನ ಪತ್ನಿ, ನನ್ನ ಪತ್ನಿ ನಿನ್ನ ಪತ್ನಿ. ಇಂಥ ಮಿತ್ರತ್ವವಂತೆ ವಾಲಿ ರಾವಣರ ಮಧ್ಯದಲ್ಲಿ. ಏನಾದರೂ ಒಬ್ರದೊಬ್ಬರು ಆಗ್ಬೋದು, ಪತ್ನಿಯರು ಒಬ್ರದೊಬ್ಬರು ಆಗ್ತಾರೆ. ಇದು ಎಂಥ ಮೈತ್ರಿ ಅಂತಾರೆ. ಆ ರೀತಿ ವಾಲಿಯು ರಾವಣನು ಪರಮ ಮಿತ್ರರು. ವಾಲಿಪುತ್ರನಾದ ಅಂಗದನಿಗೆ ರಾವಣನು ಮಿತ್ರನಾಗಬೇಕು, ರಾವಣನನ್ನು ಮಿತ್ರ ಅಂತ ಕರಿಬೇಕು ಅಂಗದ. ಆದರೆ ಬಂದ ವಿಭೀಷಣನನ್ನು ಅಂಗದ ಏನು ಕರೀತಾನೆ? ಶತ್ರು ಸಂಕಾಶಾತ್ ಸಂಪ್ರಾಪ್ತ, ಶತ್ರುಪಕ್ಷದಿಂದ ಬಂದ ವಿಭೀಷಣ. ಯಾಕೆ ಅಂದರು, ರಾಮನಿಗೆ ಶತ್ರುವಾದ್ರಿಂದ ನನಗೂ ಶತ್ರು ಅಂತಾನೆ ಅಂಗದ. ಕಾರಣ ನಾನೀಗ ರಾಮನ ಪಕ್ಷದಲ್ಲಿದ್ದೀನಿ, ರಾಮನಿಗೆ ಯಾರ್ಯಾರು ಶತ್ರುವೋ ಅವರು ನನಗೂ ಶತ್ರುವು ಅಂದ. ಹೀಗೆ ಪರಮಾತ್ಮನ ಶತ್ರುಗಳು ಭಾಗವತರಿಗೆ ಶತ್ರುಗಳು, ಭಾಗವತರ ಶತ್ರುಗಳು ಭಗವಂತನಿಗೆ ಶತ್ರುಗಳು. ಇದು ಎರಡೂ ಕಂಸನಿಗೆ ಉಂಟು. ಇಂತಹ ದುಷ್ಟನಾದಂತಹ ಆ ಕಂಸ ಈ ಗೊಲ್ಲರಿಗೆ ಪರಮಶತ್ರು. ಅಂತಹವನ ಬಲ ಅಳಿಯುವಂತಹ ಬಾಹುಬಲ ಪರಾಕ್ರಮವನ್ನು ಉಳ್ಳವರು ಈ ಮನೆಯ ಗೊಲ್ಲರು. ಇಲ್ಲಿ ಈ ಗೊಲ್ಲನಿದಾನಲ್ಲ, ಇವನು ಶತ್ತಾರ್ ತಿರಲ್ ಅಳಿಯ ಎಂಬುದಕ್ಕೆ ವಿಶೇಷ ವ್ಯಾಖ್ಯಾನ ಮಾಡ್ತಾರೆ. ಆ ಕಂಸ ಈ ಕೃಷ್ಣನನ್ನು ವಧೆ ಮಾಡುವುದಕ್ಕೋ ಕೊಲ್ಲುವುದಕ್ಕೋ ಏನೋ ಒಂದು 100 ಕಳಿಸ್ದ. ಪೂತನ, ಶಕಟಾಸುರ, ಅಘಾಸುರ, ಕೇಶಿ, ತೃಣಾವರ್ತ, ಅವನು ಇವನು ಲೊಟ್ಟೆಲಸ್ಕು ಒಂದು 100 ಕಳಿಸ್ದ. ಅವನೇ ಯಾಕೆ ಬರಲಿಲ್ಲ ಅಂತ ಕೇಳಿದ್ರು. ಕಂಸ ಯಾಕೆ ಭಾವಿಸ್ಕೊಂಡಿದ್ದಾನೆ? ಆ ಸ್ಮಶಾನದ ಬೂದಿ ಬಳ್ಕೊಂಡಿರೋ ರುದ್ರ, 3 ಹೊತ್ತು ವೇದ ಬಡ್ಕೊಳ್ಳೋ ಆ ಬ್ರಹ್ಮ, ಸೋಂಬೇರಿ ಹಾಗೆ ಹಾವಿನ ಮೇಲೆ ಮಲಗಿರೋ ವಿಷ್ಣು, ಇವರೆಲ್ಲ ನನಗೆ ಸಮಾನವ ಎಂಬುದಾಗಿ ಕಂಸ ಹೇಳ್ತಾನಂತೆ. ತ್ರಿಮೂರ್ತಿಗಳನ್ನೇ ಕಸದಂತೆ ಭಾವಿಸಿದವನು ಕಂಸ. ಇಂಥ ಕಂಸ ತಾನೇ ನೇರಾಗಿ ಗೋಕುಲಕ್ಕೆ ಬಂದು ಯುದ್ಧ ಮಾಡಿಯೋ ಇನ್ನೇನಾದರೂ ಮಾಡಿಯೋ ಕೃಷ್ಣನನ್ನು ವಧೆ ಮಾಡಬೇಕಲ್ಲವ. ಹಾಗೆ ಮಾಡದೆ ಈ ಪೂತನ, ಶಕಟಾಸುರ, ಅಘಾವರ್ತ, ತೃಣಾವರ್ತ ಇವರನ್ನೆಲ್ಲ ಯಾತಕ್ಕೆ ಕಳಿಸ್ದ ಅಂದರೆ ಕಂಸ ಈ ಗೊಲ್ಲರನ್ನು ಕಂಡರೆ ಭಯವಂತೆ. ಆದ್ದರಿಂದ ತಾನು ನೇರಾಗಿ ಬಾರದೆ ಇದು ಯಾರ್ಯಾರನ್ನೋ ಕಳಿಸ್ತಾ ಇದ್ದಾನೆ ಕಂಸ. ಆ ಗೋಕುಲರಿಗೆ, ಗೋಕುಲದಲ್ಲಿ ಇರುವವರಿಗೆ ಅಂಜಿ ಅಂತಹ ಬಲವನ್ನು ಪರಾಕ್ರಮವನ್ನು ಉಳ್ಳವರು ಈ ಗೋಕುಲದಲ್ಲಿ ಇರ್ತಕ್ಕಂತಹ ಗೊಲ್ಲರು. ಆ ರೀತಿ ಆ ಕ್ಷತ್ರಿಯ ಜಾತಿಗೆ ಇರಬೇಕಾದಂತಹ ಬಲ ಪರಾಕ್ರಮಗಳನ್ನು ವೈಶ್ಯವರ್ಣದವರಾಗಿಯೇ ಇವರು ಉಳ್ಳವರಾಗಿದ್ದರು. ಇದಕ್ಕೆ ಕಾರಣ ಕಂಸ ಕೃಷ್ಣನಿಗೆ ಏನು ಮಾಡಿಬಿಡ್ತಾನೋ ಎಂಬ ಅಂಜಿಕೆ. ಕೃಷ್ಣನನ್ನು ಒಂದು ಕೂದಲು ಕೊಂಕದಂತೆ ಕಾಪಾಡಬೇಕು ಎಂಬ ಕೃಷ್ಣನ ಮೇಲಿನ ಪ್ರೇಮ. ಆದ್ದರಿಂದ ಶಕ್ತಾರ್ತಿರಲಳಿಯ ಸಂದೃಶರಚ್ಚಯ್ಯಂ ಎಂಬುದಾಗಿ ಆಂಡಾಳ್ ಆ ಗೊಲ್ಲನ ಪರಾಕ್ರಮವನ್ನು ವರ್ಣನೆ ಮಾಡ್ತಾಳೆ. ಇದಕ್ಕೆ ಮೇಲೆ ಒಂದು ಪ್ರಶ್ನೆ. ಇವರು ವೈಶ್ಯವರ್ಣವನ್ನು ಸೇರಿದವರು. ಇವರಿಗೆ ಕೃಷಿ, ಗೋರಕ್ಷ, ವಾಣಿಜ್ಯ ಇದೇ ಇವರು ಮಾಡಬೇಕಾದ ಕೆಲಸ. ಆದರೆ ಈ ಗೊಲ್ಲರು ಯುದ್ಧ ಮಾಡ್ತಾರೆ ಅಂದರೆ ಅದು ಕ್ಷತ್ರಿಯ ವರ್ಣ ಧರ್ಮವಲ್ಲವ. ಇನ್ನೊಂದು ವರ್ಣದವರ ಧರ್ಮವನ್ನು ಇವನ ಅನುಷ್ಠಾನ ಮಾಡುವುದು ತಪ್ಪಲ್ಲವ.
ಕೃಷ್ಣ ಏನು ಹೇಳ್ದ? ಆಯಾಯ ವರ್ಣದವರು ಆಯಾಯ ವರ್ಣಧರ್ಮವನ್ನು ಪಾಲಿಸಬೇಕು ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಇದು ಯುದ್ಧ ಮಾಡೋದು ಇವ್ರ ಧರ್ಮ ಅಲ್ಲ. ಯುದ್ಧ ಯಾರು ಮಾಡಬೇಕು? ಕ್ಷತ್ರಿಯನಾದವನು ಮಾಡಬೇಕು. ಕ್ಷತ್ರಿಯ ಮಾಡುವ ಕಾರ್ಯವನ್ನು ವೈಶ್ಯನಾದಂತಹ ಈ ಗೊಲ್ಲ ಮಾಡಿದ್ದರಿಂದ ಇವನಿಗೆ ಅಪರಾಧ ಬರಲಿಲ್ವಾ? ಇವನಿಗೆ ದೋಷ ಏರ್ಪಡಲಿಲ್ಲವಾ? ವರ್ಣಧರ್ಮವನ್ನು ಮೀರಿದ ದೋಷ ಈ ಮನೆಯ ಗೊಲ್ಲನಿಗೆ ಬರಲಿಲ್ವಾ? ಆಂಡಾಳು ಹೇಳ್ತಾಳೆ, ಕುತ್ತಮೊನ್ನಿಲ್ಲದ ಕೋವಲರ್ ಕುತ್ತಂ ದೋಷವು ಒಂದ್ರಿಲ್ಲದ ಲೇಷವೂ ಇಲ್ಲದಂತಹ ಕೋವಲರ್ ಗೋಪಾಲಕರು, ದೋಷದ ಲೇಷವೂ ಇಲ್ಲದ ಗೋಪಾಲಕರಂತೆ ಈ ಮನೆಯವರು. ಈ ಗೊಲ್ಲರು ದೋಷದ ಲೇಷವೂ ಇಲ್ಲ ಅಂದುಬಿಟ್ರು. ಏನು? ಯುದ್ಧ ಮಾಡುವುದರಿಂದ ವರ್ಣಾಶ್ರಮ ಧರ್ಮವನ್ನು ಮೀರಿದ ಅಪರಾಧ ದೋಷ ಈ ಮನೆಯ ಗೊಲ್ಲನಿಗೆ ಇರಬೇಕಲ್ವಾ ಅಂದರೆ ಅದಿಲ್ಲ ಅಂದ್ಲು ಆಂಡ. ಇಲ್ಲಿ ಸುಮ್ಮನೆ ಕುತ್ತಂ ದೋಷ ಅಂತ ಹೇಳಿದೆ. ವ್ಯಾಖ್ಯಾನ ಕೇಳ್ತಾರೆ, ಆ ದೋಷ ಯಾವುದು ಅಂದರೆ ವರ್ಣಾಶ್ರಮ ಧರ್ಮದ ಅನುಷ್ಠಾನವನ್ನು ಮೀರಿದ ದೋಷ, ಅನ್ಯವರ್ಣದ ಅನುಷ್ಠಾನವನ್ನು ಮಾಡಿದ ದೋಷ. ಅದು ಬರಬೇಕಲ್ವಾ ಅಂದರೆ ಕುತ್ತವನ್ನಿಲ್ಲದ ದೋಷದ ಲೇಷವೂ ಇಲ್ಲದೆ ಇರ್ತಕ್ಕಂಥ ಕೋವಲರ್ ಗೋಪಾಲಕರು ಎಂಬುದಾಗಿ ಹೇಳ್ತಾಳೆ ಇಲ್ಲಿ. ಅದು ಹೇಗೆ? ಇವ್ರಿಗೆ ದೋಷ ಬರಲಿಲ್ವಾ? ಮಾಡಿದ್ದು ತಪ್ಪು ತಾನೆ, ವರ್ಣಧರ್ಮವನ್ನು ಮೀರಿದ್ರಲ್ವಾ, ಅದು ತಪ್ಪಲ್ಲವಾ ಎಂದರೆ ಅಲ್ಲಿ ವ್ಯಾಖ್ಯಾತ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಹೇಗೆ ಈ ಮನೆಯ ಗೋಪಾಲಕರಿಗೆ ದೋಷ ಇಲ್ಲ ಎಂಬುದನ್ನು ಹೇಳ್ತಾರೆ ಎಂದರೆ, ಧರ್ಮಕ್ಕೆ ಆಪತ್ತು ಬಂದಾಗ ಯಾರು ಬೇಕಾದರೂ ಶಸ್ತ್ರವನ್ನು ಧಾರಣೆ ಮಾಡಬಹುದು. ಧರ್ಮಕ್ಕೆ ಅಂದರೆ ಒಳ್ಳೆಯ ಸದಾಚಾರಕ್ಕೆ, ಧರ್ಮಕ್ಕೆ ಆಪತ್ತು ಏನಾದರೂ ಬಂದುಬಿಟ್ಟಾಗ ಯಾರು ಬೇಕಾದರೂ ಕೂಡ ಆ ಆಯುಧಗಳನ್ನು ಧರಿಸಿ ಯುದ್ಧವನ್ನು ಮಾಡಿ ಧರ್ಮ ರಕ್ಷಣೆಯನ್ನು ಮಾಡಬಹುದು. ಶಸ್ತ್ರಂ ದ್ವಿಜಾತಿಭಿರ್ಧಾರ್ಯಂ ಧರ್ಮ ಯತ್ರ ಉಪರುಧ್ಯತೆ. ಬ್ರಾಹ್ಮಣ ಬೇಕಾದರೂ ಕೂಡ ಶಸ್ತ್ರವನ್ನು ಹಿಡಿದು ಯುದ್ಧವನ್ನು ಮಾಡಬಹುದು. ಯಾವಾಗ? ಧರ್ಮಕ್ಕೆ ಲೋಪ ಬಂದಾಗ. ಯಾರೋ ಗೋವಧೆ ಮಾಡ್ತಾ ಇರ್ತಾರೆ, ಆಗ ಬ್ರಾಹ್ಮಣ ಅಯ್ಯೋ ನಾ ಬ್ರಾಹ್ಮಣ ಶಸ್ತ್ರ ಹಿಡಿಬಾರ್ದು ಅಂತ ಹೋದರೆ ಅವನಿಗೆ ಪಾಪ ಬರುತ್ತದೆ. ಅವನು ಶಸ್ತ್ರವನ್ನು ಹಿಡಿದು ಗೋವಧೆಯನ್ನು ತಪ್ಪಿಸಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕು. ಧರ್ಮ ರಕ್ಷಣೆಗಾಗಿ ಯಾವ ವರ್ಣದವರು ಬೇಕಾದರೂ ಯುದ್ಧ ಮಾಡಬಹುದು, ಅಸ್ತ್ರಶಸ್ತ್ರವನ್ನು ಧರಿಸಬಹುದು. ಆದ್ದರಿಂದ ಈಗ ಧರ್ಮ ಯಾವುದು? ಕೃಷ್ಣಂ ಧರ್ಮಂ ಸನಾತನಂ. ಸಾಕ್ಷಾತ್ ಧರ್ಮರೂಪಿಯಾಗಿರುವವನು ಕೃಷ್ಣ ಪರಮಾತ್ಮ. ಅವನಿಗೆ ಆಪತ್ತು ಬರೋದ್ರಿಂದ ಈ ಗೊಲ್ಲರು ಹೋರಾಡ್ತಾರೆ, ಯುದ್ಧ ಮಾಡ್ತಾರೆ ಅಂದಮೇಲೆ ಇವರಿಗೆ ದೋಷವಿಲ್ಲ. ಕುತ್ತಂ ಒಂದಿಲ್ಲದ ಕೋವಲರ್ ಎಂಬುದಾಗಿ ಆಂಡಾಳ್ ಆ ಧರ್ಮಶಾಸ್ತ್ರದ ವಿಚಾರಗಳೆಲ್ಲವನ್ನ ಆಂಡಾಳ್ ಇಲ್ಲಿ ನಿರೂಪಣೆ ಮಾಡ್ತಾರೆ. ಕೃಷ್ಣನೇ ಧರ್ಮ, ಆ ಕೃಷ್ಣನೆಂಬ ಧರ್ಮಕ್ಕೆ ಆಪತ್ತು ಏರ್ಪಟ್ಟದ್ದರಿಂದ ಈ ಮನೆಯ ಗೊಲ್ಲರು ಯುದ್ಧ ಮಾಡುತ್ತಾರಾದ್ದರಿಂದ ಅವರ ವರ್ಣಧರ್ಮದ ಅನುಷ್ಠಾನಕ್ಕೆ ಯಾವ ದೋಷವೂ ಬರಲಿಲ್ಲ. ಶಸ್ತ್ರಂ ದ್ವಿಜಾತಿಭಿರ್ಧಾರ್ಯಂ ಯತ್ರ ಧರ್ಮ ಉಪರುಧ್ಯತೆ ಎಂಬುದಾಗಿ ವಿಶೇಷ ಶಾಸ್ತ್ರ ಅದು. ಮಹಾಭಾರತ ಯುದ್ಧದಲ್ಲಿ ದ್ರೋಣರು ಬ್ರಾಹ್ಮಣರು, ಅವರು ಯುದ್ಧಕ್ಕೆ ಬರ್ತಾರೆ. 10 ದಿನ ಕೌರವರ ಸೇನೆಯ ಸೇನಾಧಿಪತಿಯಾಗಿ ಇದ್ದವರು ಭೀಷ್ಮರು. 5 ದಿನ ದ್ರೋಣರು ಸೇನಾಧಿಪತಿಯ ಪಟ್ಟಾಭಿಷೇಕ. ಅವರ ಎದುರಿಗೆ ನಿಂತಾಗ ಅರ್ಜುನ ಯೋಚನೆ ಮಾಡ್ತಾನೆ, ಹೇಗೆ ಅವರನ್ನು ಕೊಲ್ಲೋದು? ಗುರು ಬೇರೆ, ಬ್ರಾಹ್ಮಣರು ಬೇರೆ ಅಂತ. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಬ್ರಾಹ್ಮಣ್ಯವನ್ನು ಬಿಟ್ಟವನು, ವರ್ಣಧರ್ಮವನ್ನು ಮೀರಿದವನು ಏನು ನೋಡ್ತೀಯ ಹೊಡಿ ಅಂತಾನೆ. ಕಾರಣ ಏನು? ದ್ರೋಣರು ಯುದ್ಧ ಮಾಡಬೇಕಾದ ಅವಶ್ಯಕತೆ ಏನೂ ಇರಲಿಲ್ಲ, ಬೇಕಾದಷ್ಟು ವೀರರು ಇದ್ದರು. ಆದರೂ ಕೂಡ ದುರ್ಯೋಧನ ಕೊಟ್ಟಂತಹ ಆ ಹೊನ್ನಿನ ಆಸೆ, ದುರ್ಯೋಧನನ ಆ ಅರಮನೆಯ ವೈಭೋಗದಿಂದ ಮರುಳಾಗಿ ಅವನ ಕೊಟ್ಟಂತಹ ಹಣಕಾಸಿಗೆ, ಅವನ ಆ
ಅರ್ಥಕ್ಕೆ ಅವನು ಕೊಟ್ಟ ವಿತ್ತಕ್ಕೆ ದಾಸರಾಗಿ ದುರ್ಯೋಧನನಿಗೆ ಎದುರುತ್ತರ ಹೇಳಲಾರದೆ ಅಲ್ಲಿ ಸೇನಾಧಿಪತಿಯಾಗಿ ಬಂದು ನಿಂತು ಯುದ್ಧ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಯುದ್ಧ ವಿದ್ಯೆಯನ್ನು ಕಲಿಸ್ಬೇಕು, ಅವರೇ ಯುದ್ಧಕ್ಕೆ ಬರಬಾರ್ದು. ವಿಧಿ ಇಲ್ಲದೆ ಧರ್ಮಕ್ಕೆ ಆಪತ್ತು ಬಂದರೆ ಬರಬಹುದು. ಈಗ ದ್ರೋಣರ ಹೊರತಾಗಿಯೂ ಬೇಕಾದಷ್ಟು ಜನ ಇದ್ದಾರೆ, ಇವರೇ ಬರಬೇಕು ಅಂತ ಏನಿಲ್ಲ. ಆದರೆ ದುರ್ಯೋಧನ ನೀಡುವ ವೈಭವದ ಹಣಕಾಸಿನ ಆಸೆಗೆ ಬ್ರಾಹ್ಮಣ್ಯವನ್ನು ನಿರ್ಲಕ್ಷಿಸಿ ಯುದ್ಧಕ್ಕೆ ಬಂದಿದ್ದಾರೆ. ಏನು ನೋಡ್ತೀಯಾ, ಹೊಡಿ ಅಂತಾನೆ ಕೃಷ್ಣ. ಕಾರಣ ದ್ರೋಣರು ಅಲ್ಲಿ ಯುದ್ಧಕ್ಕೆ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾವ ಧರ್ಮಲೋಪವೂ ಅಲ್ಲಾಗಿರಲಿಲ್ಲ. ಅವರನ್ನು ಬಿಟ್ಟು ಬೇಕಾದಷ್ಟು ಜನ ಕ್ಷತ್ರಿಯ ವೀರರು ಇದ್ದರು. ಅವರನ್ನು ಬಿಡದೆ ಇವನು ಬಂದದ್ದು ದುರ್ಯೋಧನನ ಅರ್ಥಾತುರತೆಗೆ ವಶರಾಗಿ. ಆದ್ದರಿಂದ ಅದು ಅಧರ್ಮ. ಹಾಗಿಲ್ಲದೆ ಧರ್ಮಕ್ಕೆ ಲೋಪ ಬಂದಾಗ ಬ್ರಾಹ್ಮಣ ಯುದ್ಧವನ್ನು ಮಾಡಿದರೆ ಅದು ಅಪರಾಧವಲ್ಲ ಎಂಬುದಾಗಿ ಧರ್ಮಶಾಸ್ತ್ರ ಹೇಳ್ತಾ ಇರೋದರಿಂದ ಸಾಕ್ಷಾತ್ ಧರ್ಮವಾದ ಕೃಷ್ಣನಿಗೆ ಆಪತ್ತಿ ಏರ್ಪಟ್ಟು ಈ ಮನೆಯ ಗೊಲ್ಲರು ಶಸ್ತ್ರವನ್ನು ಹಿಡಿದರೆ ಅವರಿಗೆ ದೋಷವಿಲ್ಲ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋಪಿ ಸಹ. ಒಬ್ಬ ಒಂದು ಕಾಲದಲ್ಲಿ ದುರಾಚಾರಿಯಾಗಿರಬಹುದು. ದುರಾಚಾರ ಬೇರೆ, ಅನಾಚಾರ ಬೇರೆ. ಅನಾಚಾರ ಅಂದ್ರೇನು? ಏನನ್ನ ಶಾಸ್ತ್ರಗಳು ಮಾಡಬೇಕು ಅಂತ ಹೇಳ್ತಾ ಇದೆಯೋ ಅದನ್ನು ಬಿಟ್ಟು ಬಿಡುವುದು. ಮಾಡಲೇಬೇಕು ಅಂತ ಏನು ಹೇಳುತ್ತೆ ಅದನ್ನು ಬಿಡುವುದು ಅನಾಚಾರ. ಮಾಡಲೇಬಾರ್ದು ಅಂತ ಏನು ಹೇಳುತ್ತೋ ಅದನ್ನು ಮಾಡುವುದು ದುರಾಚಾರ. ಅಂದರೆ ಇಂತಿಂಥ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯೋ ಅಧ್ಯೇತವ್ಯ, ಇದನ್ನೆಲ್ಲ ವೇದ ಹೇಳುತ್ತೆ. ಇಂತಿಂಥವೆಲ್ಲ ಮಾಡಲೇಬೇಕು ಅಂತ, ಅದು ಒಂದನ್ನೂ ಮಾಡಲ್ಲ, ಅದು ದುರಾಚಾರ. ಅದೇ ರೀತಿಯಾಗಿ ಎಷ್ಟೆಷ್ಟು ಅನಾಚಾರ ಮಾಡು ಅಂತ ಹೇಳುತ್ತೆ. ಇಂಥ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡು ಅಂದರೆ ಅದನ್ನೆಲ್ಲ ಬಿಡೋದು ಅನಾಚಾರ. ಇದೆಲ್ಲ ಮಾಡಬೇಡ, ಮದಿರಾಪಾನ ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಮತ್ತೊಬ್ಬರ ಸೊತ್ತನ್ನು ಅಪಹಾರ ಮಾಡಬೇಡ, ಆಹಾರ ನಿಯಮವನ್ನು ಪಾಲಿಸು. ಇದೆಲ್ಲ ಮಾಡೋದೇ ಇಲ್ಲ. ಎಲ್ಲ ನೇರ ವಿಪರೀತವಾದ ಅನುಷ್ಠಾನಗಳಿದೆ, ಅದು ದುರಾಚಾರ. ಹೀಗೆ ಈ ಒಬ್ಬ ಅನಾಚಾರಿಯೂ ಆಗಿರ್ತಾನೆ, ದುರಾಚಾರಿಯೂ ಆಗಿರ್ತಾನೆ. ಮಾಡಬಾರದ್ದೆಲ್ಲ ಮಾಡ್ತಾ ಇರ್ತಾನೆ. ಮಾಡೋದನ್ನು ಬಿಟ್ಟರೂ ಪರವಾಗಿಲ್ಲ, ಮಾಡಬಾರದನ್ನು ಮಾಡಲೇಬಾರದು, ಅದು ಇದಕ್ಕಿಂತ ದೊಡ್ಡ ಅಪರಾಧ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅಪಿಚೇತ್ ಸುದುರಾಚಾರೋ. ಒಬ್ಬ ದುರಾಚಾರಿ ಇರ್ತಾನೆ, ಮಹಾ ದುರಾಚಾರಿ. ಏನೇನನ್ನು ಒಬ್ಬ ಮಾಡಬಾರ್ದೋ ಅಷ್ಟನ್ನೂ ಅವನು ಮಾಡಿದ್ದಾನೆ. ಅಂತಹ ದುರಾಚಾರಿಯಾದವನು ಯಾವುದೋ ಪರಮಾತ್ಮನ ಕೃಪೆಯಿಂದ, ಗುರುಗಳ ಅನುಗ್ರಹದಿಂದ ಸದ್ಬುದ್ಧಿ ಏರ್ಪಟ್ಟು ಪರಮಾತ್ಮನ ಕಡೆಗೆ ತಿರುಗಿ ಪರಮಾತ್ಮನನ್ನು ಭಜಿಸುವವನಾದರೆ, ಯಾವನೋ ಅತಿ ದುಷ್ಟ ಒಬ್ಬ, ಅವನು ಯಾವುದೋ ಯಾರೋ ಗುರುಗಳ ಕೃಪೆಯಿಂದಲೋ ಏನೋ ಸದ್ಬುದ್ಧಿ ಬಂದು ಅವನ ದುರಾಚಾರವೆಲ್ಲ ಬಿಟ್ಟು ದೇವಸ್ಥಾನದಲ್ಲಿ ಬಂದು ಪರಮಾತ್ಮನ ಸ್ತೋತ್ರಗಳನ್ನು ಹೇಳ್ತಾ ಪರಮಾತ್ಮನಿಗೆ ಕೈ ಮುಗಿದು ನಿಂತಿರ್ತಾನೆ. ಆಗಲ್ಲಿ ಬಂದವರು ಇವನ್ ಯೋಗ್ಯತೆ ಗೊತ್ತಿಲ್ವಾ, ಇವನು ಎಂತಾನು ಅಂತ ಈಗೇನೋ ಬಂದು ನಿಂತ್ಕೊಂಡು ಕೈ ಮುಗಿದು ಬಿಟ್ಟಿದ್ದಾನೆ ಅಂದರೆ ಹಾಗೆ ಹೇಳಿದವರಿಗೆ ಮಹಾರೌರವ ನರಕ. ಒಂದು ಕಾಲದಲ್ಲಿ ದುರಾಚಾರಿಯಾಗಿ ಇದ್ದು ಈಗ ನನ್ನನ್ನು ಭಜಿಸುವವನಾದರೆ ಅವನನ್ನು ಸಾಧು ಎಂಬುದಾಗಿಯೇ ಭಾವಿಸಬೇಕು, ಅನ್ಯಥಾ ಭಾವಿಸಬಾರದು. ಕೃಷ್ಣನ ಮಾತು ಗೀತೆಯಲ್ಲಿ. ಅವನ ಹಳೆ ಚರಿತ್ರ ಬೇಡ, ಈಗ ಅವನು ಸತ್ಪುರುಷನಾಗಿದ್ದಾನೋ ಇಲ್ವೋ. ಅಪಿಚೇತ್ಸು ದುರಾಚಾರೋ, ದುರಾಚಾರಿಯಾಗಿದ್ದರೂ ಕೂಡ ಈಗ ಭಜತೆ ಮಾಂ ಅನನ್ಯಭಾಕ್, ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸುತ್ತಾ ಇದ್ದರೆ ಅವನನ್ನು ಸಾಧು ಎಂಬುದಾಗಿಯೇ ಭಾವಿಸಬೇಕೇ ಹೊರತು ಅನ್ಯಥಾ ಭಾವಿಸಕೂಡದು. ಕೃಷ್ಣ ಪರಮಾತ್ಮನ ಆಜ್ಞೆ ಭಗವದ್ಗೀತೆಯಲ್ಲಿ. ಆದ್ದರಿಂದ ಪರಮಾತ್ಮನೇ
ಅವನಲ್ಲಿ ದೋಷವಿಲ್ಲ ಅಂದಮೇಲೆ ಇನ್ನು ಅವನಲ್ಲಿ ದೋಷವನ್ನು ಹೇಳುವುದಕ್ಕೆ ನಾವ್ಯಾರು? ದುರಾಚಾರೋಪಿ ಸರ್ವಾಶಿ ಕೃತಘ್ನೋ ನಾಸ್ತಿಕ ಪುರ ಸಮಾಶ್ರಯೇದಾದಿದೇವಂ ಶರಣಂ ಯದಿ ನಿರ್ದೋಷಂ ವಿದ್ಧಿತಂ ಜಂತಂ ಪ್ರಭಾವಾತ್ ಪರಮಾತ್ಮನಃ. ಸಾತ್ವತ ಸಂಹಿತೆ, ಆಗಮಶಾಸ್ತ್ರದಲ್ಲಿನ ಸಾತ್ವತ ಸಂಹಿತೆ ಇಲ್ಲಿ ಈ ಮಾತನ್ನು ಹೇಳುತ್ತೆ. ಒಬ್ಬ ದುರಾಚಾರಿಯಾಗಿ ಇರಬಹುದು, ಸರ್ವಾಶಿ ಕಂಡದ್ದನ್ನೆಲ್ಲ ತಿನ್ನುವವನಾಗಿರಬಹುದು. ಸಿಕ್ಕಿದ್ದನ್ನೆಲ್ಲ ತಿನ್ನುವುದು ಮಹಾ ಅಪರಾಧ. ನಮ್ಮ ವರ್ಣದ ಧರ್ಮಕ್ಕೆ ಏನು ತಿನ್ಬೋದು ಅಂತ ಹೇಳಿದೆಯೋ ಅದನ್ನು ಮಾತ್ರ ತಿನ್ನಬೇಕು. ಎರಡೂ ರಸ್ತೆಯ ಪಾರ್ಶ್ವಗಳಲ್ಲಿ ಏನೇನಿದೆ ಅದನ್ನು ತಿನ್ನೋದೇ ನಮಗೆ ಬಹಳ ಭೋಗ್ಯ. ಅದೆಲ್ಲ ಪಾಪದಲ್ಲಿ ಸೇರಿದೆ ಅಂದ್ಬಿಟ್ಟು ಏನು ತಿನ್ನಬಾರ್ದು ಅಂತ ಹೇಳಿದ್ಯೋ ಅದನ್ನೆಲ್ಲ ತಿನ್ನೋದು ಮಹಾ ಪಾಪ ಅಂತ ಹೇಳಿದೆ. ಇರೋ ಪಾಪನ ಕಳ್ಕೊಂಡ್ರೆ ಸಾಕಾಗಿದೆ, ಕಂಡದ್ದನ್ನೆಲ್ಲ ತಿಂದು ಇನ್ನಷ್ಟು ಪಾಪ ಸಂಪಾದನೆ ಮಾಡ್ಕೊಳ್ಳೋದ? ಸರ್ವಾಶಿ ಅದು ಪಾಪ ಅಂತ ಹೇಳಿದೆ. ಸರ್ವವನ್ನು ಆಶಿ ತಿನ್ನುವವನು. ದುರಾಚಾರೋ ಅಪಿ ಸರ್ವಾಶಿ ಕೃತಘ್ನ, ಮಾಡಿದ ಉಪಕಾರವನ್ನು ಮರೆತು ಬಿಟ್ಟು ಉಪಕಾರ ಮಾಡಿರುವವನನ್ನೇ ಕೊಲ್ಲುವವನು. ನಾಸ್ತಿಕ, ಪರಮಾತ್ಮನನ್ನು ಶಾಸ್ತ್ರಗಳನ್ನು ನಂಬದವನು. ಆ ರೀತಿಯಾಗಿ ಎಲ್ಲ ವಿಧದಲ್ಲಿಯೂ ಕೂಡ ಪರಮದುಷ್ಟನಾಗಿ ಇರುವವನು ಒಬ್ಬನು. ಯದಿ ಯಾವುದೋ ಒಂದು ಪರಮಾತ್ಮನ ಅನುಗ್ರಹದಿಂದ ಆದಿದೇವಂ ಸಮಾಶ್ರಯೇತ್, ಪರಮಾತ್ಮನನ್ನು ಆಶ್ರಯಣ ಮಾಡಿಬಿಟ್ಟರೆ, ಪರಮಾತ್ಮನಲ್ಲಿ ಶರಣಾಗತಿ ಮಾಡಿಬಿಟ್ಟರೆ, ನಿರ್ದೋಷಂ ವಿದ್ಧಿತಂ ಜಂತಂ, ಅವನಲ್ಲಿ ಯಾವ ದೋಷವೂ ಇಲ್ಲ, ಅವನು ನಿರ್ದುಷ್ಟನಾದವನು ಎಂಬುದಾಗಿಯೇ ಭಾವಿಸಬೇಕು. ಕಾರಣ ಪರಮಾತ್ಮನ ಪ್ರಭಾವದಿಂದ ಅವನು ದೋಷಗಳು ಇಲ್ಲದವನಾಗಿ ಆಗ್ತಾನೆ. ಇಷ್ಟೆಲ್ಲ ದೋಷ ಅವನಲ್ಲಿದೆ, ಆದರೆ ಭಗವಂತನಲ್ಲಿ ಶರಣಾಗತನಾಗ್ಬಿಟ್ಟ ಅಂದರೆ ಅವನು ನಿರ್ದೋಷಿ ಎಂಬುದಾಗಿ ಭಾವಿಸಬೇಕು ಅಂತ ಸಾತ್ವತ ಸಂಹಿತೆ ಹೇಳುತ್ತೆ. ಹಾಗಿರುವಾಗ ಕೃಷ್ಣನಿಗಾಗಿ ಶಸ್ತ್ರವನ್ನು ಧಾರಣೆ ಮಾಡ್ತಾರೆ, ಕೃಷ್ಣನನ್ನು ಸಂರಕ್ಷಣೆ ಮಾಡ್ತಾರೆ. ಕೃಷ್ಣ ಶತ್ರುವಾದ ಕಂಸನ ಅನುಚರರನ್ನು ಅವು ಹೊಡೆದು ಓಡಿಸ್ತಾರೆ ಅಂದರೆ ಇದು ಪರಮಾತ್ಮನ ಕೈಂಕರ್ಯವಾಯಿತು, ಕೃಷ್ಣ ಕೈಂಕರ್ಯವಾಯಿತು, ಕೃಷ್ಣನ ಸೇವೆಯಾಯಿತು, ಕೃಷ್ಣನಲ್ಲೇ ನೆಲೆಸಿದ ಮನಸ್ಸುಳ್ಳವರಾದ್ದರಿಂದ ಇವರ ಈ ರೀತಿಯಾದ ವರ್ತನೆ ದೋಷವಲ್ಲ. ಕುತ್ತಮೊನ್ನಿಲ್ಲದ ಕೋವಲರ್ ಎಂಬುದಾಗಿ ಆಂಡಾಳ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಕೈಯಲ್ಲಿ ಆಯುಧವಿಲ್ಲದವರನ್ನು ಹೊಡೆಯಬಾರದು. ಆದರೆ ಈ ಕಂಸನ ಅನುಚರರು ಸದಾಕಾಲ ಕೃಷ್ಣನನ್ನು ಕೊಲ್ಲುವುದಕ್ಕೆ ಸನ್ನದ್ಧರಾಗಿ ಬರ್ತಾರಲ್ಲವ, ಅವರ ಮೇಲೆ ಆಕ್ರಮಣ ಮಾಡುವುದರಿಂದ ಯಾವ ಒಂದು ದೋಷವೂ ಇಲ್ಲದವರು. ಪರಮಾತ್ಮನೇ ದೋಷ ಇಲ್ಲ ಅಂದಮೇಲೆ ಇನ್ನು ದೋಷವನ್ನು ಹೇಳುವವರಾರು? ಅವರನ್ನು ಪರಮಾತ್ಮ ತನ್ನ ಪರಮಪ್ರಿಯರಾದ ಭಕ್ತರಾಗಿ ಭಾವಿಸಿದ್ದಾನಲ್ಲವ, ಅಂದ ಮೇಲೆ ಅಂತಹ ಗೋಪಾಲಕರಿಗೆ ದೋಷವೆಲ್ಲಿಯದು? ಕುತ್ತಮೊನ್ನಿಲ್ಲದ ಕೋವಲರ್, ಪರಮಾತ್ಮನ ಭಕ್ತರು ಏನಾದರೂ ಅಪರಾಧ ಮಾಡಿದ್ರೆ ಒಂದು ಪಕ್ಷ ತಿಳಿಯದೆ ಅವರು ತಿಳಿದೇನೆ ಆಗಿಬಿಟ್ರೆ ಮಹಾಲಕ್ಷ್ಮಿಯೇ ಬಂದು ಪರಮಾತ್ಮನ ಹತ್ರ ಹೇಳಿದ್ರು ಕೂಡ ಪರಮಾತ್ಮ ಏನು ಹೇಳ್ತಾರಂತೆ, ಎನ್ನಡಿಯಾರ್ ಅದು ಶಯ್ಯಾರ್, ನನ್ನ ಭಕ್ತರು ಹಾಗೆಲ್ಲ ಅಪರಾಧ ಮಾಡೋಲ್ಲ, ಮಾಡಿದ್ರೆ ಒಂದು ಪಕ್ಷ ಒಳ್ಳೆಯದೇ ಮಾಡೋರು ಬಿಡು. ಎನ್ನಡಿಯಾರ್ ಅದು ಶಯ್ಯಾರ್, ಶೈಧಾರೇಲ್ ನನ್ರು ಶೈದಾರ್ ಎಂಬುದಾಗಿ ಪರಮಾತ್ಮನೇ ಅವರು ಮಾಡಿದ್ದು ಒಳ್ಳೆಯದೇ ಆಯಿತು ಬಿಡು ಎಂಬುದಾಗಿ ಹೇಳೋದ್ರಿಂದ ಅವರಿಗೆ ದೋಷವಿಲ್ಲ. ಪರಮಾತ್ಮ ಭಗವದ್ ಅನುಭವವೇ ದೇಹಯಾತ್ರೆ. ಪರಮಾತ್ಮನ ಹೊರತಾಗಿ ಬೇರೆ ಏನನ್ನೂ ಅರಿಯದವರಾಗಿ ಯಾರಿರ್ತಾರೋ ಅವರು ಪ್ರಾಮಾಣಿಕವಾಗಿ ಏನಾದರೂ ತಪ್ಪು ಮಾಡಿದ್ರು ಕೂಡ ಪರಮಾತ್ಮ ಆ ದೋಷಗಳನ್ನು ನೋಡದೆ ಅವರಲ್ಲಿರುವ ಗುಣವನ್ನು ಮಾತ್ರ ನೋಡ್ತಾನಂತೆ. ಕುನ್ರನಯ ಕುತ್ತಂ ಶೈನಂ ಗುಣಂ ಕೊಳ್ಳಂ, ಪರ್ವತದಷ್ಟು ಅಪರಾಧ ಮಾಡಿದ್ರು ಅದರಲ್ಲಿರೋ ಒಂದು ಗುಣವನ್ನು ಸ್ವೀಕಾರ ಮಾಡ್ತಾನಂತೆ. ಇದು ಪರಮಾತ್ಮನೇ ಸರ್ವಸ್ವವಾಗಿ ಭಾವಿಸಿದವರ ವಿಚಾರದಲ್ಲಿ ಪರಮಾತ್ಮನಿರುವ ರೀತಿ. ಇನ್ನು ಕೆಲವರು ಇರ್ತಾರೆ, ಲೌಕಿಕವಾದ ಅನ್ನಪಾನಾದಿಗಳು ಬೇಕು, ಪರಮಾತ್ಮ ಅನುಭವವೂ ಬೇಕು.
ಭಗವತ್ ಸ್ಮರಣೆಯನ್ನೂ ಮಾಡ್ತಾರೆ, ಲೌಕಿಕವಾದ ಅನ್ನಪಾನಾದಿಗಳು, ಲೌಕಿಕ ಸಾಂಸಾರಿಕ ಭೋಗವೂ ಇರುತ್ತೆ. ಈ ರೀತಿಯಾಗಿ ಇರ್ತಕ್ಕಂತಹವರ ತಪ್ಪುಗಳನ್ನು ಪರಮಾತ್ಮ ಸಹಿಸ್ಕೊಳ್ತಾನಂತೆ. ಆ ರೀತಿ ಪರಮಾತ್ಮನೇ ದೇಹಯಾತ್ರೆಯಾಗಿ ಇರುವವರ ಅಪರಾಧಗಳನ್ನು ಪರಮಾತ್ಮ ನೋಡೋದೇ ಇಲ್ಲ, ಅಪರಾಧ ಅಂತಲೇ ಹೇಳಲ್ಲ. ಆದರೆ ಹೀಗೆ ಸಂಸಾರದಲ್ಲೂ ಇದ್ದು ಪರಮಾತ್ಮನನ್ನು ಸ್ಮರಣೆ ಮಾಡುವವರ ಅಪರಾಧಗಳನ್ನು ಅಪರಾಧವೇ ಅದು, ಆದರೆ ಪರವಾಗಿಲ್ಲ ಅಂತೇನೋ ಸಹಿಸ್ಕೋತಾನಂತೆ. ಆದರೆ ಪರಮಾತ್ಮನ ಧ್ಯಾನವೇ ಇಲ್ಲದೆ ಕೇವಲ ಸ್ವಾರ್ಥಕ್ಕಾಗಿ, ಇಂದ್ರಿಯ ತೃಪ್ತಿಗಾಗಿ ಅಪರಾಧಗಳನ್ನು ಯಾರು ಮಾಡ್ತಾರೆ ಅವರನ್ನು ಪರಮಾತ್ಮ ಅಸಖ್ಯವಾಗಿ ಇರುತ್ತೆ ಅಪರಾಧ, ಅವರನ್ನು ದಂಡಿಸಿಯೇ ತೀರ್ತಾನೆ ಎಂಬುದಾಗಿ 3 ವಿಧವಾಗಿ ಪರಮಾತ್ಮ ಕೊಡುವ ಶಿಕ್ಷೆಯನ್ನು, ಅಪರಾಧದ ವಿಷಯದಲ್ಲಿ ಪರಮಾತ್ಮ ನಡೆದುಕೊಳ್ಳುವ ರೀತಿಯನ್ನು ಶಾಸ್ತ್ರಗಳು ಕೊಂಡಾಡಿದೆಯಲ್ಲವಾ. ಹಾಗೆ ಈ ಗೊಲ್ಲರ ವಿಷಯದಲ್ಲಿ ಪರಮಾತ್ಮ ಯಾವ ಅಪರಾಧವನ್ನೂ ಭಾವಿಸಲಿಲ್ಲ. ಆದ್ದರಿಂದ ಕುತ್ತ ಮುನ್ನಿಲ್ಲದ ಕೋವಲರ್ ಗೋಪಾಲಕರು ಕೇವಲ ಗೋವಿನ ಸಂರಕ್ಷಣೆಯಲ್ಲೇ ನಿರತರಾಗಿ ಕೃಷ್ಣನಿಗೆ ಆಪತ್ತು ಬಂದಾಗ ಹೋರಾಡುವವರಾದ್ದರಿಂದ ಒಂದು ದೋಷವೂ ಇಲ್ಲದಂತಹ ಗೋಪಾಲಕರ ಮನೆ ಇದು. ಕತ್ತೆ ಕರವೈಕ್ಕಣಂಗಳ್ பலகரந்து செத்தார்த்திரளிய சென்று செருச்செய்யும் ಕುತ್ತಮೊನ್ನಿಲ್ಲದ ಕೋವಲರ್ಥಂ ಪೊರ್ಕೊಡಿಯೇ. ಇಂತಹ ಗೋಪಾಲಕನ ಮನೆಯ ಪೊರ್ಕೊಡಿ, ಹೊನ್ನಿನ ಬಳ್ಳಿಯೇ ಎಂಬುದಾಗಿ ಒಳಗಿರುವ ನಾಯಕಿಯನ್ನು ಕರೀತಾಳೆ. ಹೇಮಲತೆಯೇ, ಸ್ವರ್ಣದ ಬಳ್ಳಿಯೇ, ಬಂಗಾರದ ಬಳ್ಳಿಯೇ ಎಂಬುದಾಗಿ ಆಂಡಾಳ್ ಅವಳನ್ನು ಸಂಬೋಧನೆ ಮಾಡ್ತಾಳೆ. ಹಾಗೆ ಹೇಳಿ ಕುತ್ತಮೊನ್ನಿಲ್ಲದ ಕೋವಲರ್ಥಂ ಪೊರ್ಕೊಡಿಯೇ ಪುತ್ತರವಲ್ಗುಲ್ ಪುನಮೈಲೇ ಪೋದರಾಯ್ ಎಂಬುದಾಗಿ ಒಳಗೆ ಮಲಗಿರುವ ನಾಯಕಿಯ ಅದ್ಭುತವಾದ ಸೌಂದರ್ಯವನ್ನು ಆಂಡಾಳ್ ವರ್ಣನೆ ಮಾಡ್ತಾರೆ. ಒಬ್ಬರ ಸೌಂದರ್ಯದ ಬಗ್ಗೆ ಹೇಳುವಾಗ, ಅವರ ರೂಪದ ವಿಚಾರವನ್ನು ಮಾತಾಡುವಾಗ 2 ವಿಷಯಗಳಿವೆ. ಏನು 2 ವಿಷಯ? ಒಂದು ಸೌಂದರ್ಯ, ಇನ್ನೊಂದು ಲಾವಣ್ಯ. ಲಾವಣ್ಯ ಅಂದರೆ ಬೇರೆ, ಸೌಂದರ್ಯ ಅಂದರೆ ಬೇರೆ. ಒಬ್ಬರನ್ನು ನೋಡ್ತಾ ಇರ್ತೀವಿ, ಅವ್ರನ್ನ ನೋಡಿದಾಗ ಮೊದಲು ಸಾರಿ ನೋಡಿದಾಗ ಎಷ್ಟು ಚೆನ್ನಾಗಿದ್ದಾರೆ, ನೋಡ್ತಾನೇ ಇರೋಣ ಅನಿಸುತ್ತೆ. ಆದರೆ ಒಂದು ಸ್ವಲ್ಪ ಹೊತ್ತಾಗೋಟಕ್ಕೆ ಯಾಕೋ ಅವ್ರ ಮೂಗು ಸೊಟ್ಟವಾಗಿದೆಯಲ್ಲ, ಅವ್ರ ಕೈ ಏನೋ ಒಂಥರ ಇದೆಯಲ್ಲ, ನಡೆಯೋದು ಸರಿ ಇಲ್ವಲ್ಲ ಅಂತ ದೋಷಗಳು ಕಾಣುತ್ತೆ. ಹೀಗೆ ಒಟ್ಟು ಮೇಲಿನ ಸೌಂದರ್ಯಕ್ಕೆ ಲಾವಣ್ಯ ಅಂತ ಹೆಸರು. ಸಮುದಾಯ ಶೋಭೆ ಅಂತ ಹೇಳ್ತೀವಿ. ಸಮುದಾಯ ಶೋಭೆ ಅಂದ್ರೇನು? ಒಟ್ಟು ಮೇಲಿನ ಒಂದು ಸೌಂದರ್ಯ. ಅವ್ರು ನೋಡಿದ ಕೂಡಲೇ ಏನೋ ಆಕರ್ಷಣೆ ಆಗುತ್ತೆ, ಒಟ್ಟಾಗಿ ಅವ್ರು ನೋಡೋದಕ್ಕೆ ಏನೋ ಒಂಥರ ಆಕರ್ಷಕವಾಗಿರ್ತಾರೆ, ಅದಕ್ಕೆ ಲಾವಣ್ಯ ಅಂತ ಹೆಸರು. ಈ ಮುತ್ತನ್ನು ಹೀಗೀಗೆ ಆಡಿಸಿದ್ರೆ ಆ ಒಳಗಡೆ ಪ್ರಕಾಶ ಓಡುತ್ತಲ್ಲ, ಆ ರೀತಿ ಶರೀರದಲ್ಲಿ ಇರ್ತಕ್ಕಂತಹ ಒಂದು ಕಾಂತಿ, ಅದಕ್ಕೆ ಲಾವಣ್ಯ ಅಂತ ಹೆಸರು. ಇನ್ನು ಕೆಲವರು ಒಂದೊಂದು ಅವಯವೂ ತುಂಬ ಸುಂದರವಾಗಿರುತ್ತೆ. ಕಣ್ಣು ನೋಡ್ತೀರಾ, ಅದ್ಭುತವಾದ ಕಣ್ಣುಗಳು. ಮೂಗು ನೋಡ್ತೀರಾ, ಅತಿ ಸುಂದರವಾದ ಮೂಗು. ತುಟಿಗಳನ್ನು ನೋಡ್ತೀರಾ, ಆಪ್ಯಾಯಮಾನವಾದ ತುಟಿಗಳು. ಕಪೋಲಗಳನ್ನು ನೋಡ್ತೀರಾ, ತುಂಬಿ ಬಂದ ಕಪೋಲಗಳು. 1 2 ಅವರ ತಲೆಯಿಂದ ಕಾಲಿನ ತನಕ ನಖ ಶಿಖ ಅಂತ ಯಾವ ಅವಯವದಲ್ಲಿಯೂ ಯಾವ ದೋಷವೂ ಇಲ್ಲದೇ ಇರುವುದು ಸೌಂದರ್ಯ. ಅವಯವ ಶೋಭೆ ಸೌಂದರ್ಯ, ಸಮುದಾಯ ಶೋಭೆ ಲಾವಣ್ಯ. ಪರಮಾತ್ಮನಿಗೆ 2 ಉಂಟು. ಸೌಂದರ್ಯ ಲಾವಣ್ಯ ಮಹೋದಧೆ. ಪರಮಾತ್ಮನ ಒಂದೊಂದು ಅವಯವವು ಅಭೂತಪೂರ್ವವಾಗಿದೆ. ಲಾವಣ್ಯದಿಂದಲೂ ಸೌಂದರ್ಯದಿಂದಲೂ ಅತಿ ಮನೋಹರನಾಗಿರುವವನು ಪರಮಾತ್ಮನಲ್ಲವ. ಹಾಗೆ ಒಟ್ಟು ಮೇಲಿನ ಸೌಂದರ್ಯ, ರೂಪ ಲಕ್ಷಣ ಲಾವಣ್ಯ, ಪ್ರತಿ ಅವಯವದ ಲಕ್ಷಣ ಸೌಂದರ್ಯ. ಇದು 2 ಒಳಗಿರುವ ಗೊಲ್ಲಬಾಲಿಕೆಗೆ ಉಂಟು ಅಂತಲೇ ಆಂಡ. ಹೊನ್ನಿನ ಬಳ್ಳಿಯೇ ಎಂಬುದಾಗಿ ಅವಳ ಇಡೀ ಶರೀರವನ್ನು ಒಂದು ಸ್ವರ್ಣ ಲತೆಗೆ ಹೋಲಿಸಿದ್ದು ಲಾವಣ್ಯವನ್ನು ಹೇಳಿದಂತೆ. ನೀನು ಬಳ್ಳಿ. ಹಬ್ಬಬೇಕಾದ ವೃಕ್ಷ ಯಾವುದು? ಕೃಷ್ಣ ಪರಮಾತ್ಮ.
ಕೃಷ್ಣ ಪರಮಾತ್ಮನೆಂಬ ವೃಕ್ಷವನ್ನು ತಪ್ಪಿಕೊಳ್ಳದೆ ಹೀಗೆ ಮನೆಯಲ್ಲಿ ಮಲಗಿರುವುದಾ ನೀನು ಮಾಡುವ ಕಾರ್ಯ? ಹೇ ಮಲತೆಯೇ, ಹೊನ್ನಿನ ಬಳ್ಳಿಯೇ ಎಂಬುದಾಗಿ ಅವಳ ಲಾವಣ್ಯವನ್ನು ಕೊಂಡಾಡ್ತಾಳೆ. ಅನಂತರ ಪುತ್ತರವಲ್ಗುಲ್ ಪುನಮೈಲೆ ಪೋದರಾಯ್, ಅವಳ ಸೊಂಟ ಹೇಗಿದೆಯಂತೆ ಅಂದರೆ ನೆಲದಲ್ಲಿ ಹುತ್ತದಿಂದ ಹಾವು ಯಾವ ರೀತಿ ಇರುತ್ತದೆಯೋ, ಹುತ್ತದಲ್ಲಿರುವ ಹಾವಿನ ಆ ಒಂದು ಬಳುಕುವ ಸೊಂಟ ಯಾವ ರೀತಿ ಇರುತ್ತದೆಯೋ ಹಾಗೆ ಅತ್ಯಂತ ಲಲಿತವಾದ ಕೋಮಲವಾದ ಬಳುಕುವ ಸೊಂಟ ಪ್ರದೇಶವನ್ನು ಉಳ್ಳವಳೇ. ಇದು ಅವಯವ ಶೋಭೆ. ಒಂದೊಂದು ಅವಯವವನ್ನು ಹೇಳ್ತಕ್ಕಂತಹದ್ದು. ಇದು ಹಾವಿನಂತೆ ಬಳುಕುವ ನಡುವನ್ನು ಉಳ್ಳವಳೇ. ಪುನಮೈಲೆ, ನವಿಲಿನಂತೆ ಇರುವವಳೇ. ನವಿಲು ಅಂದರೆ ಏನು? ಪುನಮೈಲೆ, ಸ್ವಸ್ಥಾನದಲ್ಲಿ ನಿಂತ ನವಿಲಿನಂತೆ ಇರುವವಳೇ. ನವಿಲು ರೆಕ್ಕೆಯನ್ನು ಬಿಚ್ಚದೆ ಎಲ್ಲ ಗರಿಗಳನ್ನು ಒಟ್ಟಾಗಿ ಸೇರಿಸಿಕೊಂಡಾಗ ಎಷ್ಟು ದಟ್ಟವಾಗಿ ನೀಳವಾಗಿ ಇರುವಂತಹ ಕೇಶಪಾಶವನ್ನು ಉಳ್ಳವಳೇ. ತಲೆಗೂದಲಿನ ಸೌಂದರ್ಯ, ಕಟಿಪ್ರದೇಶದ ಸೌಂದರ್ಯ, ಇದೆಲ್ಲವೂ ಕೂಡ ಅವಯವ ಶೋಭೆ. ಒಂದೊಂದು ಅವಯವವನ್ನು ಹೇಳುವುದು. ಹೊನ್ನಿನ ಬಳ್ಳಿಯೇ ಇಡೀ ಶರೀರದ ಸಮುದಾಯ ಶೋಭೆ. ಹೀಗೆ ಲಾವಣ್ಯವತಿಯಾಗಿ ಸೌಂದರ್ಯವತಿಯಾಗಿ ಇರ್ತಕ್ಕಂತಹ ಗೋಪಾಲಕರ ಮನೆಯ ಮಗಳೇ ಎಂಬುದಾಗಿ ಕರೀತಾರೆ. ಕೋವಲರ್ತಂ ಪೊರ್ಕೊಡಿಯೇ ಪುತ್ತರವಲ್ಗುಲ್ ಪುನಮೈಲೆ ಪೋದರಾಯ್, ಎದ್ದು ಬಂದು ನಮ್ಮ ಗೊಟ್ಟಿಯಲ್ಲಿ ಒಂದಾಗಿ ಸೇರುವವಳಾಗು. ಎಂಥ ಸೌಂದರ್ಯ ಒಳಗಡೆ ಮಲಗಿರುವುದು ಅಂದರೆ ಸ್ತ್ರೀಯರಿಗೆ ಅವಳನ್ನು ಆಲಿಂಗನ ಮಾಡಬೇಕು ಅನ್ನೋ ಆಸೆ ಬರುತ್ತಂತೆ. ದ್ರೌಪದಿಯ ಬಗ್ಗೆ ಇದನ್ನು ಮಹಾಭಾರತದಲ್ಲಿ ಹೇಳ್ತಾಳೆ. ಅವಳು ಸೈರಂಧ್ರಿಯಾಗಿ ವಿರಾಟರಾಜನ ಆಸ್ಥಾನದಲ್ಲಿ ಸುದೇಷ್ಣಾದೇವಿಗೆ ಸೈರಂಧ್ರಿಯಾಗಿರುವಾಗ ಅವಳು ಸ್ನಾನವನ್ನು ಮಾಡುವಾಗ ಜೊತೆಯಲ್ಲಿರುವ ದಾಸಿಯರು ದ್ರೌಪದಿಯ ಸೌಂದರ್ಯವನ್ನು ನೋಡಿ ಅಯ್ಯೋ ನಾವು ಪುರುಷರಾಗಬಾರ್ದಾಗಿತ್ತ, ಇವಳನ್ನು ವರಿಸಬಾರ್ದಾಗಿತ್ತ ಅಂತ ಆಸೆ ಪಡ್ತಾ ಇದ್ರಂತೆ. ಅಂಥ ಸೌಂದರ್ಯ ದ್ರೌಪದಿಯರು. ಆ ರೀತಿ ಒಳಗೆ ಇರುವವಳು ಕೃಷ್ಣ ಭಕ್ತಿಯ ಸೌಂದರ್ಯ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ಈ ಶರೀರದ ಲಾವಣ್ಯ ಸೌಂದರ್ಯದೊಡನೆ ಕೃಷ್ಣನ ಮೇಲಿನ ಪ್ರೇಮ, ಕೃಷ್ಣನ ಮೇಲಿನ ಅನುರಾಗದಿಂದ ವಿಶೇಷ ಒಂದು ಕಾಂತಿ ಅವಳಿಗೆ ಏರ್ಪಟ್ಟಿದೆ. ಪುತ್ತರವಲ್ಗುಲ್ ಪುನಮೈಲೆ ಪೋದರಾಯ್, ಎದ್ದು ಹೊರಟು ಬರುವವಳಾಗು. ಕೃಷ್ಣನನ್ನು ಕೂಡ ಹುಚ್ಚಾಗಿ ಮಾಡುವಂತಹದ್ದು ನಿನ್ನ ಸೌಂದರ್ಯ. ಕೃಷ್ಣ ಪರಮಾತ್ಮ ಈ ನಿನ್ನ ಸೌಂದರ್ಯ ಲಾವಣ್ಯಗಳನ್ನು ಕಂಡರೆ ಮತಿಭ್ರಮೆಯಾದಂತೆ ಆಗ್ತಾನೆ. ಎಂದ ಮೇಲೆ ಆ ಕೃಷ್ಣನನ್ನು ನಿನ್ನ ಸೌಂದರ್ಯದಿಂದ ಒಲಿಸಿಕೊಂಡು ಆ ಕೃಷ್ಣ ನಿನ್ನ ಸೌಂದರ್ಯಕ್ಕೆ ಮರುಳಾದಾಗ ನಮ್ಮನ್ನೂ ಸ್ವೀಕರಿಸುವಂತೆ ಮಾಡ್ತೀಯಾ ಎಂಬುದಾಗಿ ನಂಬಿ ಬಂದರೆ ಇಂಥ ಸೌಂದರ್ಯವತಿಯಾದ ನೀನು ಹೀಗೆ ಮಲಗಿರುವುದ? ಪೋದರಾಯ್, ಎದ್ದು ಬಂದು ಹೊರಡುವವಳಾಗು. ನಮ್ಮ ಜೊತೆಯಲ್ಲಿ ಒಟ್ಟಾಗಿ ಕೂಡಿ ಕೃಷ್ಣ ಪರಮಾತ್ಮನೊಡನೆ ನಮ್ಮನ್ನು ಸೇರಿಸುವಂತೆ ಪುರುಷಕಾರ ಮಾಡುವವಳಾಗು. ಅದಕ್ಕೆ ನಿನ್ನ ಸೌಂದರ್ಯವನ್ನು ನಂಬ್ಕೊಂಡು ನಾವು ಬಂದಿದ್ದೀವಿ. ಈ ಸೌಂದರ್ಯಕ್ಕೆ ಕೃಷ್ಣ ಮರುಳಾಗ್ತಾನೆ. ಹಾಗೆ ಮರುಳಾಗಿ ನೀ ಹೇಳಿದಾಗೆಲ್ಲ ಕೇಳ್ತಾನೆ. ಆಗ ಇವ್ರನ್ನೂ ಸೇರಿಸ್ಕೋ ಕೃಷ್ಣ ಅಂತ ಒಂದು ಮಾತು ಹೇಳಿ ನಮ್ಮನ್ನು ಅವನೊಡನೆ ಕೂಡಿಸ್ತೀಯಾ ಅಂತ ಬಂದರೆ ಹೀಗೆ ಮಲಗಿದೆಯಲ್ಲ. ಪೋದರಾಯ್ ಶೋಭೆಯಂ ದಂಡಕಾರಣ್ಯಂ, ಇಡೀ ದಂಡಕಾವನಕ್ಕೆ ಶೋಭೆಯನ್ನು ಉಂಟು ಮಾಡುವಂತೆ ರಾಮ ದಂಡಕಾವನವನ್ನು ಪ್ರವೇಶಿಸಿದ ಎಂಬ ಹಾಗೆ ಇದೊಂದು ಸ್ತ್ರೀವನ. ಎಷ್ಟು ಗೋಪಿಗೆಯರು ಬಾಗಿಲಲ್ಲಿ ನಿಂತಿದ್ದಾರೆ. ಈ ಸ್ತ್ರೀವನಕ್ಕೆ ನಿನ್ನ ಸೌಂದರ್ಯ ಲಾವಣ್ಯಗಳಿಂದ ಶೋಭೆಯನ್ನು ಕೊಡುವಂತೆ ಪೋದರಾಯ್ ಹೊರಟು ಬಾ ಎಂಬುದಾಗಿ ಕೇಳ್ತಾರೆ. ಅವಳನ್ನು ನೋಡಿ ಇವಳ ದಿವ್ಯವಾದ ಸೌಂದರ್ಯವನ್ನು ವರ್ಣಿಸ್ತಾರಲ್ಲ. ತಿರುಪ್ಪಾವೈ ಕಾಮಶಾಸ್ತ್ರವ ಭಕ್ತಿಶಾಸ್ತ್ರವ? ಇದು ಮೋಕ್ಷಶಾಸ್ತ್ರವ? ಒಂದು ಹೆಣ್ಣನ್ನು ಹೀಗೆಲ್ಲ ವರ್ಣಿಸ್ಬೋದಾ? ನಿನ್ನ ಸೊಂಟ ಚೆನ್ನಾಗಿದೆ, ನಿನ್ನ ತಲೆ ಕೂದಲು ಚೆನ್ನಾಗಿದೆ, ನಿನ್ನ ಮೈ ಚೆನ್ನಾಗಿದೆ, ಲಾವಣ್ಯ ಇದೆ, ಸೌಂದರ್ಯ ಇದೆ, ಇದೆಲ್ಲ ಹೇಳಬಹುದಾ? ಈ ಶರೀರ ತ್ಯಾಜ್ಯವಲ್ಲವ? ಶರೀರದ ಸೌಂದರ್ಯವನ್ನು ಕೊಂಡಾಡುವುದು ಮೋಕ್ಷಶಾಸ್ತ್ರವ? ಮೋಕ್ಷ ಆತ್ಮಕ್ಕೆ ಸಂಬಂಧಪಟ್ಟ ಶಾಸ್ತ್ರ.
ಆದರೆ ಇಲ್ಲಿ ಆಂಡಾಳ್ ಒಬ್ಬ ಗೊಲ್ಲ ಬಾಲಕಿಯ ಮನೆಯನ್ನು ವರ್ಣಿಸಿದ್ಲು ಮೊನ್ನೆ, ತೂಮಣಿ ಮಾಡತ್ತು ಎಂಬುದಾಗಿ. ಇಲ್ಲಿ ಇವಳ ಶರೀರ ಲಕ್ಷಣವನ್ನು, ದೇಹ ಸೌಂದರ್ಯವನ್ನೆಲ್ಲ ಕೊಂಡಾಡ್ತಾ ಇದ್ದಾಳಲ್ಲ, ಇದು ಉಚಿತವ. ಹೆಣ್ಣಿನ ಸೌಂದರ್ಯದ ವರ್ಣನೆಯನ್ನು ಮಾಡುವುದು ಅದು ಉಚಿತವ ಅಂದರು. ಇಲ್ಲಿ ಹೇಳಲ್ಪಟ್ಟ ಅರ್ಥವೇ ಬೇರೆ. ಒಳಗೆ ಮಲಗಿರುವವಳು ಆರು, ಪರಮ ಭಾಗವತೋತ್ತಮೆಯಾದಂತಹ ಗೋಪಬಾಲಿಕ. ಅವಳು ಕೃಷ್ಣನ ಪ್ರೇಮದಲ್ಲಿ, ಕೃಷ್ಣಾನುಭವದಲ್ಲಿ ಪೂರ್ಣವಾಗಿ ಮುಳುಗಿದವಳಲ್ಲವ. ಪರಮ ಭಾಗವತೋತ್ತಮೆ. ಒಬ್ಬ ಭಾಗವತೋತ್ತಮರು ಭಕ್ತರನ್ನು ನಾವು ಯಾವ ರೀತಿ ಆರಾಧನೆ ಮಾಡ್ತೀವಿ? ಶರೀರದಿಂದ ಅವರ ಆತ್ಮನ ಬೇರೆ ತೆಗೆದಿಟ್ಟು ಆರಾಧನೆ ಮಾಡೋಕ್ಕಾಗುತ್ತಾ? ಒಬ್ಬ ಸಾಧುಗಳೋ ಸಂತರೋ ಮನೆಗೆ ಬಂದರೆ ಅವರ ಪಾದವನ್ನು ಹಿಡ್ಕೊಂಡು ನಮಸ್ಕಾರ ಮಾಡ್ತೀವಿ, ಪಾದಕ್ಕೆ ಪೂಜೆಯನ್ನು ಮಾಡ್ತೀವಿ, ಅವರಿಗೆ ಚಾಮರವನ್ನು ಬೀಸ್ತೀವಿ, ಅವರ ಕೊರಳಿಗೆ ಹಾರವನ್ನು ಹಾಕ್ತೀವಿ, ಅವರಿಗೆ ಶ್ರೀಗಂಧವನ್ನು ಲೇಪಿಸ್ತೀವಿ, ಅವರಿಗೆ ಒಳ್ಳೆಯ ಶುದ್ಧವಾದ ಭಕ್ಷ್ಯಭೋಜ್ಯಗಳನ್ನು ಮಾಡಿ ಬಡಿಸ್ತೀವಿ. ಇದೆಲ್ಲ ಶರೀರಕ್ಕೆ ಮಾಡುವ ಉಪಚಾರವಲ್ಲವ. ಶರೀರದ ಮೂಲಕ ಒಳಗಿರುವ ಆತ್ಮನಿಗೆ ಮಾಡುವ ಉಪಚಾರ. ಆದ್ದರಿಂದ ಜ್ಞಾನಿಯಾದವರನ್ನು ಜ್ಞಾನಿಯೈ ಶರೀರತ್ತೋಡೆ ಆಧರಿಕ ವೇಣು. ಜ್ಞಾನಿಯಾದವರನ್ನು, ಭಕ್ತ ಭಾಗವತರನ್ನು, ಅವ್ರಿಗೂ ನಮಗೆ ಎರಡು ಕೈ ಎರಡು ಕಾಲು, ನಾ ತಿನ್ನೋ ಅನ್ನನೇ ಅವರು ತಿಂತಾರೆ, ಅವರೇನು ಮಹಾ ಎಂಬುದಾಗಿ ಭಾವಿಸಿದರೆ ಪರಮ ಅಪಚಾರ. ಹಾಗೆ ಭಾವಿಸಬಾರದು. ಜ್ಞಾನಿಯಾದವರನ್ನು ಆ ಆತ್ಮ, ಆ ಶರೀರದಲ್ಲವ ಅವರಿಗೆ ಅಂಥ ಭಕ್ತಿ, ಅಂಥ ಜ್ಞಾನ, ಅಂಥ ವೈರಾಗ್ಯ ಏರ್ಪಟ್ಟಿದೆ. ಪರಮಾತ್ಮ ನಮ್ಮಾಳ್ವಾರರನ್ನು ಅವರಿರುವ ಈ ಶರೀರ ಸಮೇತನೇ ಪರಂಪರೆಗೆ ಬನ್ನಿ ಅಂತಾರಂತೆ. ಪರಮಾತ್ಮನಿಗೆ ನಮ್ಮಾಳ್ವಾರು ಹೇಳ್ತಾರೆ, ಹಾಗೆಲ್ಲ ಬರಬಾರ್ದು, ಇದು ಪ್ರಾಕೃತಿಕವಾದ ಇವತ್ತಿದ್ದು ನಾಳೆ ಬಿದ್ದೋಗೋ ಶರೀರ, ಈ ಶರೀರವನ್ನು ಪರಮಪದಕ್ಕೆ ತಗೊಂಡು ಹೋಗಬಾರ್ದು ಪರಮಾತ್ಮ ಅಂತ ಆಳ್ವಾರ್ ಪರಮಾತ್ಮನಿಗೆ ಹೇಳ್ತಾರಂತೆ. ಕಾರಣ ಏನು ಅಂದರೆ, ಆ ನಮ್ಮಾಳ್ವಾರರ ದೇಹದ ಮೇಲೆ ಪರಮಾತ್ಮನಿಗೆ ಅಷ್ಟು ಪ್ರೇಮ. ಕಾರಣ ಅಂದರೆ ಆ ದೇಹದಲ್ಲವ ಇಂಥ ಭಕ್ತಿ, ಇಂಥ ವೈರಾಗ್ಯ, ಇಂಥ ಜ್ಞಾನ ಏರ್ಪಟ್ಟದ್ದಕ್ಕೆ ಆಶ್ರಯ ಆ ಶರೀರವಲ್ಲವ. ಅದರಿಂದ ನಾನು ಅದನ್ನು ಬಿಡಲಾರೆ ಅಂತಾನಂತೆ ಪರಮಾತ್ಮ. ಹೀಗೆ ಪರಮಾತ್ಮನಿಗೇನೆ ಭಕ್ತ ಭಾಗವತೋತ್ತಮರ ಶರೀರದ ಮೇಲೆ ಅಷ್ಟೊಂದು ಪ್ರೇಮ ಅಂದ ಮೇಲೆ ಈ ಭಾಗವತೋತ್ತಮರುಗಳನ್ನು ಶರೀರದಿಂದಲೇ ನಾವು ಆರಾಧನೆಗಳನ್ನು ಮಾಡಬೇಕು. ಜ್ಞಾನಿಯೈ ಶರೀರತ್ತೋಡೆ ಆಧರಿಕ ವೇಣು. ಶರೀರದಿಂದ ಆತ್ಮ ಬೇರೆ ಮಾಡಿ ಅವ್ರನ್ನ ಆರಾಧಿಸೋಕ್ಕಾಗತ್ತಾ? ವೆಟ್ಟಿ ಬೇರು ಅಂತ ಒಂದು ಬೇರಿದೆ, ವೆಟ್ಟಿ ಬೇರು ಅಂತ ಅದನ್ನು ಕರೀತಾರೆ ತಮಿಳಲ್ಲಿ. ಅದು ಭೂಮಿಯ ಒಳಗಡೆ ಬೆಳೆಯುತ್ತೆ. ಸ್ವಲ್ಪ ನಮ್ಮ ಹಸಿ ಶುಂಠಿ ಥರ ಮುಟ್ಟಿದ್ರೆ ಮೆತ್ತಗಿರುತ್ತೆ. ಆ ವೆಟ್ಟಿ ಬೇರಿದೆಯಲ್ಲ, ಅದನ್ನು ಭೂಮಿಯಿಂದ ತೆಗೆದುಬಿಟ್ಟು ಅದಕ್ಕೆಲ್ಲ ಮಣ್ಣು ಅಂಟ್ಕೊಂಡಿರುತ್ತೆ, ಭೂಮಿ ಒಳಗಡೆ ಬಿಡೋದು ಬೇರು. ಆ ಬೇರನ್ನು ನೀನು ತೊಳೆದುಬಿಟ್ರೆ ತುಂಬ ವಾಸನೆ, ಒಳ್ಳೆಯ ಪರಿಮಳ. ಒಬ್ಬರು ತಲೆಯಲ್ಲಿ ಮುಡ್ಕೊಂಡ್ರೆ ಸುಮಾರು ಒಂದು ಫರ್ಲಾಂಗ್ ವಾಸನೆ ಬರುತ್ತೆ, ಅಷ್ಟು ಪರಿಮಳದಿಂದ ಕೂಡಿದ್ದು ಆ ಬೇರು. ಅದನ್ನು ಮಣ್ಣಿನಿಂದ ತೆಗೆದಾಗ ತುಂಬ ವಾಸನೆ ಇರುತ್ತೆ. ಅಯ್ಯೋ ಮಣ್ಣು ಹೇಗೆ ಮುಡ್ಕೊಳ್ಳೋದು ಅಂತ ತೊಳೆದ್ರೆ ವಾಸನೆ ಹೋಗ್ಬಿಡುತ್ತೆ. ಆ ಮಣ್ಣನ್ನು ತೊಳೆದ್ರೆ ಆ ಬೇರಿನ ವಾಸನೆ ಹೋಗ್ಬಿಡುತ್ತೆ. ಆ ಮಣ್ಣು ಇದ್ದರೆ ಅದು ಒಳ್ಳೆಯ ಪರಿಮಳವನ್ನು ಕೊಡುತ್ತೆ. ಹೇಗೆ ಆ ಬೇರನ್ನು ಮಣ್ಣಿನ ಸಮೇತವಾಗಿಯೇ ಅದರ ಪರಿಮಳಕ್ಕಾಗಿ ಅದನ್ನು ಮಣ್ಣಿನ ಸಮೇತವಾಗಿಯೇ ಮುಡಿಯುತ್ತೇವೆಯೋ, ಹಾಗೆ ಜ್ಞಾನಿಯಾದ ಈ ಆತ್ಮನಿಗಾಗಿ ಮಣ್ಣಿನಂತೆ ಇರುವ ಆ ಶರೀರವನ್ನು ಕೂಡ ಜೊತೆಯಲ್ಲಿ ಆಧರಿಸಬೇಕು. ವೇರ್ ಸೂಡುವಾರ್ ಮಣ್ಪತ್ತೋಡೆ ಸೂಡುಮಾಪ್ಪೋಲೆ. ಆ ಬೇರನ್ನು ಮಣ್ಣಿನ ಸಮೇತವಾಗಿಯೇ ಮುಡಿಯುವಂತೆ ಜ್ಞಾನಿಯನ್ನು ಶರೀರದ ಸಮೇತವಾಗಿಯೇ ಆರಾಧಿಸಬೇಕು ಎಂಬ ತತ್ವವನ್ನು ಇಲ್ಲಿ ಆಂಡಾಳು ಹೇಳ್ತಾ ಇದ್ದಾರೆ. ಶರೀರ ವೈಲಕ್ಷಣ್ಯವನ್ನು ಕೊಂಡಾಡೋದ್ರ ಅರ್ಥವೇನು? ಆ ಶರೀರವೂ ಕೂಡ ನಮಗೆ ಉಪಾದೇಯ. ಜ್ಞಾನಭಕ್ತಿ ವೈರಾಗ್ಯಗಳು ಅಂಕುರಿಸಿದ ಶರೀರವಾದ್ದರಿಂದ ಆ ಶರೀರವೂ ಕೂಡ ಪರಮ ಉಪಾದೇಯ. ಮೇಲಾಗಿ ಇವಳು ಸಖಿಯಲ್ಲವಾ, ಆದ್ದರಿಂದ ಇವರುಗಳು ಅವಳ ಶರೀರ ಸೌಂದರ್ಯ ಲಾವಣ್ಯಗಳನ್ನು ಕೊಂಡಾಡುತ್ತಾ ಇಂತಹ ಲಾವಣ್ಯವತಿಯಾದ ಸೌಂದರ್ಯವತಿಯಾದ ಎಲೆ ಗೊಲ್ಲಬಾಲಕಿಯೇ ಹೊರಗೆದ್ದು ಬಂದು ನಮಗೆ ಕೃಪೆ ಮಾಡು ಎಂಬಂತೆ ಅವಳನ್ನು ಶರೀರ ಸಮೇತವಾಗಿ
ಆರಾಧನೆ ಮಾಡುತ್ತಾ ಕೊಂಡಾಡ್ತಾರೆ ಇಲ್ಲಿ. ಕುತ್ತ ಮುನ್ನಿಲ್ಲಾದ ಕೋವಲರ್ಥಂ ಪೊರ್ಕೊಡಿಯೇ ಪುತ್ತರವಲ್ಗುಲ್ ಉದಮೈಲೇ ಪೋಧರಾಯ್. ಏನೋ ಬೆಳಗಾಗ್ಬಿಟ್ಟಿದೆ, ಎದ್ದು ಬಂದ್ಬಿಡು ಅಂತೇಳಿ ನನ್ನನ್ನು ಬೇರೆ ಇಷ್ಟು ಕೊಂಡಾಡ್ತಾ ಇದ್ದೀರಲ್ಲ, ಬೆಳಗ್ಗೆ ಆಗಿದೆಯಾ ನಾನು ಎದ್ದು ಬರೋಕೆ ಅಂತ ಕೇಳ್ತಾಳೆ ಇವರು. ಬೆಳಗಾಗಿದ್ದಂತಾಳೆ ನಾವು ಬಂದಿದ್ದೀವಿ, ನೀವು ಬಂದರೆ ಸಾಕ, ಏನೋ ಅಲ್ಪ ಒಂದಷ್ಟು ಜನ ಬಂದಿದ್ದೀರಾ, ಉಳಿದವರೆಲ್ಲ ಎಲ್ಲಿ? ಆಂಡಾಳು ಉತ್ತರವನ್ನು ಕೊಡ್ತಾಳೆ, ಸುತ್ತತ್ತೆ ತೋழிಮಾರ್ ಎಲ್ಲಾரும் வந்து ನಿನ್ ಮುತ್ತಂ ಪುಹುಂದು. ಸುತ್ತತ್ತು ನಿನ್ನ ಮನೆಯ ಸುತ್ತಮುತ್ತಲೂ ಇರ್ತಕ್ಕಂತಹ ತೋಳಿಮಾರ್, ನಿನ್ನಂತೆಯೇ ಕೃಷ್ಣನಲ್ಲಿ ಅನನ್ಯಾರ್ಹವಾದ ಪ್ರೇಮವನ್ನು ಉಳ್ಳವರು ತೋಳಿಮಾರ್. ಸಖಿಯರು ಅಂದರೆ ಯಾರು? ನಮ್ಮ ಹಾಗೆ ಮನೋಭಾವವನ್ನು ಉಳ್ಳವರು ನಮಗೆ ಮಿತ್ರರಾಗ್ತಾರೆ. ಕೃಷ್ಣನ ಮೇಲೆ ಪ್ರೇಮ ಉಳ್ಳವರೆಲ್ಲ ಇವಳಿಗೆ ಸಖಿಯರು. ಹೀಗೆ ನಿನ್ನ ಹಾಗೆ ಅನನ್ಯ ಪ್ರಯೋಜನರಾಗಿ, ಅನನ್ಯಾರ್ಹರಾಗಿ, ಅನನ್ಯ ಭೋಗ್ಯರಾಗಿ ಪರಮಾತ್ಮನಿಗೆ ಮೀಸಲಾದಂತಹವರು ಯಾರ್ಯಾರೆಲ್ಲ ಗೋಕುಲದಲ್ಲಿ ಬಾಲಕಿಯರಿದ್ದಾರೋ ಅವರೆಲ್ಲರೂ ಕೂಡ ಮುತ್ತಂಪು ಹೊಂದೆ. ಮುತ್ತಂ ಅಂದರೆ ಮನೆಯ ಅಂಗಳ, ನಿನ್ನ ಮನೆಯ ಅಂಗಳವನ್ನು ಬಂದು ಸೇರಿದ್ದಾರೆ. ಸುತ್ತತ್ತು ಸುತ್ತಮುತ್ತಲೂ ಇರ್ತಕ್ಕಂತಹ ನಿನ್ನಂತೆಯೇ ಮನೋಭಾವವುಳ್ಳ ಅನನ್ಯ ಪ್ರಯೋಜನೆಯರಾದ ನಿನ್ನ ತೋಳಿಮಾರ್ ಸಖಿಯರೆಲ್ಲರೂ ಕೂಡ ಒಂದೇ ಬಂದು ನಿನ್ ಮುತ್ತಂ ಪುಹುಂದೆ, ನಿನ್ನ ಮನೆಯ ಅಂಗಳವನ್ನು ಪುಹುಂದೆ ಪ್ರವೇಶಿಸಿ ನಿಂತಿದ್ದಾರೆ. ಸುತ್ತತ್ತು ತೋಳಿಮಾರೆಲ್ಲಾரும் ಒಂದೇ ನಿನ್ ಮುತ್ತಂ ಪುಹುಂದೆ. ಆ ಅಂಗಳ ಇವರಿಗೆಲ್ಲ ಬಹಳ ಪ್ರಿಯವಂತೆ, ಗೋಪಿಕೆಯರಿಗೆ. ಕಾರಣ ಏನು ಅಂದರೆ ಆ ಅಂಗಳ ಕೃಷ್ಣನಿಗೆ ಬಹಳ ಪ್ರಿಯವಂತೆ. ಯಶೋದೆ ಅಟ್ಟಿಸಿಕೊಂಡು ಓಡಿ ಬರುವಾಗ ಆ ಅಂಗಳದಲ್ಲಿ ಬಂದು ಬಚ್ಚಿಟ್ಕೋತಾನಂತೆ. ಉಳಿದ ಗೋಪಿಕೆಯರಿಗೆ ಕಾಣಬಾರ್ದು ಅಂತ ಆಟವಾಡುವಾಗ ಆ ಅಂಗಳಕ್ಕೆ ಬಂದು ಬಾಗಿಲಿಂದ ಬಚ್ಚಿಟ್ಕೋತಾನಂತೆ. ಕದ್ದ ಬೆಣ್ಣೆಯನ್ನು ಅಂಗಳದಲ್ಲಿ ಬಚ್ಚಿಟ್ಕೊಂಡು ತಿಂತಾನಂತೆ. ಆ ರೀತಿ ಕೃಷ್ಣನ ತುಂಟಾಟಗಳಿಗೂ ಲೀಲಾ ವಿನೋದಗಳಿಗೂ ಆಶ್ರಯ ಸ್ಥಾನವಾದದ್ದು ನಿನ್ನ ಮನೆಯ ಅಂಗಳ. ಅಂಥ ಅಂಗಳದಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ ಸಖಿ, ಹೇಳುವವಳಾಗು. ನಿನ್ ಮುತ್ತಂ ಪುಹುಂದೆ, ನಿನ್ನ ಮನೆಯ ಅಂಗಳವನ್ನು ಹೊಕ್ಕು. ಮುತ್ತಂ ಪುಹುಂದೆ ಪುನ್ಮುರುವಲ್ ಸೈದ ನಿನ್ನೀರ್. ಆ ಅಂಗಳವನ್ನು ಹೊಕ್ಕಿಬಿಟ್ಟು ಎಲ್ಲ ಗೋಪಿಕೆಯರನ್ನ ನೋಡಿ ಮುಗುಳ್ ನಗ್ತಾನಂತೆ, ಕಳ್ಳ ನಗು ನಗ್ತಾನಂತೆ. ಆ ರೀತಿ ಕೃಷ್ಣನಿಗೆ ಆನಂದವನ್ನು ಕೊಡ್ತಕ್ಕಂತಹ ಆ ಪರಮಾತ್ಮನಿಗೆ ಪ್ರಿಯವಾದ ಆ ಅಂಗಳ ನಮಗೂ ಪ್ರಿಯವಾಗಿದೆ. ಆ ಅಂಗಳದಲ್ಲಿ ಎಲ್ಲರೂ ಬಂದು ನಿಂತಾಯಿತು. ಎದ್ದು ಬಾ ನೀನು. ಸುತ್ತತ್ತೆ ತೋಳಿಮಾರೆಲ್ಲಾರು ಒಂದೇ ನಿನ್ ಮುತ್ತಂ ಪುಹುಂದೆ. ಈಗ ಈ ಅಂಗಳದಲ್ಲಿ ನೀವೆಲ್ಲ ಬಂದು ನೆರೆದಿದ್ದೀರಾ, ನಾ ಬಂದು ಏನು ಮಾಡಬೇಕಾಗಿದೆ? ಈಗ ನಾವೆಲ್ಲ ಸೇರಿ ಮಾಡಬೇಕಾದದ್ದು ಏನು? ಮುಗಿಲ್ ವಣ್ಣನ್ ಪೇರ್ಪಾಡ. ಮುಗಿಲ್ ವಣ್ಣನ್ ಕಪ್ಪಾದ ಮೋಡದಂತೆ ಮೈಬಣ್ಣವುಳ್ಳ ನೀನೇ ಅತಿ ಸುಂದರಿ ಅಂತಿದ್ದೆವು. ನಿನ್ನ ಸೌಂದರ್ಯವನ್ನು ನುಂಗಿ ನೀರು ಕುಡಿಯುವಂತಹ ನೀಲಮೇಘ ಶ್ಯಾಮಲನಾದಂತಹ ಆ ದಿವ್ಯವಾದ ಸೌಂದರ್ಯವುಳ್ಳವನನ್ನು ಪೇರ್ಪಾಡ ನಾಮ ಸಂಕೀರ್ತನೆ ಮಾಡುವುದಕ್ಕಾಗಿ ಎದ್ದು ಬಾ ಹೊರಗೆ. ಮುಗಿಲ ಬಣ್ಣ, ಮುಗಿಲಂದರೆ ಮೋಡ, ಮೋಡದಂತೆ ಮೈಬಣ್ಣ ಉಳ್ಳಂತಹ ನಿನಗೆ ಪ್ರಿಯನಾದವನನ್ನು ಗಾನ ಮಾಡುವುದಕ್ಕಾಗಿ ಎದ್ದು ಬಾ ಹೊರಗೆ. ಆ ಕೃಷ್ಣನ ರೂಪ ಹೇಗಿದೆ ನೆನೆಸ್ಕೊಂಡ್ರೆ ಸಾಕು, ಇರುವ ತಾಪವೆಲ್ಲ ಕಳೆದುಬಿಡುತ್ತೆ. ಕಪ್ಪಾದ ಮೋಡವನ್ನು ನೋಡಿದರೆ ಹೇಗೆ ಮನಸ್ಸಿಗೆ ಹಿತವೋ ಹಾಗೆ ಸಾಂಸಾರಿಕವಾದ ಸಕಲ ತಾಪಗಳನ್ನು ಕಳೆಯುವಂತಹ ಮುಗಿಲ್ವಣ್ಣನ್ ನೀಲಮೇಘ ಶ್ಯಾಮನಾದವನು ಆ ಪರಮಾತ್ಮ. ಮುಗಿಲ್ವಣ್ಣನ್ ಪೇರ್ಪಾಡ, ಅವನ ಪೇರ್ ನಾಮಗಳನ್ನು, ಅವನ ಅದ್ಭುತವಾದ ಸೌಂದರ್ಯವನ್ನು ವರ್ಣಿಸತಕ್ಕಂತಹ ಗಾನವನ್ನು ಮಾಡಬೇಡವಾ? ಪಾಶುರಗಳನ್ನು ಹಾಡಬೇಡವಾ? ಆ ರೀತಿ ಆ ಪರಮಾತ್ಮನ ದಿವ್ಯಾದ್ಭುತವಾದ ಸೌಂದರ್ಯಗಳನ್ನು ವರ್ಣಿಸುವ ಗಾನವನ್ನು
ಮಾಡುತ್ತಾ ಆ ಪರಮಾತ್ಮನನ್ನು ಕೊಂಡಾಡುವುದಕ್ಕಾಗಿ ಎದ್ದು ಬಾ ಹೊರಗೆ. ಮುಗಿಲ್ವಣ್ಣನ್ ಪೇರ್ಪಾಡ, ಆ ಮುಗಿಲ್ವಣ್ಣನಾದ ಪರಮಾತ್ಮನನ್ನು ನಾವು ಹಾಡುವುದಲ್ಲ, ನೀನು ಹಾಡಬೇಕು. ಕಾರಣ ನೀನು ನಾಯಕಿಯಾಗಿ ಬರಬೇಕು. ನಿನಗೆ ಅವನು ಪ್ರಿಯನಾದ್ದರಿಂದ ಅವನು ನಮಗೂ ಪ್ರಿಯ. ಭಾಗವತರು ಅವನು ಬೇಡ ಅಂದ್ಬಿಟ್ರೆ ನಮಗೂ ಅವ್ರು ಬೇಡ. ಭಕ್ತ ಭಾಗವತರು ಯಾರನ್ನ ಹಾಡ್ತಾರೋ ಅವರೇ ನಮಗೆ ಉಪಾದೇಯ. ಆ ಪರಮಾತ್ಮನನ್ನು ನೀನು ಗಾನ ಮಾಡದೆ ಹೋದರೆ ನಾವು ಗಾನ ಮಾಡೋಲ್ಲ. ಆದ್ದರಿಂದ ಎಲೈ ಸಖಿಯೇ ಸುತ್ತೋಡಿಮಾರೆಲ್ಲಾರು ಮುಂದೆ ನಿನ್ ಮುತ್ತಂ ಪುಂದ ಮುಗಿಲ್ವಣ್ಣನ್ ಪೇರ್ಪಾಡ ಶಿತ್ತಾದೆ ಪೇಶಾದೆ. ಶಿತ್ತಾದೆ ಸ್ವಲ್ಪವೂ ಅಲುಗಾಡದೆ, ಪೇಶಾದೆ ನಾವು ಇಷ್ಟು ಮಾತಾಡ್ತಾ ಇದ್ರು ಒಂದು ಮಾತನ್ನು ಆಡದೆ. ಶಿತ್ತಾದೆ ಪೇಶಾದೆ ಶಲ್ವಪೆಂಡಾಟಿ, ಶಲ್ವಪೆಂಡಾಟಿ ಸಿರಿಯೇ ಹೆಣ್ಣಾದವಳೆ, ಶ್ರೀ ಮಹಾಲಕ್ಷ್ಮಿಯಂತೆ ಇರುವವಳೆ. ಪೆಂಡಾಟಿ ಅಂದರೆ ಹೆಣ್ಣು, ಶಲ್ವಪೆಂಡಾಟಿ ವಿಶೇಷವಾದ ಐಶ್ವರ್ಯದಿಂದ ಕೂಡಿದವಳೆ, ಶ್ರೀ ಮಹಾಲಕ್ಷ್ಮಿಯಂತೆ ಇರುವವಳೆ. ನಿನ್ನನ್ನು ಬಿಟ್ಟು ಅರಕ್ಷಣ ಕೂಡ ಇರಲಾರೆ ಎಂಬುದಾಗಿ ಪರಮಾತ್ಮನಾದ ಕೃಷ್ಣನಿಗೆ ಹುಚ್ಚು ಹಿಡಿಸುವಂತಹ ಸಿರಿಯೇ ಹೆಣ್ಣಾದವಳೆ. ಶಲ್ವಪೆಂಡಾಟಿ, ಆ ಮಹಾಲಕ್ಷ್ಮಿ ಪುರುಷಕಾರವನ್ನು ಮಾಡಿ ನಮ್ಮನ್ನು ಪರಮಾತ್ಮನೊಡನೆ ಸೇರಿಸ್ತಾಳೆ. ಅಂತಹವಳು ನೀನು ಶಲ್ವಪೆಂಡಾಟಿ. ಎಂತಹ ಐಶ್ವರ್ಯ ನಿನ್ನದು. ನಾನು ಯಾಕೆ ಕೃಷ್ಣನಿಗೋಸ್ಕರ ವ್ರತ ಮಾಡಲಿ? ನನ್ನಂಥವಳು ಬೇಕಾದರೆ ಅವನೇ ಬಂದು ವ್ರತ ಮಾಡಲಿ ಎಂಬ ಹಾಗೆ ಆ ಕೃಷ್ಣ ಪರಮಾತ್ಮನ ಸ್ವತ್ತು ನಾನು. ಇಂಥ ನನ್ನನ್ನು ಪಡಿಬೇಕಾದ್ರೆ ಅವನೇ ವ್ರತ ಮಾಡಲಿ ಎಂಬುದಾಗಿ ಇರುವ ಐಶ್ವರ್ಯವಲ್ಲವ ನಿನ್ನದು. ಅಂತಹ ಶಲ್ವಪೆಂಡಾಟಿ. ಇದು ಮದವಲ್ಲ, ಅಹಂಕಾರವಲ್ಲ. ನನ್ನಂಥವಳನ್ನು ಪಡೆಯೋಕ್ಕೆ ಅವನೇ ವ್ರತ ಮಾಡಲಿ ಎಂಬುದು ಅಹಂಕಾರವಲ್ಲ. ನಾನು ಅವನ ಸ್ವತ್ತು. ಇಂಥ ಆತ್ಮನೆಂಬ ಸ್ವತ್ತನ್ನು ಪಡೆಯೋದಕ್ಕೆ ಸ್ವಾಮಿಯಾದ ಪರಮಾತ್ಮ ಪ್ರಯತ್ನ ಮಾಡಲಿ, ನಾನು ಯಾಕೆ ಮಾಡಲಿ ಎಂಬ ಶರಣಾಗತಿ ನಿಷ್ಠೆ. ಅದನ್ನು ಆಂಡಾಳ್ ಶಿತ್ತಾದೆ ಪೇಶಾದೆ ಎಂಬುದಾಗಿ ಹೇಳ್ತಾಳೆ. ಒಂದು ಮಾತನ್ನು ಆಡದೆ, ಸ್ವಲ್ಪವೂ ಅಲುಗಾಡದೆ, ಎತ್ತಕ್ಕುರಂಗುಂ, ಯಾವ ಕಾರಣಕ್ಕಾಗಿ ಉರಂಗುಂ ಹೀಗೆ ಮಲಗಿದ್ದೀಯಾ. ನಮ್ಮ ಉದ್ದೇಶವು ಪೂರ್ಣವಾಗಲಿಲ್ಲ, ನಿನಗೂ ಕೂಡ ಇನ್ನೂ ಕೃಷ್ಣ ಪರಮಾತ್ಮ ದೊರೆತಿಲ್ಲ. ಕೃಷ್ಣನ ಭೋಗ್ಯತೆಯನ್ನು ಕೊಂಡಾಡುವ ಹಾಗೂ ಇಲ್ಲ ನಿನ್ನ ನಿದ್ರೆ. ಅಂದ ಮೇಲೆ ಎತ್ತಕ್ಕುರಂಗುಂ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನೀನು ಮಲಗಿರುವೆಯೇ. ನಮ್ಮ ಆರ್ತಿಯನ್ನು ಲಕ್ಷ್ಯ ಮಾಡ್ತಾ ಇಲ್ಲ. ನಿನ್ನ ಕೃಷ್ಣನು ಬೇಕು ಎಂಬ ಉದ್ದೇಶವು ಪೂರ್ತಿ ಆಗ್ತಾ ಇಲ್ಲ. ಕೃಷ್ಣನ ನಿರತಿಶಯವಾದ ಭೋಗ್ಯತೆಯಿಂದ ಆರ್ತಿ ಕೂಡ ಏರ್ಪಟ್ಟಿಲ್ಲ ಅಂದ ಮೇಲೆ ಯಾವ ಕಾರಣಕ್ಕಾಗಿ ಈ ನಿನ್ನ ನಿದ್ರೆ. ಶಲ್ವಪೆಂಡಾಟಿ ಶಿತ್ತಾದೆ ಪೇಶಾದೆ ಶಲ್ವಪೆಂಡಾಟಿ ನೀ ಎತ್ತಕ್ಕುರಂಗುಂ, ಯಾವ ಕಾರಣಕ್ಕಾಗಿ ಹೀಗೆ ಮಲಗಿದೆಯಾ. ಯಾವ ಪ್ರಯೋಜನವೂ ಇಲ್ಲ. ಲೋಕದಲ್ಲಿರುವವರದು ಭೋಗನಿದ್ರೆ, ಪರಮಾತ್ಮನದು ಯೋಗನಿದ್ರೆ. ಈ ನಿನ್ನ ನಿದ್ರೆ ಯೋಗವಾ ಭೋಗವಾ ಯಾವ ನಿದ್ರೆ. ಎತ್ತಕ್ಕುರಂಗುಂ, ಯಾವ ಕಾರಣಕ್ಕಾಗಿ ಹೀಗೆ ಮಲಗಿದ್ದೀಯಾ. ಆದ್ದರಿಂದ ಮುಗಿಲ್ವಣ್ಣನ್ ಪೇರ್ ನೀಪಾಡ, ನೀನು ಬಂದು ನಮ್ಮ ಗೋಷ್ಠಿಯ ನಾಯಕತ್ವವನ್ನು ವಹಿಸಿ ನೀನು ಪರಮಾತ್ಮನ ಗುಣಗಾನ ಮಾಡಬೇಕು. ನಾವದನ್ನು ಮತ್ತೆ ಮತ್ತೆ ಪುನರುಚ್ಚರಿಸಬೇಕು. ಆ ರೀತಿ ಭಕ್ತಿಜ್ಞಾನ ವೈರಾಗ್ಯಗಳಿಂದಲೂ ಆತ್ಮಗುಣದಿಂದಲೂ ರೂಪಗುಣದಿಂದಲೂ ಉತ್ಕೃಷ್ಟಳಾಗಿ ಅಂತಹ ಉತ್ಕೃಷ್ಟನಾದ ಪರಮಾತ್ಮನೇ ಯಾವ ದೋಷವೂ ಇಲ್ಲದ ಗೊಲ್ಲರ ಕುಲ ಎಂಬುದಾಗಿ ಕೊಂಡಾಡತಕ್ಕಂತಹ ಸದೋತ್ಕೃಷ್ಟವಾದ ಕುಲದಲ್ಲಿ ಹುಟ್ಟಿದವಳು ನೀನು. ಇಂತಹ ತುಲ್ಯಶೀಲ ವಯೋವೃತ್ತಾ ತುಲ್ಯಾಭಿಜನ ಲಕ್ಷಣ ಎಂಬುದಾಗಿ ಎಲ್ಲ ವಿಧದಿಂದಲೂ ಕೃಷ್ಣನಿಗೆ ಸರಿಸಾಟಿಯಾಗುವಂತೆ ಇದ್ದು ಅವನೇ ವ್ರತ ಮಾಡಿ ಬರಲಿ ಎಂಬತಕ್ಕಂತಹ ದಾಢ್ಯದಿಂದ ಕೂಡಿದಂತಹ ನೀನು ಬರಬೇಕು.
ನಮ್ಮ ವ್ರತ ಸಾರ್ಥಕವಾಗಬೇಕು. ಹಾಗಿಲ್ಲದೆ ಯಾವ ಕಾರಣಕ್ಕಾಗಿ ಈ ರೀತಿ ಶಯನ ಮಾಡಿಕೊಂಡಿದ್ದೀಯಾ ಅಥವಾ ಏಕಾಂತವಾಗಿ ಕೃಷ್ಣಾನುಭವ ಮಾಡ್ತಾ ಇದೆಯಾ? ಭಾಗವತರು ಇಲ್ಲದೆ ಏಕಾಂತವಾಗಿ ಮಾಡುವ ಭಗವದನುಭವ ನಾಸ್ತಿಕತೆಗೆ ಸಮಾನವಲ್ಲವ. ಪರಮಾತ್ಮನೇ ಇಲ್ಲ ಅಂತ ಹೇಳೋದು ಒಂದೇ, ಒಬ್ಬರೇ ಭಗವದನುಭವ ಮಾಡೋದು ಒಂದೇ ಅಂದ್ಬಿಡ್ತು ಶಾಸ್ತ್ರ. ಒಟ್ಟಾಗಿ ಕೂಡಿ ಇருந்து ಕುಳಿருந்து ಅಪಾರವಾದ ಭಕ್ತ ಸಮುದಾಯದೊಡನೆ ಭಗವದ್ ಅನುಭವವನ್ನು ಮಾಡಬೇಕಂತೆ. ಆದ್ದರಿಂದಲೇ ನಮ್ಮ ಪೂರ್ವಿಕರು ದೇವಾಲಯಗಳಲ್ಲಿ ಬ್ರಹ್ಮೋತ್ಸವ, ರಥೋತ್ಸವ, ಒಂದು ರಥನ 10,000 ಜನ ಎಳಿಬೇಕು ಅಂದರೆ ಏನು, ಅಷ್ಟು ಜನರೊಡನೆ ಕೂಡಿ ಭಗವದ್ ಅನುಭವ. ಆದ್ದರಿಂದಲೇ ನಮ್ಮಲ್ಲಿ ಗೋಷ್ಠಿ ಅಂತೀವಿ. ಗೋಷ್ಠಿ ಅಂದ್ರೇನು? ಭಗವದ್ಭಕ್ತರ ಸಮೂಹ. ಆ ಭಗವದ್ಭಕ್ತರೊಡನೆ ಒಂದಾಗಿ ಕೂಡಿ ಪರಮಾತ್ಮಾನುಭವ ಮಾಡಬೇಕಲ್ಲವ. ಹೀಗೆ ಏಕಾಂತವಾಗಿ ಕೃಷ್ಣನನ್ನು ಮಾನಸಾನುಭವ ಮಾಡತಕ್ಕಂತಹದ್ದು ಇಲ್ಲಿ ನಿದ್ರೆ ಅಂತ ಹೇಳಲ್ಪಟ್ಟಿದೆ. ಆ ನಿದ್ರೆ ಅದು ಪುರುಷಕಾರ ಉಪಯೋಗಿಯಾದ ಭಾವವ. ಪರಮಪದದಲ್ಲಿ ಕೂಡ ನಿತ್ಯ ಮುಕ್ತರೊಡನೆ ಕೂಡಿರುವುದೇ ಪುರುಷಾರ್ಥ ಅನ್ನುವಾಗ ಇಲ್ಲಿ ಇಷ್ಟು ಜನ ಬಂದು ನಿನ್ನ ಮನೆಯ ಅಂಗಳದಲ್ಲಿ ನಿಂತಿರುವಾಗ ಏಕಾಂತವಾಗಿ ಕೃಷ್ಣ ಗುಣಾನುಭವ ಮಾಡ್ತಾ ಮೈ ಮೆರೆದಿದೆಯಲ್ಲ, ಇದು ಪುರುಷಾರ್ಥವ. ಎತ್ತಕ್ಕುರಂಗು ಈ ಭಾಗವತ ಸಮೂಹದೊಡನೆ ಬಂದು ಕೂಡುವವಳಾಗು ಎಂಬುದಾಗಿ ಜಾತ್ಯುಚಿತವಾದ ವರ್ಣ ಧರ್ಮವನ್ನು ಸಾಧನ ಬುದ್ಧಿ ಇಲ್ಲದೆ ಪರಮಾತ್ಮನ ಕೈಂಕರ್ಯ ರೂಪದಿಂದ ಅನುಷ್ಠಾನ ಮಾಡತಕ್ಕಂತಹವರಿಗೆ ಯಾವ ದೋಷವೂ ಇಲ್ಲ ಎಂದು ಪರಮಾತ್ಮನಿಂದ ಕೊಂಡಾಡಲ್ಪಡ್ತಕ್ಕಂತಹ ಉನ್ನತವಾದ ಕುಲದಲ್ಲಿ ಜನಿಸಿದಂತಹ ಭಕ್ತಿಜ್ಞಾನ ವೈರಾಗ್ಯಗಳಿಂದ ಉತ್ಕೃಷ್ಟಳಾಗಿ ಇರ್ತಕ್ಕಂತಹ ಸೌಂದರ್ಯ ಲಾವಣ್ಯ ನಿಧಿಯಾದ ಹೇ ಗೋಪಬಾಲಕಿಯೇ, ಎದ್ದು ಬಂದು ನಮ್ಮನ್ನು ನಿರ್ವಾಹ ಮಾಡಿ ಕೃಷ್ಣ ಪರಮಾತ್ಮನೊಡನೆ ಕೂಡಿಸುವವಳಾಗು ಎಂದು ಪ್ರಾರ್ಥಿಸುತ್ತಾ ದೇವಿ ಆಂಡಾಳ್ 11ನೇ ದಿನದ ಪಾಶುರವನ್ನು ಪೂರ್ಣ ಮಾಡಿದಳು. கத்து கரவை கணங்கள் பல கறந்து சத்தார் திரளழிய சென்று சரச்செய்யும் குத்தமன் இல்லாத கோவலர்த்தம் பொற்கொடியே புத்தரவல்குல் புனமயிலே போதராய் சுத்தத்து தோழிமாரெல்லாரும் வந்து நின் முத்தம் புகுந்து முகில் வண்ணன் தேர்ப்பாட சித்தாரே பேசாதே செல்வப் பெண்டாட்டி நீ எத்தை குரங்கும் பொருளேலோரெம்பாவாய். स्वोच्छिष्टमालिका गन्धबन्धुरजिष्णवे विष्णुचित्ततनूजायै गोदायै नित्यमङ्गलं मादृशा किञ्चन त्राण बद्धकङ्कणपाणये विष्णुचित्ततनूजायै गोदायै नित्यमङ्गलं श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलं திருவாடிப்பூரத்தில் சகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்போதூர் மாமுனிக்கு பின்னானாள் வாழியே 143 உரைத்தாள் வாழியே உயரரங்கற்கே கண்ணி முகம் தளித்தாள் வாழியே நறுவாரும் திருவல்லி வடநாடி வாழியே வன்புதுவனகர் கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.